ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 10ನೇ ತರಗತಿಯ ಗಣಿತ ಪಾಠ ತ್ರಿಭುಜಗಳು ಅಂತಕ್ಕಂಥ ಅಧ್ಯಾಯದ ಮುಂದುವರೆದ ಭಾಗವನ್ನು ನೋಡೋಣಂತೆ. ಈ ಭಾಗದಲ್ಲಿ ನಾವು ಅಭ್ಯಾಸ 2.3ರ 1ನೇ ಪ್ರಶ್ನೆಯನ್ನು ನೋಡ್ತಾ ಇದ್ವಿ. ಪ್ರಶ್ನೆ 1, ಚಿತ್ರ 2.34ರಲ್ಲಿ ಸಮರೂಪ ತ್ರಿಭುಜಗಳ ಜೊತೆಗಳು ಯಾವುವು ಎಂದು ತಿಳಿಸಿ. ಈ ಪ್ರಶ್ನೆಗಳನ್ನು ಉತ್ತರಿಸಲು ಸಮರೂಪತೆಯ ಯಾವ ನಿರ್ಧಾರಕ ಗುಣಗಳನ್ನು ಉಪಯೋಗಿಸಿರುವಿರಿ ಎಂದು ಬರೆಯಿರಿ. ಹಾಗೂ ಸಮರೂಪ ತ್ರಿಭುಜಗಳ ಜೊತೆಗಳನ್ನು ಸೂಚಿಸಲು ಸಂಕೇತಗಳನ್ನು ಬಳಸಿರಿ ಅಂತ ಹೇಳ್ತಾರೆ. ಸಂಕೇತ, ಸಮರೂಪ ಸಂಕೇತ ಗೊತ್ತಲ್ಲ ನಿಮ್ಗೆ? ಓಕೆ, ಆ ಸಂಕೇತಗಳನ್ನು ಉಪಯೋಗ ಮಾಡಿರಿ ಅಂತ ಅವರು ಹೇಳ್ತಾರೆ. ಮೊದಲನೇ ಪ್ರಶ್ನೆ ಏನಿದೆ? ಮೊದಲನೇ ಪ್ರಶ್ನೆ, 2 ಚಿತ್ರಗಳಿದ್ದಾವೆ. ಆ ಚಿತ್ರಗಳನ್ನು ನೀವು ಅನುಕರಣೆ ಮಾಡಿರಿ. ಒಂದನೇ ಚಿತ್ರ ABC ಅಂತ ಇದೆ, ತ್ರಿಭುಜ ABC. ಇನ್ನೊಂದು ತ್ರಿಭುಜ PQR, ತ್ರಿಭುಜ ABC, ತ್ರಿಭುಜ PQR, ABC PQR. ಇವೆರಡೂ ತ್ರಿಭುಜಗಳ ಅನುರೂಪ ಕೋನಗಳೇನಿದಾವಪ್ಪ? ಸಮನಾಗಿ ಅದಾವ. ಅನುರೂಪ ಕೋನಗಳು ಸಮ ಅದಾವ. ಅನುರೂಪ ಕೋನಗಳು ಸಮ ಇದ್ರೆ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿರ್ತವೆ. ಸರಿಯೋ ತಪ್ಪೋ? ಸರಿ. ಹಾಗಾಗಿ ನಾವು ಏನಂತ ಬರಿಬೋದಪ್ಪ? ಇವು ಕೋ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ತ್ರಿಭುಜಗಳು ಏನಂತ ಬರಿಬೋದು? ಸಮರೂಪ ತ್ರಿಭುಜಗಳು ಅಂತ ಬರಿಬೋದು. ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಏನೇನಪ್ಪ? ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಎಂದು ನಾವು ಬರಿಬೋದು. ಅದೇ ರೀತಿಯಾಗಿ ಇದರೊಳಗಡೆ ಯಾವ್ಯಾವ ಸಮರೂಪ ಆಗ್ತವ, ಯಾವ ಸಮರೂಪ ಆಗಂಗಿಲ್ಲ, ನೀವು ಪ್ರಯತ್ನ ಮಾಡ್ತೀರಾ? ಪ್ರಯತ್ನ ಮಾಡಿರಿ, ಇಲ್ಲಾಂದ್ರೆ ನಾನು ಹೇಳ್ತೀನಿ ಅಂತ. ಮಕ್ಕಳೇ, 2ನೇ ಪ್ರಶ್ನೆ ನೋಡ್ರಿ. ಏನಾಯ್ತು ಇದರೊಳಗಡೆ? ABC ಮತ್ತು PQRಗಳು ಕೊಟ್ಟಿದ್ದಾರಾ? AB = ಎಷ್ಟು ಸೆಂಟಿಮೀಟ್ರ್ ಐತಿ? 2 ಸೆಂಟಿಮೀಟರ್ ಐತಿ. ಆಮೇಲೆ ABನ ಡಬಲ್ ಯಾವುದೈತೆ ಅಲ್ಲಿ? QR ಡಬಲ್ ಅದ. ಓಕೆ, ನಾ ಏನು ಬರಿಬೋದು ಹೇಳಪ್ಪ ಇಲ್ಲಿ? AB / QR ಅಂತ ಬರಿಬೋದಾ? = AC ಅಂತಕ್ಕಂಥದ್ದು ಎಷ್ಟೈತಿ? 3 ಸೆಂಟಿಮೀಟರ್. ಅದು ಡಬಲ್ ಯಾವುದೈತಿ? PQ ಅಂತ ಐತೆ. ಮುಂದೆ BC = 2.5, ಅದು ಡಬಲ್ PR ಅಂತ ಇದೆ. ಸರಿಯಾ? ಬೆಲೆಗಳು ಹಾಕ್ಕೊಂತ ಹೋದಾಗ 2 ಭಾಗಲೇ 4, 3 ಭಾಗಲೇ 6, 2.5 ಭಾಗಲೇ 5 ಅಂತ ಬರ್ತದೆ. ಸರಿಯಾ? 2 ಒಂದಲೇ 2, 2 ಎರಡಲೇ 4, 3 ಎರಡಲೇ 2.5 ಒಂದಲೇ 2.5 ಎರಡಲೇ 1 ಭಾಗಲೇ 2, 1 ಭಾಗಲೇ 2, 1 ಭಾಗಲೇ 2. ಅಂದ್ರೆ 2 ತ್ರಿಭುಜಗಳ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿ ಇದ್ರೆ ಅವುಗಳಿಗೆ ನಾವೇನಂತ ಕರಿತೀವಿ? ಸಮರೂಪಿ ತ್ರಿಭುಜಗಳು ಅಂತ ಕರಿತೀವಿ. ಯಾವ ನಿರ್ಧಾರಕ ಗುಣ? ಬಾ ನಿರ್ಧಾರಕ ಗುಣದ ಪ್ರಕಾರ ಏನಂತ ಬರಿಬೋದಪ್ಪ ನಾವು? ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಅಂತ ನಾವು ಬರಿಬೋದು. ಯಾಕೆ ಬರಿಬೋದು? ಅನುರೂಪ ಬಾಹುಗಳ ಅನುಪಾತ ಸಮಾನುಪಾತವಾಗೈತಿ, ಸಮನಾಗೈತಿ. ಅನುಪಾತ ಸಮನಾಗಿದ್ದರೆ ಅವೆರಡು ತ್ರಿಭುಜಗಳೇನಪ್ಪ? ಸಮರೂಪಿ ತ್ರಿಭುಜಗಳು. ಯಾವ ನಿರ್ಧಾರಕ ಗುಣ? ಬಾ ನಿರ್ಧಾರಕ ಗುಣ. ಸರಿಯಾ? 3ನೇ ಪ್ರಶ್ನೆ LMN ಅಂತ ಇದೆ, ಆಮೇಲೆ DEF ಅಂತ ಇದೆ. LM / DE ಬರೋದಂತ ತಿಳ್ಕೊ ನಾನು. ಇಲ್ಲ ಅಂತಂದರೆ MP / DE MP / DE ಬರೀತೀನಿ. ಮುಂದೇನು ಬರೀಲಪ್ಪ? LP / DF ಇನ್ನು ಏನು ಹೋಯ್ತು? LM / EF. ಇಲ್ಲಿ ಇವೆರಡು ಈಕ್ವಲ್ ಆಗ್ತವೆ, 3ನೇದು ಈಕ್ವಲ್ ಆಗ್ತದನ? ಏನೇನು ಕೊಟ್ಟಿದ್ದಾರೆ ಅವರು? 2 ಭಾಗಲೇ 4, 3 ಭಾಗಲೇ 6, 2.7 ಭಾಗಲೇ 5 ಅಂತ ಬರ್ತದೆ. ಇಲ್ಲಿ ಈಕ್ವಲ್ ಆಗಲಿಲ್ಲ, ಮೂರನೇದು ಈಕ್ವಲ್ ಆಗಲಿಲ್ಲ ಅಂತಂದಾಗ ಏನಂತ ಬರಿಬೋದು ನಾವು? ಇದಕ್ಕೆ
ಇವೆರಡು ಸಮರೂಪ ತ್ರಿಭುಜ ಅಲ್ಲ ಅಂತ ಹೇಳಿಕೆ ಬರೀಬೇಕು. ಐಕ್ಯಗಳು ರೇಖೆಗಳು ಅಂತ ಬರಿತಿ. ಇವೆರಡು ಸಮರೂಪ ತ್ರಿಭುಜ ಅಲ್ಲ. ಯಾವ್ಯಾವಪ್ಪ? ಎಲ್, ಎಮ್, ಎನ್ ಮತ್ತು ಡಿ, ಇ, ಎಫ್ ಇವೇನಲ್ಲ ಸಮರೂಪ ತ್ರಿಭುಜ ಅಲ್ಲ. ಮುಂದೇದು 4ನೇದು ನೋಡೋಣ. 4ನೇದರಲ್ಲಿ ಕೋನ ಎಮ್ ಇಸ್ ಈಕ್ವಲ್ ಟು ಕೋನ ಯಾವುದೈತಿ? ಹೌದಾ? ಕೋನ ಎಮ್ ಇಸ್ ಈಕ್ವಲ್ ಟು ಕೋನ ಕ್ಯೂ ಅಂತ ಕೊಟ್ಟಿದ್ದಾರೆ. ಈ ಥರ 2 ತ್ರಿಭುಜ ಅದಾವ. ಒಂದು ತ್ರಿಭುಜ ಏನಪ್ಪ? ಪಿ ಕ್ಯೂ ಆರ್ ಅಂತ ಇದೆ. ಇನ್ನೊಂದು ತ್ರಿಭುಜ ಏನದ? ಎಮ್ ಎನ್ ಎಲ್ ಅಂತ ಇದೆ. ಇದು 70 ಡಿಗ್ರಿ ಅದ, ಇದು ಕೂಡ 70 ಡಿಗ್ರಿ ಅದ. ಆಮೇಲೆ ಅದರ ಅನುರೂಪ ಬಾಹುಗಳು ಅಥವಾ ಆ ಒಂದು ಕೋನವನ್ನು ಉಂಟು ಮಾಡ್ತಕ್ಕಂಥ ಬಾಹುಗಳು ಯಾವ್ಯಾವ ಹೇಳ್ರಿ? ಎಮ್ ಎನ್ ಮತ್ತು ಎಲ್ ಎಮ್ ಅದು. ಎಮ್ ಎನ್ ಎಷ್ಟು ಕೊಟ್ಟಿದ್ದಾರೆ? 2.5. ಎಲ್ ಎಮ್ 5 ಸೆಂಟಿಮೀಟರ್. ಮುಂದೆ ಈ ಸೈಡ್ ಪಿ ಕ್ಯೂ 6 ಸೆಂಟಿಮೀಟರ್, ಪಿ ಕ್ಯೂ ಆರ್. ಆಮೇಲೆ ಕ್ಯೂ ಆರ್ 10 ಸೆಂಟಿಮೀಟರ್. ಸರಿಯಾ? ಈಗ ಈ ಕೋನ ಉಂಟು ಮಾಡತ್ತದಲ್ಲ, ಈ ಕೋನ ಉಂಟು ಮಾಡ್ತಕ್ಕಂಥ ಬಾಹುಗಳು, ಆಮೇಲೆ ಈ ಕೋನ ಉಂಟು ಮಾಡ್ತಕ್ಕಂಥ ಬಾಹುಗಳು ಅಂದರೆ ಇವೆರಡು ಕೋನಗಳೇನದವ? ಸಮ ಅದಾವ. 2 ಕೋನಗಳು ಸಮಾದವ ಅಂತಂದ್ರೆ ಆ 2 ಕೋನಗಳು ಉಂಟು ಮಾಡ್ತಕ್ಕಂಥ ಬಾಹುಗಳು ಅನುಪಾತ ಏನಿರಬೇಕು? ಸಮನಾಗಿರಬೇಕು. ಅರ್ಥ ಆಯ್ತಾ? ಅನುಪಾತ ಸಮನಾಗಿರಬೇಕು. ಯಾವ ಅನುಪಾತ? ಈ ಕೋನವನ್ನು ಉಂಟು ಮಾಡ್ತಕ್ಕಂಥ ಬಾಹುಗಳೇ ಇರಬೇಕಾ? ಮತ್ತು ಈ 3ನೇ ಬಾಹು ಇರಬಾರ್ದು. 3ನೇ ಬಾಹು ಅಲ್ಲ ನಾನು ಹೇಳತ್ತಿದ್ದು. 3ನೇ ಬಾಹು ಇಲ್ಲಿ ಲೆಕ್ಕಕ್ಕೆ ಬರೋಂಗಿಲ್ಲ, ಲೆಕ್ಕಕ್ಕೆ ಬರೋದಿಲ್ಲ. ಲೆಕ್ಕಕ್ಕೆ ಬರೋದು ಯಾವುದು? ಕೋನವನ್ನು ಉಂಟು ಮಾಡ್ತಕ್ಕಂಥ ಬಾಹುಗಳು. ಕೋನವನ್ನು ಉಂಟು ಮಾಡ್ತಕ್ಕಂಥ ಬಾಹುಗಳು ಅಷ್ಟೇ ತಗೋಬೇಕಾಗ್ತದೆ ನೀನು. ಓಕೆ, ಯಾವ್ಯಾವ ಬಾಹುಗಳು ತಗೊಳ್ಳಿ ಹೇಳು? ಎಮ್ ಎನ್ ಡಿವೈಡೆಡ್ ಬೈ ಈ ಸೈಡು ಇದು ಅಲ್ಲ, ಎಮ್ ಎನ್ ಡಿವೈಡ್ ಬೈ ಪಿ ಕ್ಯೂ ತೊಗೊಳ್ಳೋಣ. ಎಮ್ ಎನ್ ಡಿವೈಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಇನ್ನೊಂದು ಯಾವುದು? ಎಮ್ ಎಲ್ ಡಿವೈಡೆಡ್ ಬೈ ಕ್ಯೂ ಆರ್. ಎಷ್ಟು ಕೊಟ್ಟಿದ್ದಾರೆ? ಎಮ್ ಎನ್ 2.5 ಅದಲ್ಲ, 2.5 ಭಾಗಲೆ ಪಿ ಕ್ಯೂ ಎಷ್ಟದ? ಪಿ ಕ್ಯೂ 6 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಇಲ್ಲಿ 5 ಭಾಗಲೆ 10. ಆದರೆ ಏನಾಗಲಿಲ್ಲ, ಇಲ್ಲಿ ಈಕ್ವಲ್ ಆಗಲಿಲ್ಲ ಅಂತಂದ್ರೆ ಇವೆರಡು ತ್ರಿಭುಜ ಏನಪ್ಪ? ಸಮರೂಪಿ ಅಲ್ಲ. ಇವೆರಡು ತ್ರಿಭುಜಗಳು ಸಮರೂಪಿ ಅಲ್ಲ. ಮುಂದಿನ ಯಾವುದು? 5ನೇ ಪ್ರಶ್ನೆ. 5ನೇ ಪ್ರಶ್ನೆ ಒಳಗಡೆ ಅಲ್ಲಿ ಕೂಡ ಏನು ಮಾಡಿದ್ದಾರೆ? ಒಂದು ಕೋನ ಕೊಟ್ಟಿದ್ದಾರೆ ಮತ್ತು 2 ಬಾಹುಗಳನ್ನು ಕೊಟ್ಟಿದ್ದಾರೆ. ಸರಿಯಾ? ಒಂದು ಕೋನ, 2 ಬಾಹುಗಳು. 2 ತ್ರಿಭುಜದ ಒಂದು ಕೋನ ಸಮನಾಗೈತೇನು? ಹೌದಾ ಇಲ್ಲೋ? 2 ತ್ರಿಭುಜ ಎ ಬಿ ಸಿ. ಕೋನ ಎ ಇಸ್ ಈಕ್ವಲ್ ಟು 80 ಡಿಗ್ರಿ. ನಂತರ ಡಿ ಇ ಎಫ್ ಕೋನ ಎಫ್ ಇಸ್ ಈಕ್ವಲ್ ಟು 80 ಡಿಗ್ರಿ. ಆ ಕೋನವನ್ನು ಉಂಟು ಮಾಡ್ತಕ್ಕಂಥ ಬಾಹುಗಳು ಕೊಟ್ಟಿದ್ದಾರೆ. ಇಲ್ಲೆಷ್ಟಿದೆಪ್ಪ? 5. ಇದೆಷ್ಟದ? 6. ಈ ಸೈಡ್ ನೋಡೋಣ. ಇದು 2.5 ಅದ, ಇದೆಷ್ಟದ? 3 ಅದ. ನಮಗೆ ಬೇಕಾಗಿದ್ದು ಯಾವ್ದು ಬೇಕಾಗಿತ್ತು? ಈ ಬಾಹು ಬೇಕಾಗಿತ್ತಲ್ಲ, ಕೊಟ್ಟಿದ್ದಾರೆ. ಇದು ಕೊಟ್ಟಿದ್ದಾರಲ್ಲ, ಇದು ಕೊಟ್ಟಿದ್ದಾರೆ ಅಂದ್ರೆ ಇದೇನಲ್ಪ? ಇವೆರಡು ಸಮರೂಪಿ ತ್ರಿಭುಜಗಳು ಅಲ್ಲ. ಅರ್ಥ ಆಗ್ತದ? ಅಂದ್ರೆ ಯಾವ ಕೋನಗಳು ಸಮನಾಗಿರ್ತಾವೋ, ಯಾವ ಅನುರೂಪ ಕೋನಗಳು ಸಮನಾಗಿರ್ತಾವೋ ಆ ಕೋನಗಳನ್ನ ಉಂಟು ಮಾಡ್ತಕ್ಕಂಥ ಬಾಹುಗಳು ಏನಿರಬೇಕು? ಸಮ ಅನುಪಾತ ಆಗಿರಬೇಕು. ಆದರೆ ಇಲ್ಲೇನು ಕೊಟ್ಟಿದ್ದಾರೆ ಅವರು? ಈ ಬಾಹುನೇ ಕೊಟ್ಟಿಲ್ಲ. ಇಲ್ಲಿ ಎ ಸಿ ಬಾಹು ಕೊಟ್ಟಿಲ್ಲ. ಎ ಸಿ ಬಾಹು ಯಾವುದಕ್ಕೆ ಸಮಾನುಪಾತ ಆಗಿಲ್ಲಪ್ಪ? ಡಿ ಎಫ್ಗೆ ಸಮ ಅನುಪಾತದಲ್ಲಿ ಇಲ್ಲ. ಆದ್ದರಿಂದ ಇವೆರಡು ಏನಲ್ಲಪ್ಪ? ಆದ್ದರಿಂದ ಇವೆರಡು ಸಮರೂಪಿ ತ್ರಿಭುಜಗಳು ಅಲ್ಲ. ಇವೆರಡು ಸಮರೂಪಿ ತ್ರಿಭುಜ ಅಲ್ಲ ಅಂತ ನಾವು ಹೇಳಬಹುದು. ಇನ್ನೂ ಒಂದು ಪ್ರಶ್ನೆ ಉಳಿತು. 6ನೇ ಪ್ರಶ್ನೆ. ಆರನೇ ಪ್ರಶ್ನೆಯಲ್ಲಿ ಕೂಡ 2 ತ್ರಿಭುಜಗಳು ಕೊಟ್ಟಿದ್ದಾರೆ. ಓಕೆ, 2 ತ್ರಿಭುಜಗಳು ಈ ಥರ ಕೊಟ್ಟಿದ್ದಾರೆ. ಒಂದು ಡಿ ಇ ಎಫ್ ಇದೆ, ಇನ್ನೊಂದು ಪಿ ಕ್ಯೂ ಆರ್ ಐತಿ. ಪಿ ಕ್ಯೂ ಆರ್. ಕ್ಯೂ ಇಸ್ ಈಕ್ವಲ್ ಟು 80 ಡಿಗ್ರಿ ಅದ, ಇದು 30 ಡಿಗ್ರಿ ಅದ. ಆಮೇಲೆ ಏನಪ್ಪ ಅಂತಂದರೆ ಇಲ್ಲಿ 70 ಡಿಗ್ರಿ ಅದ, ಇದು 80 ಡಿಗ್ರಿ ಅದ. ಸರಿಯಾ? ಓಕೆ. ಆಮೇಲೆ ಇಲ್ಲಿ ನೋಡಿರಿ,
ತ್ರಿಭುಜ ಡಿ ಇ ಎಫ್ ಒಳಗಡೆ ಮೂರು ಕೋನಗಳ ಮೊತ್ತ ಎಷ್ಟು? ಒಳಕೋನಗಳ ಮೊತ್ತ 180 ಡಿಗ್ರಿ ಇಲ್ಲ? ಹಾಂ, ಇಲ್ಲಿ ಕೋನ ಡಿ ಪ್ಲಸ್ ಕೋನ ಇ ಪ್ಲಸ್ ಕೋನ ಎಫ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಕೋನ ಡಿ ಅಂದರೆ ಎಷ್ಟೈತಿ? 80 ಪ್ಲಸ್ ಡಿ ಅಂತಂದ್ರೆ 70 ಐತಲ್ಲ, 70 ಪ್ಲಸ್ 80 ಪ್ಲಸ್ ಕೋನ ಎಫ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಕೋನ ಎಫ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದು 80 ಪ್ಲಸ್ 70 ಎಷ್ಟು? ಇದು ಈ ಕಡೆ ಕಳಿಸಿ ಏನಾಗ್ತದ? ಮೈನಸ್ 150. ಕೋನ ಎಫ್ ಇಸ್ ಈಕ್ವಲ್ ಟು ಎಷ್ಟು ಬಂತಪ್ಪ? 30 ಡಿಗ್ರಿ. ಕೋನ ಎಫ್ ಇಸ್ ಈಕ್ವಲ್ ಟು 30 ಡಿಗ್ರಿ. ಇದು ಎಫ್ ಈಕ್ವಲ್ ಟು 30 ಡಿಗ್ರಿ ಸಿಗ್ತಾ? ಸರಿಯಾ? ಈಗ ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಇ ಆಯಿತಾ? ಆಮೇಲೆ ಕೋನ ಆರ್ ಇಸ್ ಈಕ್ವಲ್ ಟು ಕೋನ ಎಫ್ ಆಯಿತಾ? ಸರಿಯಾ? ಅದೇ ರೀತಿಗೆ ನೀನು ಇದನ್ನು ಇಲ್ಲೂ ಅಪ್ಲೈ ಮಾಡಿದ್ರೆ ಏನು ಸಿಗ್ತದೆ? ಇಲ್ಲಿ ನಿನಗೆ 70 ಡಿಗ್ರಿ ಸಿಗ್ತದೆ ನಿನಗಿಲ್ಲಿ. ಹೌದಾ ಇಲ್ಲ? 70 ಡಿಗ್ರಿ ಸಿಗ್ತದೆ ಅಂದ್ರೆ ಅರ್ಥ ಏನು? ಮೂರು ಕೋನಗಳಿಗೆ ಸಮ ಅಲ್ವಾ? ಕೋ ನಿರ್ಧಾರಕ ಗುಣದ ಪ್ರಕಾರ ಅಂತಲೂ ಬರಿಬೋದು. ಇಲ್ಲ ಎರಡೇ ಕೋನಗಳನ್ನು ಹಿಡ್ಕೊಂಡು ಏನು ಮಾಡ್ಬೋದಪ್ಪ? ಕೋ ನಿರ್ಧಾರಕ ಗುಣ. ಎರಡು ಕೋನಗಳು ಸಮ ಇದ್ದರೂ ಕೂಡ ಅವೆರಡು ತ್ರಿಭುಜ ಏನಿರ್ತಾವ? ಸಮರೂಪ ಇರ್ತಾವೆ. ಮೂರು ಕೋನಗಳು ಸಮನಾಗಿದ್ದು ಅಂತಂದ್ರೆ, ಅನುರೂಪ ಕೋನಗಳು ಸಮನಾಗಿದ್ದು ಅಂತಂದ್ರೆ ಅವು ಕೂಡ ಅವೆರಡು ತ್ರಿಭುಜಗಳು ಏನಿರ್ತಪ್ಪ? ಸಮರೂಪ ಆಗಿರ್ತಾವ. ಇಲ್ಲೇನು ಬರಿತೀಯ? ಕೋ ನಿರ್ಧಾರಕ ಗುಣದ ಪ್ರಕಾರ. ಇದು ಮೊದಲು ಬರೀರಿ. ಇಲ್ಲಿ ಯಾವ ತ್ರಿಭುಜಪ್ಪ? ತ್ರಿಭುಜ ಡಿ ಇ ಎಫ್ ನಲ್ಲಿ ಅಂತ ಬರೆದು ಇಷ್ಟು ಬರೆದು ಆಮೇಲೆ ಏನಪ್ಪ ಅಂದ್ರೆ ಬರ್ಕೊತವ್ರಿ. ಮುಂದಿನ ಪ್ರಶ್ನೆ ನೋಡೋಣಂತೆ. ಪ್ರಶ್ನೆ 2, ಚಿತ್ರ 2.35ರಲ್ಲಿ ತ್ರಿಭುಜ ಒ ಬಿ ಎ ಸಮರೂಪಿ ತ್ರಿಭುಜ ಒ ಡಿ ಸಿ, ಕೋನ ಬಿ ಒ ಸಿ ಇಸ್ ಈಕ್ವಲ್ ಟು 125 ಡಿಗ್ರಿ, ಕೋನ ಸಿ ಡಿ ಒ ಇಸ್ ಈಕ್ವಲ್ ಟು 70 ಡಿಗ್ರಿ. ಆದರೆ ಕೋನ ಡಿ ಒ ಸಿ, ಕೋನ ಡಿ ಸಿ ಒ ಮತ್ತು ಕೋನ ಒ ಎ ಬಿಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಅವರು. ಸರಿಯಾ? ಚಿತ್ರ ನೋಡ್ರಿ. ಚಿತ್ರದಲ್ಲಿ ಏನು ದತ್ತಗಳನ್ನು ಕೊಟ್ಟಿದ್ದಾರಲ್ಲ ಆ ದತ್ತಗಳನ್ನು ಬರ್ಕೊತ ಹೋಗ್ರಿ. ಇಷ್ಟು ಬರೆದ್ರೆ ನಮಗೆ ಅರ್ಧ ಅಂಕ ಸಿಗ್ತದೆ. ಯಾಕಂದ್ರೆ ಅಂಕನೂ ಭಾಳ ಇಂಪಾರ್ಟೆಂಟ್ ಅಲ್ಲ, ಹಾಗಾಗಿ ಜ್ಞಾನನೂ ಇಂಪಾರ್ಟೆಂಟು, ಅದ್ರ ಜೊತೆಗೆ ಅಂಕನೂ ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ತ್ರಿಭುಜ ಒ ಬಿ ಎ ಸಮರೂಪಿ ತ್ರಿಭುಜ ಒ ಡಿ ಸಿ ಅಂತ ಕೊಟ್ಟಿದ್ದಾರೆ, ಬರೆದಿದ್ದೀವಿ. ಆಮೇಲೆ ಕೋನ ಬಿ ಒ ಸಿ ಇಸ್ ಈಕ್ವಲ್ ಟು 125 ಡಿಗ್ರಿ, ಕೋನ ಸಿ ಡಿ ಒ ಇಸ್ ಈಕ್ವಲ್ ಟು 70 ಡಿಗ್ರಿ, ಕೋನ ಡಿ ಒ ಸಿ ಗೊತ್ತಿಲ್ಲ ಏನು ಮಾಡ್ಬೇಕು ನಾವು? ಫೈಂಡ್ ಔಟ್ ಮಾಡಬೇಕು. ಕೋನ ಡಿ ಸಿ ಒ ಫೈಂಡ್ ಔಟ್ ಮಾಡಬೇಕು, ಕೋನ ಒ ಎ ಬಿ ಫೈಂಡ್ ಔಟ್ ಮಾಡಬೇಕು. ಸರಿಯಾ? ಈಗ ಚಿತ್ರ ನೋಡ್ರಿ, ಏನೂ ಬರಿಬೇಡ್ರಿ. ಅರ್ಥ ಆಯ್ತಾ? ನೋಡಪ್ಪ, ಇದೊಂದು ರೇಖೆ ಕಾಣ್ತಾ ಇದೆ ನಿನ್ಗೆ. ಸರಿಯಾ? ಈ ರೇಖೆಯಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಪ್ಪ? 125 ಡಿಗ್ರಿ. ಅಂದರೆ ಒಟ್ಟಾರೆಯಾಗಿ ಇದು ಒಟ್ಟು ಸೇರಿ ಎಷ್ಟು ಡಿಗ್ರಿ ಇರ್ತದ? 180 ಡಿಗ್ರಿ ಇರ್ತದ. ಯಾಕಪ್ಪ ಅಂತಂದರೆ ಇದೊಂದು ಸರಳ ಕೋನವನ್ನು ಉಂಟು ಮಾಡಾಕತ್ತೈತಿ. ಸರಿಯಾ? ಓಕೆ, ಏನು ಬರಿಬೋದಪ್ಪ ನಾನಿಲ್ಲಿ? ನಮಗೆ ತಿಳಿದಂತೆ ಪರಿಹಾರ ಬರಿತೀನಿ. ಪರಿಹಾರ ನಮಗೆ ತಿಳಿದಂತೆ ಯಾವುದು? ಕೋನ ಬಿ ಒ ಸಿ ಪ್ಲಸ್ ಕೋನ ಸಿ ಒ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಯಾಕೆ 180 ಡಿಗ್ರಿ? ಡಿ ಬಿ ಎನ್ನುವುದು ಏನಪ್ಪ? ಅದು ಡಿ ಒ ಬಿ ಎನ್ನುವುದು ಒಂದು ಸರಳ ರೇಖೆ. ಡಿ ಒ ಬಿ ಎನ್ನುವುದು ಸರಳ ರೇಖೆ ಉಂಟು ಮಾಡುತ್ತಿದೆ. ಸರಳ ರೇಖೆ ಉಂಟು ಮಾಡುತ್ತಿದೆ ಅಂತ ಬರೀರಿ. ಬರೆದ್ರಾ? ಮುಂದೇನು ಬರೀತೀರಪ್ಪ? ಬಿ ಒ ಸಿ ಎಷ್ಟು ಕೊಟ್ಟಿದ್ದಾರೆ? ಬಿ ಒ ಸಿ 125 ಡಿಗ್ರಿ ಪ್ಲಸ್ ಕೋನ ಸಿ ಒ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. 125 ಡಿಗ್ರಿ ಕಳಿಸಿ ಏನಾಗ್ತದಪ್ಪ? ಹಾಂ, ಕೋನ ಸಿ ಒ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 125 ಡಿಗ್ರಿ. ಕೋನ ಸಿ ಒ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ ಒಳಗಡೆ 125 ಡಿಗ್ರಿ ತೆಗಿರಿ, 55 ಡಿಗ್ರಿ ಉಳಿತು. ಎಷ್ಟು ಡಿಗ್ರಿ ಉಳಿತಪ್ಪ? 55. ಯಾವುದದು? ಸಿ ಒ ಡಿ ಅಂದರೆ ಇಲ್ಲಿ ಒಳಗೆ ಎಷ್ಟು ಬರಲಿ? 55 ಡಿಗ್ರಿ. ಇಲ್ಲೊಂದು ತ್ರಿಭುಜ ಕಾಣತೈತಾ? ತ್ರಿಭುಜ ಕಾಣ್ತಾ ಇದೆ ಅಂತಂದರೆ ಆ ಮೂರು ಕೋನಗಳ ಮೊತ್ತ ಎಷ್ಟಿರ್ತೈತಿ? 180 ಡಿಗ್ರಿ ಇರ್ತದ. ಬರೋಣ. ತ್ರಿಭುಜ ಡಿ ಒ ಸಿ ನಲ್ಲಿ ಯಾವ್ಯಾವ ಕೋನಗಳು? ಕೋನ ಡಿ ಒ ಸಿ ಅಥವಾ ಸಿ ಒ ಡಿ, ಕೋನ ಸಿ ಒ ಡಿ ಪ್ಲಸ್ ಕೋನ ಒ ಡಿ ಸಿ, ಕೋನ ಒ ಡಿ ಸಿ ಪ್ಲಸ್ ಕೋನ ಡಿ ಸಿ ಒ ಅಥವಾ ಡಿ ಸಿ ಒ ಕೇಳಿರಲ್ಲ, ಹಾಂ ಡಿ ಸಿ ಒ, ಕೋನ ಡಿ ಸಿ ಒ ಇಸ್ ಈಕ್ವಲ್ ಟು 180 ಡಿಗ್ರಿ. ಯಾಕೆ? ತ್ರಿಭುಜದ ಒಳಕೋನಗಳ ಮೊತ್ತ. ಬ್ರ್ಯಾಕೆಟ್ ಒಳಗೆ ಏನು ಬರೀತೀಪ್ಪ? ತ್ರಿಭುಜದ ಒಳಕೋನಗಳ
ಮೊತ್ತ ಅಂತ ಅಷ್ಟೇ ಬರೆದ್ಬಿಡ್ರಿ ಸಾಕು. ಒಳ ಕೋನಗಳ ಮೊತ್ತ ಅಂತ ಬರಿತೀವಿ. ನೆಕ್ಸ್ಟ್ ಕೋನ COD ಕೊಟ್ಟಿದ್ದಾರ ಅಥವಾ ಬಂದಿದ್ದ ಆನ್ಸರ್ ಎಷ್ಟದ 55 ಡಿಗ್ರಿ. ODC 70 ಡಿಗ್ರಿ. ಕೋನ DCO ಇಸ್ ಈಕ್ವಲ್ ಟು 180 ಡಿಗ್ರಿ. ಇವೆರಡು ಕೂಡಿಸಿ ಕಡೆ ಕಳಿಸೋಣ. ಕೋನ DCO ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 125 ಡಿಗ್ರಿ ಆಗ್ತದ. ಓಕೆ, ಮೈನಸ್ ಮಾಡಿದಾಗ ಕೋನ DCO ಇಸ್ ಈಕ್ವಲ್ ಟು ಎಷ್ಟು ಬಂತಪ್ಪ 55 ಡಿಗ್ರಿ. ಕೋನ DCO ಕೂಡ ಏನು ಬಂತು 55 ಡಿಗ್ರಿ. ಅರ್ಥ ಆಯ್ತಾ? ಓಕೆ, ಅವ್ರು ಏನು ಕೊಟ್ಟಿದ್ದಾರೆ? ಕೋನ ತ್ರಿಭುಜ OBA ಸಮರೂಪಿ ತ್ರಿಭುಜ ODC. OBA ಇಲ್ಲದ OBA ಕರೆಕ್ಟ್. OBA ಇಸ್ ಈಕ್ವಲ್ ಟು ODC. ಇವೆರಡು ತ್ರಿಭುಜ ಏನಪ್ಪ ಸಮರೂಪಿ ಅಂತ ಹೇಳ್ತಾರೆ ಅವರು. ಸಮರೂಪಿ ತ್ರಿಭುಜದ ಅನುರೂಪ ಕೋನಗಳೇನಿರ್ತಾವ? ಸಮ ಇರ್ತಾವಲ್ಲ. ಸಮರೂಪಿ ತ್ರಿಭುಜದ ಅನುರೂಪ ಕೋನಗಳು ಸಮನಾಗಿರ್ತವೆ. ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿರ್ತವೆ. ಇಲ್ಲಿ ಬಾಹು ಬೇಡ, ಏನು ಬೇಕು? ಕೋನ ಬೇಕು. ಕೋನ ಬೇಕಂತಂದ್ರೆ ಎಲ್ಲ ಕೋನಗಳು ಏನಾಗ್ತಪ್ಪ ಒಂದಕ್ಕೊಂದು ಸಮ. ಈ ಕೋನ ಈ ಕೋನಕ್ಕೆ ಸಮ ಆಗ್ತದ, ಇದು ಇದಕ್ಕೆ ಸಮ ಆಗ್ತದ, ಇದು ಇದಕ್ಕೆ ಸಮ ಆಗ್ತದೆ. ಅರ್ಥದ? ಓಕೆ, ಇಲ್ಲಿ ತಂದಿಡು. ಇಲ್ಲಿ 55 ಡಿಗ್ರಿ ಇದೆಷ್ಟಪ್ಪ? 55 ಡಿಗ್ರಿ. ಇದೆಷ್ಟು? 70 ಡಿಗ್ರಿ. ಇದೆಷ್ಟು? 55 ಡಿಗ್ರಿ. ಏನೇನು ಕೇಳಿದಾರೆ ಅವರು? ಮತ್ತೆ DOC ಕೇಳಿದಾರಾ? DOC COD ಎರಡು ಒಂದೇ ಅಲ್ಲ? DOC COD ಎರಡು ಒಂದು. ಇದು ಬಂದೈತಿ? ಹಾಂ, ಇದು ಬಂದೈತಿ ಉತ್ತರ DOC ಆಲ್ರೆಡಿ. ನೆಕ್ಸ್ಟ್ DCO ಬಂದೈತಿ. ಏನು ಬೇಕೀಗ? OAB. OAB ಕೋನ OAB ಇದ್ದಷ್ಟೇ ಕೋನ OCD ಇರ್ತದ. ಯಾಕಪ್ಪ? ಇವೆರಡು ತ್ರಿಭುಜಗಳು ಏನದವ? ಸಮರೂಪಿ ತ್ರಿಭುಜದ. ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಅನುರೂಪ ಕೋನಗಳು ಸಮನಾಗಿರುತ್ತವೆ. ಆದ್ದರಿಂದ ಏನಂತ ಬರಿತೀನಪ್ಪ ಅಂದ್ರೆ ಇಲ್ಲಿ ತ್ರಿಭುಜ OBA ಸಮರೂಪಿ ತ್ರಿಭುಜ ODC. ಆದ್ದರಿಂದ ಕೋನ ಯಾವುದು? OAB ಇಸ್ ಈಕ್ವಲ್ ಟು OCD. ಕೋನ OCD. ಯಾಕಪ್ಪ ಇದು? ಸಮರೂಪಿ ತ್ರಿಭುಜದ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಸಮರೂಪಿ ತ್ರಿಭುಜದ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಆದ್ದರಿಂದ ಕೋನ OAB ಇಸ್ ಈಕ್ವಲ್ ಟು OCD. ಎಷ್ಟು ಬಂದೈತಿ? OCD ಇದೆ. OCDಯಾ? DCO ಅಂದ್ರೆ ಒಂದೇ, OCD ಅಂದ್ರೆ ಒಂದೇ. ಎಷ್ಟು ಬಂತಪ್ಪ ಅದು? 55 ಡಿಗ್ರಿ. ಆದ್ದರಿಂದ OAB ಇಸ್ ಈಕ್ವಲ್ ಟು 55 ಡಿಗ್ರಿ, OCD ಇಸ್ ಈಕ್ವಲ್ ಟು 55 ಡಿಗ್ರಿ. ಇನ್ನೊಂದು ಯಾವುದಪ್ಪ? DCO, ಅದು ಕೂಡ 55 ಡಿಗ್ರಿ ಅಥವಾ COD. ಬರ್ಕೊಟ್ರಿ, ಚೆಕ್ ಮಾಡಿರಿ ಉತ್ತರ. ಹಾಗೆ COD ಅಂದ್ರೆ ಒಂದೇ. ಇದನ್ನು ಬೇಕಾದ್ರೆ ನೀನು DOC ಬರ್ತೀರಿ ಬರೀ, ಆಯಿತಾ? DOC ಎಲ್ಲ ಒಂದೇ. ಆಮೇಲೆ DCO ಅಂದ್ರೆ ಒಂದೇ, DCO. ಓಕೆ, ಅದೇ ಕೇಳ್ಯಾರ ಅವರು. OAB ಓಕೆ, ಬರ್ಕೊಟ್ರಿ. ಪ್ರಶ್ನೆ 3 ಅತಿ ಉತ್ತಮವಾದಂಥ ಪ್ರಶ್ನೆ, ಇಂಪಾರ್ಟೆಂಟ್ ಕ್ವಶನ್ ಇದು. ABCD ತ್ರಾಪಿಜ್ಯದಲ್ಲಿ AB ಸಮಾಂತರ DC ಕರ್ಣಗಳಾದ AC ಮತ್ತು BDಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. ಎರಡು ತ್ರಿಭುಜಗಳ ಸಮರೂಪತೆ ನಿರ್ಧಾರಕ ಗುಣ ಉಪಯೋಗಿಸಿ OA ಭಾಗಲೆ OC ಇಸ್ ಈಕ್ವಲ್ ಟು OB ಭಾಗಲೆ OD ಎಂದು ಸಾಧಿಸಿ ಅಂತ ಇದೆ. ಸರಿಯಾ? ಚಿತ್ರ ಅವರು ಕೊಟ್ಟಿಲ್ಲ, ಚಿತ್ರ ನಾವೇ ತೆಗಿಬೇಕು. ಏನು ಚಿತ್ರ? ತ್ರಾಪಿಜ್ಯದ ಚಿತ್ರ. ಯಾವುದು ಚಿತ್ರ ಅಂತ? ತ್ರಾಪಿಜ್ಯ. ಹೆಂಗಿರುತ್ತೆ ಯಾರಿಗೆ ಗೊತ್ತು? ತ್ರಾಪಿಜ್ಯ. ಹಾಂ, ನೋಡಿರಿ ತ್ರಾಪಿಜ್ಯ. ತ್ರಾಪಿಜ್ಯ ಅಂತಂದ್ರೆ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ. ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದರೆ ಅದಕ್ಕೆ ಅಂತ ಕರಿತೀವಿ ನಾವು ತ್ರಾಪಿಜ್ಯ ಅಂತ ಕರಿತೀವಿ. ಇನ್ನೊಂದು ಜೊತೆ ಏನಪ್ಪ ಅಂತಂದ್ರೆ ಸಮಾಂತರವಾಗಿ ಇರಂಗಿಲ್ಲ. ಅರ್ಥ ಆಗ್ತದೆಯಾ? ಹಾಗಾಗಿ ಒಂದು ತ್ರಾಪಿಜ್ಯ ತಗೊಳ್ಳೋಣಂತ. ಆ ತ್ರಾಪಿಜ್ಯದ ಹೆಸರು ಏನಂತ ಕೊಟ್ಟಿದ್ದಾರೆ ಅವರು? ABCD ಅಂತ ಕೊಟ್ಟಿದ್ದಾರೆ. ನಾವು ಒಂದು ತ್ರಾಪಿಜ್ಯ ತೊಗೊಂಡಿದ್ದೀವಿ. ಈ ತ್ರಾಪಿಜ್ಯದಲ್ಲಿ ಇದನ್ನು A ಅಂತ ತಗೋತೀನಿ, B, C ಮತ್ತು D ಅಂತ ತೆಗೆದುಕೊಳ್ಳೋಣ. ಸರಿಯಾ ಮಕ್ಕಳೇ? ABಗೆ ಯಾವುದು ಸಮಾಂತರ ಅಂತ ಹೇಳ್ತಾರೆ ಅವರು? DC ಸಮಾಂತರ. ದತ್ತ ಏನು ಬರಲಿಲ್ಲ ನಾನು? ದತ್ತ AB
ಸಮಾಂತರ ಡಿ ಸಿ ಆಗುವಂತೆ ಏನು ತಗೋಬೇಕು? ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ ತೆಗೆದುಕೊಳ್ಳೋಣ. ತೆಗೆದುಕೊಂಡ್ವಾ? ಮುಂದೆ ಪ್ರಶ್ನೆ ಓದೋಣ ತಂಗೆ. ಪ್ರಶ್ನೆ ಏನು ಹೇಳ್ತೈತಿ? ಕರ್ಣಗಳಾದ ಎ ಸಿ ಮತ್ತು ಬಿ ಡಿ. ಕರ್ಣ ಅಂದ್ರೆ ಗೊತ್ತೈತಿ ನಿಮಗೆ? ಕರ್ಣ ಅಂತಂದ್ರೆ ಅಭಿಮುಖ ಕೋನಗಳನ್ನು ಸೇರಿಸುವ ಒಂದು ರೇಖೆ. ಸರಿಯಾ? ಯಾವ ರೇಖೆ ಐತಿಲಿ? ಎ ಸಿ ರೇಖೆ ಇದೆ ಮತ್ತು ಇನ್ನೊಂದು ಯಾವುದಪ್ಪ? ಬಿ ಡಿ ರೇಖೆ ಇದೆ. ಈ ಎರಡು ರೇಖೆಗಳು ಏನು ಮಾಡಿದ್ದೀವಿ ನಾವು ಅಂತಂದ್ರೆ ಸೇರಿಸಿದ್ದೀವಿ. ಸೇರಿಸಿದಾಗ ಈ ಎರಡು ರೇಖೆಗಳು ಅಥವಾ ಈ ಎರಡು ಕರ್ಣಗಳು ಒಂದು ಭಾಗದೊಳಗೆ ಸಂಧಿಸ್ತವ, ಒಂದು ಭಾಗದೊಳಗೆ ಏನಾಗ್ತವ? ಕೂಡ್ತವ. ಹೌದಾ? ಆ ಭಾಗಕ್ಕೆ ನಾವು ಏನಂತ ಕರಿತೀವಿ? ಒಂದು ಬಿಂದು ಅಂತ ಕರಿತೀವಿ. ಆ ಬಿಂದುವಿಗೆ ಅವ್ರು ಹೆಸರು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಓ ಅಂತ ಹೆಸರು ಕೊಟ್ಟಿದ್ದಾರೆ. ಸರಿಯಾ? ಮುಂದೆ ನೋಡೋಣ ಹಂಗೆ. ಛೇದಿಸುತ್ತವೆ. ಎರಡು ತ್ರಿಭುಜಗಳ ಸಮರೂಪತೆ ನಿರ್ಧಾರಕ ಗುಣವನ್ನು ಉಪಯೋಗಿಸಿ OA ಭಾಗಲೆ OC = OB ಭಾಗಲೆ OD ಎಂದು ಸಾಧಿಸಿ. ಏನು ಸಾಧಿಸ್ಬೇಕಂತ ನಾವು? ಸಾಧನೀಯ. ಏನು ಸಾಧಿಸ್ಬೇಕು ಹೇಳಪ್ಪ? OA ಭಾಗಲೆ = ಭಾಗಲೆ OD ಎಂದು ಸಾಧಿಸ್ಬೇಕು. ಸರಿಯಾ? ಓಕೆ, ಇದು ಸಾಧನೀಯ ಆಯಿತು. ಆಮೇಲೆ ರಚನೆ ಅಂತೂ ಇಲ್ಲ ಇದರೊಳಗಡೆ. ಡೈರೆಕ್ಟಾಗಿ ಏನು ಬರೋಣಪ್ಪ? ಸಾಧನೆ. ದತ್ತದಲ್ಲಿ ನಾವು ಇದನ್ನು ಬರೆದು ನಡೀತೈತಿ. ಏನಪ್ಪ? ಎ ಸಿ ಮತ್ತು ಬಿ ಡಿಗಳು ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಆ ಲೈನ್ ಬರಿಬೇಕಿಲ್ಲಿ. ಎದ್ರೊಳಗೆ? ದತ್ತದೊಳಗಡೆ. ಆಮೇಲೆ ಬರೀರಿ. ಸರಿಯಾ? ಇಲ್ಲಿ ಒಂದು ಸ್ವಲ್ಪ ಮುಂದುಗಡೆ ಬರೀರಿ. ಏನು ಬರೀತೀರಪ್ಪ? ಎ ಸಿ ಮತ್ತು ಬಿ ಡಿ ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಅರ್ಧಿಸುತ್ತವೆ ಅಲ್ಲ, ಛೇದಿಸುತ್ತವೆ. ಅರ್ಥ ಆಯ್ತಾ? ಸಾಧನೆ ಮಾಡಬೇಕು ಅಂತಂದ್ರೆ ನಾವು ಸಾಧನೀಯ ಏನದ ನೋಡಬೇಕು. ಸಾಧನೀಯ ಏನದ? OA ಭಾಗಲೆ OC = OB ಭಾಗಲೆ OD ಅದ. ಇವು ಎಲ್ಲಿ ಅದಾವ ಅಂತ ನೋಡ್ರಿ. ಯಾವ್ಯಾವ ತ್ರಿಭುಜದೊಳಗೆ ಅದಾವ ಅಂತ ಮೊದಲು ನೋಡ್ರಿ. ನೋಡ್ತೀರಾ? ಯಾವ್ಯಾವ ತ್ರಿಭುಜ ಹೇಳಪ್ಪ? OA ಎಲ್ಲೈತಿ? OA ಅಂತಕ್ಕಂಥ ತ್ರಿಭುಜ ಯಾವುದು? OAB. ಆ ತ್ರಿಭುಜದೊಳಗೆ ಏನದಪ್ಪ? OA ಅದ. OC ಎಲ್ಲಿದ? ODC ಅಥವಾ OCD. ಆ ತ್ರಿಭುಜದೊಳಗೆ OC ಅದ. ಆಮೇಲೆ OB ಎಲ್ಲಿದ? OBA. ಓಕೆ, OD ಎಲ್ಲಿದ? ODC. ಅಂದ್ರೆ ಎಲ್ಲ ಸೇರಿ ಎಷ್ಟೇ ತ್ರಿಭುಜ ಇವು ಇಲ್ಲಿರೋವು? 4 ಅದಾವ. ಆದ್ರೆ ನಮಗೂ ಯೂಸ್ ಆಗೋ ಯಾವುವು? 1, 2. ಯಾವ್ಯಾವ ತ್ರಿಭುಜಗಳು? OAB, ನೆಕ್ಸ್ಟ್ ODC, OAB, ODC. ಇವೆರಡು ತ್ರಿಭುಜದ ಎಲ್ಲ ಕೋನಗಳು ಒಂದಕ್ಕೊಂದು ಸಮ ಅಂತ ನಾವು ಹೇಳ್ದಂತ ತಿಳ್ಕೊ. ಇವೆರಡೂ ತ್ರಿಭುಜಗಳು ಏನಾಗ್ತವ? ಸಮರೂಪ ತ್ರಿಭುಜ ಆಗ್ತವೆ. ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿರುತ್ತವೆ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು. ಹೌದಿಲ್ಲ? ಹೌದಾ? ಅಷ್ಟು ಮಾಡೋಣ. ಅಷ್ಟು ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡೋಣ ಅಂತಂದ್ರೆ ಇಲ್ಲಿ ABಗೆ DC ಸಮಾಂತರ ಅದ. ABಗೆ DC ಸಮಾಂತರ ಅದ ಅಂದ್ರೆ ನಾವು 9ನೇ ತರಗತಿ ಒಳಗೆ ಕಲ್ತಿದ್ವಿ. AB ಮತ್ತು DCಗೆ ಸಮಾಂತರ ಲೈನ್ಗಳಿದ್ದಾಗ ಒಂದು ರೇಖೆ ಅದನ್ನು ಛೇದಿಸ್ತಂತ ತಿಳ್ಕೊ ಅಥವಾ ಕಟ್ ಮಾಡ್ತಂತ ತಿಳ್ಕೊ. ಅವಾಗೇನು ಸಿಗ್ತವೆ ನಮಗೆ? 2 ಪರ್ಯಾಯ ಅಂತರ್ಮುಖ ಕೋನಗಳು ಸಿಗ್ತಾವೆ. ನೆನಪದ? ಕಿಂಗ್ ಒಂದು ಲೈನ್ ಐತಿ ಗೊತ್ತಾನ? ಈ ಥರ ಯಾವುದಪ್ಪ ಅಂತಂದ್ರೆ ಇದು ಆಧಾರ ಪ್ರತಿಜ್ಞೆ. ಯಾರ್ದು? ಯೂಕ್ಲಿಡ್ನ ಆಧಾರ ಪ್ರತಿಜ್ಞೆಗಳು ಅಂತಿದ್ವು ಗೊತ್ತಾ? 1, 2, 3, 4, 5. ಅದರಲ್ಲಿ ಈ ಥರ ಕೋನಗಳಿರ್ತಾವಲ್ಪ, ಇವೆರಡಿಗೆ ಏನಂತ ಕರಿತೀವಿ ನಾವು? ಪರ್ಯಾಯ ಅಂತರ್ಮುಖ ಕೋನಗಳು ಅಂತ ಕರಿತೀವಿ. ಇವೆರಡು ಕೋನಗಳಿಗೆ ಏನಂತ ಕರಿತೀವಿ ನಾವು? ಏನಂತೀವಿ? ಶೃಂಗಾಭಿಮುಖ ಕೋನಗಳು ಅಂತೀವಿ ನಾವು. ಏನಂತೀವಿ? ಶೃಂಗಾಭಿಮುಖ ಕೋನಗಳು. ಇವೆರಡು ಸೇಮ್ ಲೈನ್ ಒಳಗಿದ್ದು ಅಂತೀಕೋ ಅನುರೂಪ ಕೋನಗಳು ಅಂತೀವಿ. ಏನಂತೀವಿ? ಅನುರೂಪ ಕೋನಗಳು. ಇವು ಅನುರೂಪ ಕೋನಗಳು. ಹಿಂಗಿದ್ದು ಅಂತ ತಿಳ್ಕೊ. ಎಸ್ ಶೇಪ್ ಒಳಗೆ ಇದ್ದು ಅಂದ್ರೆ ಅವು ಏನಂತೀವಿ ನಾವು? ಪರ್ಯಾಯ ಅಂತರ್ಮುಖ ಕೋನಗಳು ಅಂತ ಕರಿತೀವಿ. ಆಮೇಲೆ ಒಂದೇ ಅಪೋಸಿಟ್ ಒಳಗಿದ್ದು ಅಂತ ತಿಳ್ಕೊ ಓಕೆ ಅಂತ ಕರಿತೀವಿ ನಾವು ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಇದು 9ನೇ ತರಗತಿ ಒಳಗೆ ಕಲ್ತಿದ್ವಿ. ನೆನಪಿಲ್ಲಲ್ಲ? ಈಗ ನೆನಪು ಮಾಡಿಸಿದ್ದೀನಿ. ಸರಿಯಾ? ಓಕೆ. ಹಾಗಿದ್ರೆ ಇವೆರಡು ಕೋನಗಳು ನಿಮ್ಗೆ ಹೆಂಗೆ ಕಾಣಕತ್ತಾವ? ಚಂದ ಕಾಣತ್ತಾವ, ಹೌದಲ್ಲ? ಯಾವ ಥರ ಕಾಣ್ತಾ ಇದ್ದಾವೆ ರೀ? ಇದು ಎರಡು ಏನಿವು? ಪರ್ಯಾಯ ಅಂತರ್ಮುಖ ಕೋನಗಳು. ಇವೆರಡೇನು? ಪರ್ಯಾಯ
ಅಂತರ್ಮುಖ ಕೋನಗಳು. ಅರ್ಥ ಆಗ್ತದೆ ನಿಮಗೆ? ಎ ಬಿ ಡಿ ಸಿಗೆ ಸಮಾಂತರವಾಗಿದೆ, ಹಾಗಾಗಿ ಈ ಕೋನ 1 ಅಂತ ತೊಗೊತೀನಿ ಇದಕ್ಕೆ ನಾನು. ಆಮೇಲೆ ಇದಕ್ಕೆ ಕೋನ 2 ತೊಗೊತೀನಿ, ಇದಕ್ಕೆ ಕೋನ 3 ತೊಗೊತೀನಿ, ಇದಕ್ಕೆ ಕೋನ 4 ಅಂತ ತೊಗೊತೀನಿ. ಇಲ್ಲೊಂದು ಕೋನಗಳು ಉಂಟಾಗ್ತವೆ, 2 ಕೋನಗಳು, ಹೌದಿಲ್ಲ? ಇಲ್ಲಿ 2 ಕೋನಗಳು ಉಂಟಾಗ್ತವಿಲ್ಲ? ಓಕೆ. ಇಲ್ಲಿ ಎ ಬಿ ಸಮಾಂತರ ಡಿ ಸಿ, ಎ ಬಿ ಸಮಾಂತರ ಡಿ ಸಿ. ಆದ್ದರಿಂದ ಕೋನ 1 = ಕೋನ 3 ಬರಿಬೋದಾ? ಕೋನ 1 = ಕೋನ 3. ಯಾಕಪ್ಪ? ಪರ್ಯಾಯ ಅಂತರ್ಮುಖ ಕೋನಗಳು, ಪರ್ಯಾಯ ಅಂತರ್ಮುಖ ಕೋನ. ಅದೇ ಥರ ಕೋನ ಯಾವುದು? 2 = ಕೋನ 4. ಅದು ಯಾಕಪ್ಪ? ಪರ್ಯಾಯ ಅಂತರ್ಮುಖ ಕೋನ. ನಂತರ ಮುಂದೆ ಹೇಳು, ಕೋನ ಓ = ಕೋನ ಓ. ಹಾಂ, ಓ ಅಂತಂದ್ರೆ ಕೋನ ಎ ಓ ಬಿ, ಕೋನ ಎ ಓ ಬಿ = ಕೋನ ಡಿ ಓ ಸಿ, ಕೋನ ಡಿ ಓ ಸಿ. ಯಾಕಪ್ಪ? ಇವು ಶೃಂಗಾಭಿಮುಖ ಕೋನಗಳು. ಏನಿವು? ಶೃಂಗಾಭಿಮುಖ ಕೋನಗಳು. ಇವೆರಡು ಶೃಂಗಾಭಿಮುಖ ಕೋನಗಳು. ಅಂದರೆ ಯಾವ 2 ತ್ರಿಭುಜ ಉಪಯೋಗ ಮಾಡ್ತೀವಿ ಇಲ್ಲಿ? ಯಾವ 2 ತ್ರಿಭುಜ ಉಪಯೋಗ ಮಾಡ್ದಂಗೆ ಆಯಿತು? ಓಕೆ, ಹಾಂ, ತ್ರಿಭುಜ ಎ ಓ ಬಿ ಡಿ ಓ ಸಿ, ಡಿ ಓ ಸಿ ಅಂತ ಹೇಳ್ಬೋದು ನಾವು. ಹಾಂ, ಇಲ್ಲಿ ಸಮಾಂತರವಾಗಿದ್ದಕ್ಕೆ ಇವನ್ನೆಲ್ಲ ಬರ್ತೀವಿ ನಾವು. ಆದ್ದರಿಂದ ಏನು ತೋತೀನಿ ನಾನು? ತ್ರಿಭುಜ ಯಾವ್ಯಾವು? ತ್ರಿಭುಜ ಎ ಓ ಬಿ = ಅಲ್ಲ, ಮತ್ತು ತ್ರಿಭುಜ ಡಿ ಓ ಸಿ ನಲ್ಲಿ ಅಂತ ಬರೆದು ಇವೆಲ್ಲ ವಾಪಸ್ ಏನು ಬರಿತೀನಿ ನಾನು? ಹೌದಾ? ಇವೆಲ್ಲ ವಾಪಸ್ ಬರ್ದೇನು ಬರಿತೀನಪ್ಪ? ಇವೆರಡು ತ್ರಿಭುಜಗಳು ಸಮರೂಪ ಅಂತ ನಾವು ಹೇಳ್ತೀವಿ. ಅಥವಾ ಡೈರೆಕ್ಟ್ ಬರೆದ್ಬಿಡೋಣ. ಏನು ಬರೆದ್ಬಿಡ್ತೀನಿ ನೋಡಿ. ತ್ರಿಭುಜ ಎ ಓ ಬಿ ಸಮರೂಪಿ ತ್ರಿಭುಜ ಡಿ ಓ ಸಿ. ಯಾಕಪ್ಪ? ಯಾಕೆ ಸಮರೂಪ ಆಗ್ಬಿಟ್ಟು ಎರಡು? ಎ ಓ ಬಿ ಡಿ ಓ ಸಿ ಯಾವುದಕ್ಕೆ ಯಾಕದು ಸಮರೂಪ? ಅನುಪಾತ ಎಲ್ಲದ? ಅನುಪಾತ ಕೊಟ್ಟಿವಿ. ಎಲ್ಲಿ ಅನುಪಾತಗಳದಾವ? ಯಾವ ಅನುಪಾತ ತೊಗೊಂಡಿದ್ವಿ? ಅನುಪಾತ ಅಂದರೆ ಡಿವೈಡ್ ಬೈ ಬರ್ತೀವಲ್ಲ, ಅದಕ್ಕೆ ಅನುಪಾತ ಅಂತ ಬರ್ತೀವಿ. ಡಿವೈಡ್ ಬರ್ತೀವಿ ಇಲ್ಲ ಎಲ್ಲರೇ? ಮತ್ತೇನು ತೊಗೊಂಡಿವಿ? ಕೋನಗಳು ತೊಗೊಂಡಿವಿ. ಅನುರೂಪ ಕೋನಗಳು ಸಮಾಂತ ತೊಗೊಂಡಿವಿ. ಏನು ತೊಗೊಂಡಿವಿ? ಅನುರೂಪ ಕೋನಗಳು ಸಮಾಂತಂದಾಗ ಏನಂತ ಬರ್ತಿಲ್ಲ ನೀನು? ಕೋ 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 ಕೋನ 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 ಸಮರೂಪತೆ ನಿರ್ಧಾರಕ ಗುಣ. ಯಾವ ಗುಣಪ್ಪ ಇದು? ಕೋನ ಕೋನ ಕೋನ. ಮೂರು ಕೋನಗಳು ಏನದವ? ಎರಡೆರಡು ತ್ರಿಭುಜಗಳದ್ದು ಸಮ ಅದಾವ. ಕೋನಗಳು ಸಮ ಅದಾವ. ಅನುಪಾತ ಅಲ್ಲ. ಅನುಪಾತ ಅಂದ್ರೆ ಬಾಹು ಇದ್ದಾಗ ಅನುಪಾತ ಅನ್ಬೇಕು. ಇಲ್ಲಿ ಬಾಹು ಉಪಯೋಗ ಏನು ಮಾಡತ್ತಿಲ್ಲ ನಾವು. ಇಲ್ಲಿ ಬಾಹು ಉಪಯೋಗ ಮಾಡ್ತೇನೋ ಇಲ್ಲ. ಬಾಹು ಉಪಯೋಗ ಮಾಡುವಾಗ ಬಾಹುಗಳ ಅನುಪಾತ ತಗೋಬೇಕು, ಅವಾಗ ಅನುಪಾತ ಅನ್ಬೇಕು. ಕೋನಗಳಿದ್ದಾಗ ಅನುಪಾತ ಅನ್ಬಾರ್ದು, ಸಮ ಅನ್ಬೇಕು. ಅರ್ಥ ಆಯ್ತಾ? ಎರಡು ತ್ರಿಭುಜಗಳು ಸಮ ಅದು. ಈಗ ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಏನಿರ್ತಾವೆ? ಸಮಾನುಪಾತದಲ್ಲಿ ಇರ್ತವೆ, ಹೌದಿಲ್ಲ? ನಮಗೆ ತಿಳಿದಂತೆ ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಏನಿರ್ತಾವ್ರಿ? ಸಮಾನುಪಾತದಲ್ಲಿರ್ತವೆ. ಸಮಾನುಪಾತದಲ್ಲಿ ಇರುತ್ತವೆ ಅಂತ ನಾವು ಬರಿತೀವಿ. ಅಂದ್ರೆ ಸಮರೂಪಿ ತ್ರಿಭುಜಗಳು ಯಾವಿಲ್ಲಿ? ತ್ರಿಭುಜ ಎ ಓ ಬಿ, ಸಮರೂಪಿ ತ್ರಿಭುಜ ಡಿ ಓ ಸಿ. ಇವುಗಳ ಬಾಹುಗಳು ನೋಡೋಣ. ಇವುಗಳ ಬಾಹುಗಳು ಯಾವ್ಯಾವ ಅದಾವ? ಒಂದು ಓ ಎ ಅದ, ಒಂದು ಓ ಬಿ ಅದ, ಒಂದು ಎ ಬಿ ಅದ. ಈ ಕಡೆ ಸೈಡ್ ಏನದ? ಓ ಡಿ ಅದ, ಓ ಸಿ ಅದ, ಡಿ ಸಿ ಅದ. ನಮಗೆ ಬೇಕಾಗಿದ್ದೇನು? ಓ ಎ, ಓ ಬಿ, ಓ ಸಿ, ಓ ಡಿ. ಅಂದರೆ ಎ ಬಿ ಮತ್ತು ಡಿ ಸಿ ನಮಗೆ ಬ್ಯಾಡ. ಬ್ಯಾಡ ಅಂದ್ರೆ ಬರೆಯೋದು ಬ್ಯಾಡ. ಬೇಕಾಗಿದ್ದೇನು? ಓ ಎ ಭಾಗಲೆ ಓ ಸಿ = ಓ ಬಿ ಭಾಗಲೆ ಓ ಡಿ. ಬರಿಬೋದಾ? ಓ ಎ ಭಾಗಲೆ ಓ ಸಿ = ಓ ಬಿ ಭಾಗಲೆ ಓ ಡಿ. ಬೇಕಾಗಿದ್ದೇನು ಅದೇ. ಓ ಎ ಭಾಗಲೆ ಓ ಸಿ = ಓ ಬಿ ಭಾಗಲೆ ಓ ಡಿ. ಆದ್ದರಿಂದ ಸಾಧಿಸಿದೆ. ಅರ್ಥ ಆಯ್ತಾ? ತಿಳಿತೇನಿಲ್ಲೋ? ಬರ್ಕೊಡ್ರಿ. ಫಸ್ಟ್ ಏನು ತೊಗೊಂಡು ಒಂದು ಟ್ರಾಪಿಜೆ ತೊಗೊಂಡ್ವಿ. ಅವಾಗೇನಪ್ಪ ಅಂದ್ರೆ ಮೂರು ಕೋನಗಳು ಸಮಾನಾಗಿದ್ವಾ? ಮೂರು ಕೋನಗಳು ಸಮಾನ ಇದ್ರೇನಪ್ಪ ಎರಡು ಇದು ತ್ರಿಭುಜಗಳು ಸಮರೂಪಿ ತ್ರಿಭುಜ ಆಗ್ತವೆ. ಅನುರೂಪ ಭಾಗಗಳು ಸಮಾನುಪಾತ ಇರ್ತವೆ. ಪ್ರಶ್ನೆ 4. ಓ ಸುಮ್ಕ ಸಾಕು.
ಪ್ರಶ್ನೆ 4 ಅತಿ ಉತ್ತಮವಾದಂಥ ಪ್ರಶ್ನೆ ಇದು. ಚಿತ್ರ 2.36ರಲ್ಲಿ QR/QS QT/PR ಮತ್ತು ಕೋನ 1 ಕೋನ 2 ಆದರೆ ಕೋನ 1 ಕೋನ 2 ಆದರೆ ತ್ರಿಭುಜ PQS ಸಮರೂಪಿ ತ್ರಿಭುಜ TQR ಎಂದು ಸಾಧಿಸಿ. ಎರಡು ತ್ರಿಭುಜ ಅದಾವ, ಅವು ಸಮರೂಪಿ ಅಂತ ಸಾಧಿಸ್ಬೇಕಂತ. ಎರಡು ತ್ರಿಭುಜ ಅದಾವ, ಅವಕ್ಕೇನು ಮಾಡ್ಬೇಕಂತ? ಸಮರೂಪಿ ಅಂತ ಸಾಧಿಸ್ಬೇಕಂತ. ಯಾವುದೇ ಎರಡು ತ್ರಿಭುಜ ಸಮರೂಪಿ ಆಗಬೇಕು ಅಂದ್ರೆ ನಮಗೆ ಒಟ್ಟಾರೆಯಾಗಿ 3-4 ಗುಣಲಕ್ಷಣಗಳು ಸಿಗ್ತಾವೆ. ಎಷ್ಟು ಗುಣಲಕ್ಷಣಗಳು? 3-4 ಸಿಗ್ತಾವೆ, 4-5 ಸಿಗ್ತಾವೆ, 5-6 ಸಿಗ್ತಾವೆ. ನಾನು ನಿಮ್ಗೆ ಒಂದಿಷ್ಟು ಹೇಳ್ತೀನಿ, ಕೇಳಿ. ಯಾವುದೇ ಎರಡು ತ್ರಿಭುಜ ಸಮರೂಪಿ ಆಗಬೇಕು ಅಂದ್ರೆ, ಅರ್ಥ ಆಗ್ತದ? ಯಾವುದೇ ಎರಡು ತ್ರಿಭುಜ ಸಮರೂಪಿ ಆಗಬೇಕು ಅಂತಂದ್ರೆ ಕೆಲವೊಂದಿಷ್ಟು ನಿಯಮಗಳದಾವೆ. ಏನು ನಿಯಮಗಳು? ಒಂದನೇ ನಿಯಮ ಏನಂತಂದ್ರೆ, ಎರಡು ತ್ರಿಭುಜ ಅದಾವೆ. ಈಗ ಅವೆರಡೂ ತ್ರಿಭುಜದ ಬಾಹುಗಳೇನದಾವಲ್ಲ ಸಮ ಅನುಪಾತದಲ್ಲಿರಬೇಕು. ಸಮ ಅನುಪಾತದಲ್ಲಿ. ಅರ್ಥ ಏನು ಸಮ ಅನುಪಾತ ಅಂದ್ರೆ? ಎಕ್ಸಾಂಪಲ್ಗೆ ABC ಅಂತ ತೊಗೊತೀನಿ, PQR ಅಂತ ತೊಗೊತೀನಿ. AB/PQ ಅಂತ ನಾ ತಗೊಂಡೆ, BC/QR ಅಂತ ತಗೊಂಡೆ, AC/PR ಅಂತ ತಗೊಂಡೆ. ಇದು ಅನುಪಾತ ಅಂತೀವಿ ನಾವು. ಏನಂತೀವಿ ಇದಕ್ಕೆ ನಾವು? ಅನುಪಾತ ಅಂತೀವಿ. ಅಂದ್ರೆ ಆವಾಗ ಬೆಲೆಗಳನ್ನ ಹಾಕ್ಕೊಂತ ಹೋಗ್ತೀನಿ. 2/4 = 3/6 = 5/10. 2 1 2 2 3 1 3 2 5 1 5 2 1/2 1/2 1/2 3 ಈಕ್ವಲ್ ಬಂದ್ವಾ? 3 ಈಕ್ವಲ್ ಬಂದ್ವು ಅಂತಂದ್ರೆ ಇವೆರಡು ತ್ರಿಭುಜ ಸರ್ವಸಮ ಆಗಲ್ಲ, ಸಮರೂಪ ಆಗ್ತವ. ಸರ್ವಸಮ ಯಾವಾಗ ಆಗ್ತಿದ್ವು? ಇದು 2 ಇದು 2 ಇದು 3 ಇದು 3 ಇದು 5 ಇದು 5 ಇದ್ದಾಗ. ಹಂಗಿಲ್ಲ ಅವು. ಅರ್ಥ ಆಯ್ತಾ? ಇಲ್ಲಿ ಅನುರೂಪ ಬಾಹುಗಳು ಅಂತ ಕರಿತೀವಿ ನಾವು. ಇದಕ್ಕೆ ಏನಂತೀವಿ? ಅನುರೂಪ ಬಾಹುಗಳು. ಯಾವ್ಯಾವ ಅನುರೂಪ ಅಲ್ಪ ಇಲ್ಲಿ? ABಗೆ ಅನುರೂಪ PQ, BCಗೆ ಅನುರೂಪ QR, ACಗೆ ಅನುರೂಪ PR. ಈ ಮೂರೂ ಬಾಹುಗಳು ಸಮ ಅನುಪಾತದಲ್ಲಿ ಇದ್ರೆ ಇವೆರಡು ತ್ರಿಭುಜ ಏನು? ಸಮರೂಪಿ. ಇದಕ್ಕೆ ನಾವು ಬಾ 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 ಅಂತ ಕರಿತೀವಿ. ಯಾಕೆ? 3 ಬಾಹು ಹಿಡ್ಕೊಂಡಿವಿ ನಾವು. ಇಲ್ಲಿ ಏನು ಹಿಡ್ಕೊಂಡಿವಿ ನಾವು? 3 ಬಾಹುಗಳನ್ನ ಹಿಡಿದುಕೊಂಡು ಇವೆರಡು ತ್ರಿಭುಜ ಸಮರೂಪಿ ಅಂತ ಹೇಳಿದ್ವಿ. ಇದು ಒಂದನೇ ನಿಯಮ ಆಯಿತು, ಒಂದನೇ ಸಿದ್ಧಾಂತ ಆಯಿತು. ಎರಡನೇ ಸಿದ್ಧಾಂತ ಏನಾಯ್ತು ಅಂತಂದ್ರೆ, ಎರಡು ಬಾಹುಗಳು ಸಮ ಅನುಪಾತದಲ್ಲಿರ್ತವ, ಒಂದು ಕೋನ ಸಮ ಇರ್ತದೆ. ಎರಡು ಬಾಹು ಸಮ ಅನುಪಾತದಲ್ಲಿ, ಒಂದು ಕೋನ ಸಮ. ಉದಾಹರಣೆಗೆ ಇದು 5 ಇದು 10 ಅದಲ್ಲ, ಅದೇನು ಕೊಡಂಗಿಲ್ಲ ನಿನಗೆ. ನಾನು ಇಲ್ಲೇನು ಕೊಡ್ತೀನಿ ಅಂದರೆ 30 ಡಿಗ್ರಿ ಕೊಡ್ತೀನಿ, ಇದನ್ನು 30 ಡಿಗ್ರಿ ಕೊಡ್ತೀನಿ. ಅವಾಗ ಏನಾಗ್ತದ ನೋಡೋಣ. ಆವಾಗ AB/PQ = BC/QR ಅಂತ ಬರಿಬೋದಾ ನೀನು? ಬರೆದ್ಯಾ? ಏನು ಬಂತಪ್ಪ ಶರಣರಾಜ್? ಏನು ಬಂತಿಲ್ಲಿ? AB/PQ ಅಂತಂದಾಗ 1/2 ಬಂತು, BC/QR ಅಂತಂದ್ರೆ 1/2 ಬಂತು. ಅಂದರೆ ಎರಡು ಬಾಹುಗಳೇನಾದವು? ಈಗ ಸಮ ಆದವು. ಎರಡು ಬಾಹುಗಳು ಸಮ ಆದವು ಇಲ್ಲ? ಒಂದು ಕೋನ ಸಮ ಮಾಡ್ಬೇಕು ನಾನು. ಒಂದು ಕೋನ ಎಲ್ಲಿ ಸಮ ಮಾಡಬೇಕು? ಆ ಎರಡೂ ಬಾಹುಗಳು ಸಂಧಿಸುವಂಥ ಜಾಗ. ಆಯ್ತಾ? ಆ ಎರಡೂ ಬಾಹುಗಳು ಸಂಧಿಸುವಂಥ ಜಾಗ ಯಾವುದು? B. ಈ ಕಡೆ ಸೈಡ್ ಯಾವುದು? Q. Bಗ Qನೇ ಈಕ್ವಲ್ ಇರಬೇಕು, Bಗ P ಈಕ್ವಲ್ ಇರಬಾರ್ದು, Bಗ R ಈಕ್ವಲ್ ಇರಬಾರ್ದು, ಆಮೇಲೆ Aಗ ಇದು ಈಕ್ವಲ್, ಹಿಂಗೆ ಯಾವುದು ಇರಬಾರ್ದು. ಯಾವ ಎರಡು ಬಾಹುಗಳು ಆ ಒಂದು ಕೋನವನ್ನು ಉಂಟು ಮಾಡಾಕತ್ತಾವಲ್ಲ ಅದೇ ಕೋನ ಈಕ್ವಲ್ ಇರಬೇಕು. ಅದಕ್ಕೆ ಅನುರೂಪ ಕೋನ ಅಂತ ಕರಿತೀವಿ ನಾವು. ತಿಳಿತಿಲ್ಲ ನಿಮಗೆ? ಇಲ್ಲಿ ಬಾಹು ABಗೆ ಬಾಹು PQ ಸಮಾನುಪಾತ, ಬಾಹು BCಗೆ ಬಾಹು QR ಸಮಾನುಪಾತ. ಇವೆರಡೂ ಬಾಹುಗಳನ್ನು ಸೇರಿಸುವಂಥ ಒಂದು ಏನದಲ್ಲಿ ಕೋನ ಅದಿಲ್ಲ, ಅದೇ ಕೋನ ಈಕ್ವಲ್ ಇರಬೇಕು. ಹಾಗಿದ್ರೆ ಅಷ್ಟೇ ನೀ ಅಪ್ಲೈ ಮಾಡಕ್ಕೆ ಬರ್ತದೆ. ಏನು? ಬಾ ಕೋ ಬಾನ ಅಪ್ಲೈ ಮಾಡೋಕ್ಕೆ ಬರ್ತದ. ಇಲ್ಲಾಂದ್ರೆ ಆ ಸಿದ್ಧಾಂತ ನಮ್ಗೆ ಉಪಯೋಗಕ್ಕೆ ಬರೋಂಗಿಲ್ಲ. ಉದಾಹರಣೆಯಾಗಿ ನಾನಿಲ್ಲಿ 30 ಡಿಗ್ರಿ ತೊಗೊಳಂಗಿಲ್ಲ, ಇಲ್ಲಿ ಏನು 40 ಡಿಗ್ರಿ ಅಂತ ತೊಗೊತೀನಿ, ಇದು 30 ಡಿಗ್ರಿ ಅಂತ ತೊಗೊತೀನಿ. ಆವಾಗ ನೀ ಏನಂತಿ? ಸರ್ ಇಲ್ಲಿ ABಗೆ ಮತ್ತು PQ ಸಮಾಂತರದಲ್ಲಿ, ಸಮಾಂತರ ಅಲ್ಲ, ಸಮಾನುಪಾತದರಿ ಸರ. BCಗೆ QR ಸಮಾನುಪಾತದರಿ ಸರ. ಆಮೇಲೆ ಕೋನ B = ಕೋನ P ಅದಲ್ರಿ ಸರ. ಅಂದರೆ ಎರಡು ಬಾಹು ಒಂದು ಕೋನ ಏನಾದವು ರೀ? ಸಮ ಆದವು ರೀ. ಸಮ ಅಂತಂದ್ರೆ ಸಮ ಅನುಪಾತ ಮತ್ತು ಸಮ ಆದವು ರೀ. ಈಗ ಬಾಕೋಬ ಅಪ್ಲೈ ಮಾಡಮ್ರಿ ಸರ ಅಂತ ನೀ ಹೇಳ್ಬೋದು. ಹೌದಲ್ಲ? ಎರಡು ಬಾಹುಗಳು ಸಮಾನುಪಾತ, ಒಂದು ಕೋನ ಸಮ ಅಂತಲೇ ಹೇಳ್ದಿಲ್ಲ. ಆದ್ರೆ ಆ ಕೋನ ಎಲ್ಲಿ ಅದು ಇಂಪಾರ್ಟೆಂಟ್. ಆ ಕೋನ ಇಲ್ಲಿದ್ರೆ ನಡೆಯಂಗಿಲ್ಲ, ಇಲ್ಲೇ ಇರಬೇಕು. ಯಾಕೆ ಇಲ್ಲೇ ಇರಬೇಕು? ಈ ಎರಡೂ ಬಾಹುಗಳು ಸೇರಿಸಕ್ಕಂಥ
ಏನಿದು ಅನುರೂಪ ಕೋನ. ಈ ಎರಡು ಬಾಹುಗಳನ್ನು ಇದಕ್ಕೇನಾಗ್ತದೆ ಅನುರೂಪ ಆಗ್ತದೆ. ಅನುರೂಪ ಕೋನನೇ ಸಮ ಇರಬೇಕು. ಹಾಗಿದ್ರೆ ಮಾತ್ರ ಏನಂತ ಕರಿತೀವಿ ನಾವು ಅದಕ್ಕೆ ಬಾ ಕೋ ಬಾ ಸಿದ್ಧಾಂತ ಅಂತ ಕರಿತೀವಿ. ಮುಂದಿನ ಬರ್ತದ ಕೋ ಬಾ ಕೋ ಸಿದ್ಧಾಂತ. ಏನದು ಕೋ ಬಾ ಕೋ ಅಂದರೆ ಎರಡು ಕೋನ ಸಮ ಒಂದು ಬಾಹು ಸಮ ಅನುಪಾತ. ಎರಡು ಕೋನ ಸಮ ಒಂದು ಬಾಹು ಸಮ ಅನುಪಾತ. ಇದನ್ನು ತೆಗಿತೀನಿ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಒಂದು ಬಾಹು ಸಮ ಅನುಪಾತ ಆಯ್ತಾ. ಒಂದು ಬಾಹು ಸಮ ಅನುಪಾತ ಯಾವುದೈತೆ BC ಡಿವೈಡೆಡ್ ಬೈ QR. ಇದು ಸಮ ಅನುಪಾತ ಸಿಗ್ತದೆ ನನಗೆ. ಆಮೇಲೆ ಎರಡು ಕೋನ ಸಮ ತೊಗೊತೀನಿ ನಾನು. ಎರಡು ಕೋನ ಇಲ್ಲಿ 60 ಡಿಗ್ರಿ, ಇಲ್ಲಿ 60 ಡಿಗ್ರಿ. ಆಮೇಲೆ ಆ ಕೋನಗಳು ಹೆಂಗಿರಬೇಕು, ಆ ಬಾಹುಗಳಿಗೆ ಟಚ್ ಆಗಿದ್ದೇ ಕೋನಗಳಿರಬೇಕು. ಆ ಬಾಹುಗಳು ಉಂಟು ಮಾಡ್ತಕ್ಕಂಥ ಕೋನಗಳಿರಬೇಕು ಅವು. ಉದಾಹರಣೆಯಾಗಿ ಕೋನ B = ಕೋನ Q, ಕೋನ C = ಕೋನ R. ಇದು 30 ಇದ್ರೆ ಇದು 30, ಇದು 60 ಇದು 60 ಇರಬೇಕು. ಸರ್ ಇಲ್ರಿ ಸರ ಇದು 40 ಅದ ರೀ, ಈಗ ಅಕ್ಕಿಲ್ಲ ಇದು 60 ತೊಗೊತೀನಿ ರೀ ಸರ್ ನಾನು. ಈ ಕೋನಕ್ಕೆ ಸಮ ಇರ್ತದೆ, ಈ ಕೋನ ಇದಕ್ಕೆ ಸಮ ಆಗ್ತದೆ ರೀ, ಈ ಬಾಹು ಇದು ಬಾಹುಗೆ ಸಮ ಆಗ್ತದೆ ರೀ. ಅವಾಗ ನಾನು ಕೋ ಬಾ ಕೋ ಅಪ್ಲೈ ಮಾಡ್ಬೇಕೇನ್ರಿ ಸರ? ಅವಾಗ ನಾನು ಕೋ ಬಾ ಕೋ ಅಪ್ಲೈ ಮಾಡಲಿ ಬ್ಯಾಡ್ರಿ ಸರ್ ಅಂತಕ್ಕೆ ನೀವು ಕೇಳ್ತೀರಿ. ಅವಾಗ ತಪ್ಪಾಗ್ತದೆ. ಯಾಕೆ ತಪ್ಪಾಗ್ತದೆ ಹೇಳು? ಯಾವ ಬಾಹುಗಳು ಸಮ ಅನುಪಾತದಾಗಿದ್ವಲ್ಲ ಆ ಬಾಹುಗಳ ಉಂಟಾಗ್ತಕ್ಕಂತಹ ಕೋನಗಳು ಅವೇ ಇರಬೇಕು ಸಮರೂಪಿ ಅಥವಾ ಸಮ ಇರಬೇಕು. ಇಲ್ಲಾಂತಂದ್ರೆ ಏನಾಗಲ್ಲದು ಕೋಬಾಕೋ ಸಿದ್ಧಾಂತ ಆಗಲ್ಲ. ಅರ್ಥ ಆಯ್ತಾ? ಈಗ ಬಾಹು BC ಬಾಹು QR ಸಮಾನುಪಾತ ಅದವಾ. ಕೋನ B = ಕೋನ Qನೇ ಆಗಬೇಕು, ಕೋನ C = ಕೋನ Rನೇ ಆಗಬೇಕು. ಹಾಗಿದ್ದಾಗ ಮಾತ್ರ ಏನೇ ಅಪ್ಲೈ ಮಾಡ್ತೀವಿ ಇಲ್ಲಿ ಕೋಬಾಕೋ ಸಿದ್ಧಾಂತವನ್ನು ಅಪ್ಲೈ ಮಾಡ್ತೀವಿ. ಅರ್ಥ ಆಯ್ತಾ? ಓಕೆ, ನೀವು ಹೊರಲಿ ಹೊರಗಿಬ್ರು ಹೋರಿ, ನೀವು ಮೊದಲು ಹೋರಿ. ಇದೇನಿದು ಕೋಬಾಕೋ ಸಿದ್ಧಾಂತ ಆಯಿತು. ಏನೇನು ಗೊತ್ತಾದು ನಿಮಗೀಗ? ಬಾಬಾ ಗೊತ್ತಾದು, ಬಾಕೋಬಾ ಗೊತ್ತಾದು, ಕೋಬಾಕೋ ಗೊತ್ತಾದು. ಇನ್ನೊಂದು ಬರ್ತದ ಕೋ 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 ಕೋ. ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಕೋ 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 ಅಂದರೆ ಯಾವುದೇ ಎರಡು ತ್ರಿಭುಜದ ಅನುರೂಪ ಕೋನಗಳಿರಬೇಕು. ಕೋನ B = ಕೋನ Q, ಕೋನ C = ಕೋನ R. ಆಮೇಲೆ ಏನು ಬಂತಪ್ಪ ಇಲ್ಲಿ? ಇದು 60 ಡಿಗ್ರಿ ತೊಗೊಂಡಿದ್ವಾ, ಇದನ್ನು ಏನು ತೊಗೊತೀನಿ ನಾನು 60 ಡಿಗ್ರಿ. ಆಮೇಲೆ ಇದು ಬೇಕಾದ್ರೆ 90 ಡಿಗ್ರಿ, ಇದೊಂದು 90 ಡಿಗ್ರಿ. ಅಂದರೆ 3 ಅನುರೂಪ ಕೋನಗಳು ಸಮ ಆದವ. 3 ಅನುರೂಪ ಕೋನಗಳು ಸಮ ಇದ್ರೆ ಅವಾಗೇನಾಗ್ತದಪ್ಪ? ಕೋ 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 ಸಿದ್ಧಾಂತದ ಪ್ರಕಾರ, ಸಮರೂಪತೆ ಸಿದ್ಧಾಂತದ ಪ್ರಕಾರ ಯಾವ ಎರಡು ತ್ರಿಭುಜಗಳು ಏನಾಗ್ತವಪ್ಪ ಸಮರೂಪಿ ಆಗ್ತವಪ್ಪ? ಯಾವ ಎರಡು ತ್ರಿಭುಜಗಳು? ABC PQR ಸಮರೂಪಿ ಅಂದಾಗ ಈ ಒಂದು ಸಿಂಬಲ್ ಹಾಕ್ತೀವಿ. ಅರ್ಥ ಆಯ್ತಾ? ಸಮರೂಪಿ ಅಂದಾಗ ಇನ್ನೂ ಒಂದೇನು ಬರ್ತದೆ, ಮೆಥಡ್ ಬರ್ತದೆ. ಬಾಬಾ ಮುಗೀತು, ಬಾಕೋಬಾ ಮುಗೀತು, ಕೋಬಾಕೋ ಮುಗೀತು, ನೆಕ್ಸ್ಟ್ ಕೋಕೋ ಮುಗೀತು. ಇನ್ನೊಂದು ಕೋಕೋ ಅಷ್ಟೇ. ಕೋಕೋ ಎರಡು ಕೋನಗಳು. ಉದಾಹರಣೆಯಾಗಿ ಎರಡು ತ್ರಿಭುಜ ತೊಗೊತೀನಿ ನಾನು. ಈ ಎರಡು ತ್ರಿಭುಜದಲ್ಲಿ ಯಾವುದೇ ಎರಡು ಕೋನಗಳು ಅನುರೂಪ ಇರಬೇಕಾ? ಈಗ ಕೋನ 30 ಡಿಗ್ರಿ ಅದು, ಇದನ್ನು 30 ಡಿಗ್ರಿ ತೊಗೊತೀನಿ. ಇದೇನಪ್ಪ 60 ಡಿಗ್ರಿ, ಇದನ್ನು ಏನು ತೊಗೊತೀನಿ 60 ಡಿಗ್ರಿ. ಎರಡು ಕೋನ ಏನದು ಈಗ ಸಮ ಆದ್ವಲ್ಲ? ಎರಡು ಕೋನ ಸಮ ಇದ್ವು ಅಂತ ತಿಳ್ಕೊ, ಆವಾಗೂ ಕೂಡ ಅವೆರಡು ತ್ರಿಭುಜ ಸಮರೂಪಿ. ತಿಳಿತಾ? ಸಮರೂಪಿ ಅಂತ ನೀವು ಹೇಳಬಹುದು. ಯಾವಾಗ ಎರಡು ಕೋನಗಳು ಸಮ ಇರ್ತವೆ. ಇವೆಲ್ಲ ಏನಿವು ಸಿದ್ಧಾಂತಗಳು. ಯಾವ ಸಿದ್ಧಾಂತಗಳು? ಎರಡು ತ್ರಿಭುಜ ಸಮರೂಪ ಅದವೋ ಏನು ಇಲ್ಲೋ ಅಂತಕ್ಕಂತಹ ಸಿದ್ಧಾಂತಗಳು. ಇವೇ ಸಿದ್ಧಾಂತಗಳಲ್ಲಿ ಯಾವುದಾದ್ರೂ ಒಂದನ್ನು ನಾವು ಇಲ್ಲಿ ಉಪಯೋಗ ಮಾಡಬೇಕು. ಅರ್ಥ ಆಯ್ತಾ ಈಗ? ಓಕೆ, ಇಲ್ಲಿ ಉಪಯೋಗ ಮಾಡಬೇಕು ಅಂತಂದ್ರೆ ಮೊದಲು ದತ್ತ ಬರ್ಕೋಬೇಕು. ದತ್ತ ಏನು ಕೊಟ್ಟಿದ್ದಾರೆ ಅವರು? ದತ್ತ QR / QS = QT / PR. ಆಮೇಲೆ ಕೋನ 1 = ಕೋನ 2. ಯಾವ ಎರಡು ತ್ರಿಭುಜ ಸಮರೂಪಿ ಅಂತ ಹೇಳ್ಬೇಕಂದ್ರೆ ತ್ರಿಭುಜ PQR ಸಮರೂಪಿ, ತ್ರಿಭುಜ PQS ಸಮರೂಪಿ, ತ್ರಿಭುಜ TQR ಅಂತ ನಾವು ಹೇಳಬೇಕು. ಹಾಗಿದ್ರೆ ಅವೆರಡು ತ್ರಿಭುಜ ನೋಡೋಣ. ನೋಡಿ ಎಲ್ಲಿಲ್ಲೋ PQS ತಗೋ, PQS. ಇನ್ನೊಂದು ಯಾವುದು? TQR. PQS TQR. ಸರಿಯಾ? ಕೋನ Q = ಕೋನ Q. ಯಾಕೆ ಕೋನಗಳು ಎರಡು ಈಕ್ವಲ್ ಅದವು? ಎರಡು ಏನದವ? ಸಾಮಾನ್ಯ ಕೋನ ಇಲ್ಲ. ಇದು ಎರಡು ಸಾಮಾನ್ಯ ಕೋನ ಅಂದಾಗ ಒಂದು ಕೋನ ಸಮ ಆಯಿತು. ಒಂದು ಕೋನ ಸಮ ಆಯ್ತು. ನಾ ಈಗೇನು ಮಾಡಬೇಕು? ಇನ್ನೊಂದು ಕೋನ ಸಮ ಮಾಡಬೇಕು. ವಲ್ಲ ಅಂತಂದ್ರೆ ಇನ್ನು ಎರಡು ಕೋನ ಸಮ ಮಾಡಬೇಕು. ವಲ್ಲ ಅಂತಂದ್ರೆ ಇನ್ನು ಎರಡು ಬಾಹುಗಳು ಸಮರೂಪ ಅಂತ ಹೇಳಬೇಕು. ಇನ್ನೂ ಒಂದು ಕೋನ ಸಮ ಅಂತ ಹೇಳೋಕ್ಕಾಗಂಗಿಲ್ಲ ಇಲ್ಲಿ.
ಯಾಕಂದ್ರೆ ಕೊಟ್ಟೇ ಇಲ್ಲ ಅವರು. ಆದ್ರೆ ಏನು ಕೊಟ್ಟಾರ? ಬಾಹುಗಳು ಸಮಾನುಪಾತ ಕೊಟ್ಟಾರ. ಯಾವ ಒಂದಿಷ್ಟು ಬಾಹುಗಳು ಕೊಟ್ಟಿದ್ದಾರೆ ನಿಲ್ಲು ಹಾಂ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೊಟ್ಟಾರಿಲ್ಲ. ಇವುಗಳನ್ನ ಉಪಯೋಗ ಮಾಡಿ ನಾವೇನು ಮಾಡಬೇಕು? ಎರಡು ಬಾಹುಗಳು ಸಮಾನುಪಾತಗದ ಅಂತ ಹೇಳಬೇಕು. ಯಾವೆರಡು ಬಾಹುಗಳು? ಏನು ಬರ್ತೀಯಾ? ಕ್ಯೂ ಪಿ ಡಿವೈಡೆಡ್ ಬೈ ಕ್ಯೂ ಟಿ ಡಿವೈಡ್ ಬೈ ಕ್ಯೂ ಟಿ ಇಸ್ ಈಕ್ವಲ್ ಟು ಕ್ಯೂ ಎಸ್ ಡಿವೈಡೆಡ್ ಬೈ ಕ್ಯೂ ಆರ್ ಡಿವೈಡ್ ಬೈ ಕ್ಯೂ ಆರ್. ಇದನ್ನು ನಾನು ಹೆಂಗರೆ ಮಾಡಿ ಪ್ರೂವ್ ಮಾಡಬೇಕು. ಈ ಥರ ನಾನು ಹೆಂಗರೆ ಮಾಡಿ ಬರಿಬೇಕು. ಹಿಂಗೆ ಬರೆದು ನಡೀತದ? ಇದು ಉಲ್ಟಾ ಮಾಡ್ಕೊಂಡು ಬರೆದು ನಡೀತದ? ಉಲ್ಟಾ ಗೊತ್ತಲ್ಲ ನಿಮ್ಗೆ? ಕ್ಯೂ ಟಿ ಮ್ಯಾಗ ಕ್ಯೂ ಪಿ ಕೆಳಗೆ, ಕ್ಯೂ ಆರ್ ಮ್ಯಾಗ ಕ್ಯೂ ಎಸ್ ಕೆಳಗೆ, ಹಿಂಗೆ ಮಾಡಿದ್ರೆ ನಡೀತದೆ. ಅಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ ನೋಡು, ಏನು ಕೊಟ್ಟಾರ ನಮಗೆ? ಕ್ಯೂ ಆರ್ ಡಿವೈಡ್ ಬೈ ಕ್ಯೂ ಎಸ್ ಕೊಟ್ಟಾರ. ಅಂತಂದ್ರೆ ನಾನು ಇಲ್ಲಿ ಹೆಂಗೆ ಬರಿಬೋದು ಅಂತ ಹೇಳಿದೆ ಹೆಂಗೆ ನಿಮ್ಗೆ? ಕ್ಯೂ ಪಿ ಡಿವೈಡ್ ಬೈ ಕ್ಯೂ ಟಿನೂ ಬರಿಬೋದು, ಇಲ್ಲ ಅಂತಂದ್ರೆ ಕ್ಯೂ ಟಿ ಡಿವೈಡೆಡ್ ಬೈ ಕ್ಯೂ ಪಿನೂ ಬರಿಬೋದು. ಕ್ಯೂ ಆರ್ ಬೈ ಕ್ಯೂ ಎಸ್ ಬರಿಬೋದು, ಕ್ಯೂ ಎಸ್ ಬೈ ಕ್ಯೂ ಆರ್ನೂ ಬರಿಬೋದು, ಆಮೇಲೆ ಕ್ಯೂ ಆರ್ ಬೈ ಕ್ಯೂ ಎಸ್ನೂ ಬರಿಬೋದು. ತಿಳಿತಾ? ಇವೆರಡು ತ್ರಿಭುಜದ ಒಂದು ಕೋನ ಸಮ ಆಗಿದೆ. ಈಗೇನು ಮಾಡ್ಬೇಕು? ಎರಡು ಬಾಹುಗಳು ಸಮ ಅನುಪಾತ ಅಂತ ಹೇಳಬೇಕು. ಎರಡು ಬಾಹುಗಳು ಸಮ ಅನುಪಾತ. ಅವು ಹೆಂಗಿರ್ಬೇಕು? ಎರಡು ಬಾಹುಗಳು ಯಾವ ಕೋನ ಉಂಟು ಮಾಡ್ತದಲ್ಲ ಅವೇ ಬಾಹು ಇರಬೇಕು. ಹೇಳಿದ್ದೀನಿ ನಿಮ್ಗೆ, ಯಾವ ಕೋನ ಉಂಟು ಮಾಡತ್ತವ ಅವೇ ಅದಕ್ಕೆ ಉಂಟು ಮಾಡ್ತಕ್ಕಂಥ ಬಾಹುಗಳೇ ಇರಬೇಕು. ಯಾವೆರಡು? ಪಿ ಕ್ಯೂ ಮತ್ತು ಕ್ಯೂ ಎಸ್. ಆಮೇಲೆ ಈ ಕಡೆ ಸೈಡ್ ಏನು ಬರ್ತಪ್ಪ? ಕ್ಯೂ ಟಿ ಡಿವೈಡ್ ಬೈ ಕ್ಯೂ ಟಿ ಆ್ಯಂಡ್ ಕ್ಯೂ ಆರ್. ಅವು ಇಷ್ಟೇ ತೊಗೋಬೇಕು. ನಾನು ಇವು ನಾಲ್ಕೇ ತೊಗೋಬೇಕು. ಆದ್ರೆ ಅವ್ರು ಏನೇನು ಕೊಟ್ಟಾರ ಅದು ಭಾಳ ಇಂಪಾರ್ಟೆಂಟ್ ಐತಿ. ಕ್ಯೂ ಟಿ ಬೈ ಕ್ಯೂ ಪಿ ಕೊಟ್ರನವರು? ಇಲ್ಲ, ಕ್ಯೂ ಟಿ ಬೈ ಪಿ ಆರ್ ಕೊಟ್ಟಾರ. ಓಕೆ, ಇದನ್ನು ಹೆಂಗಾರು ಮಾಡಿ ಇದಕ್ಕೆ ನಾನು ಏನು ಮಾಡ್ಬೇಕು? ಈಗ ಹೊರಗೆ ದಬ್ಬಬೇಕು. ಅರ್ಥ ಆಗ್ತದೆ ನಿಮಗೆ? ಇದಕ್ಕೆ ಹೆಂಗಾರು ಮಾಡಿ ಏನು ಮಾಡ್ಬೇಕು? ನಾನು ಹೊರಗೆ ದಬ್ಬಬೇಕು. ಈ ಕಡೆ ಸೈಡ್ ಏನದ? ಕ್ಯೂ ಆರ್ ಬೈ ಕ್ಯೂ ಎಸ್ ಆದ ಆಲ್ರೆಡಿ. ವಾ, ಚಲೋ ಆಯ್ತು ನೋಡ. ಒಂದಾದಿಲ್ಲ? ಹಾಂ, ಓಕೆ. ಇದೊಂದು ಆದಂದ್ರೆ ನಾವು ಟೆನ್ಷನ್ ಕಮ್ಮಿ ಐತೆ. ಅದ ಟೆನ್ಷನ್ ಕಮ್ಮಿ ಆಯಿತು. ಇನ್ನೇನು ಟೆನ್ಷನ್ ನಮ್ಗೆ ಉಳಿದಿದ್ದು? ಕ್ಯೂ ಪಿ ಬರಬೇಕು. ಯಾವ ಜಾಗದಾಗ? ಪಿ ಆರ್ ಜಾಗದಾಗ ಕ್ಯೂ ಪಿ ಬರಬೇಕು. ಪಿ ಆರ್ ಜಾಗದಾಗ ಏನು ಬರಬೇಕು? ಕ್ಯೂ ಪಿ ಬರಬೇಕು. ಪಿ ಆರ್ ಜಾಗದಾಗ ಕ್ಯೂ ಪಿ ಬರಬೇಕು ಅಂತಂದ್ರೆ ಪಿ ಆರ್ ಇಸ್ ಈಕ್ವಲ್ ಟು ಕ್ಯೂ ಪಿ ಅಂತ ನೀವು ಪ್ರೂವ್ ಮಾಡಬೇಕು. ಪಿ ಆರ್ ಇಸ್ ಈಕ್ವಲ್ ಟು ಕ್ಯೂ ಪಿ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಅವ್ರೇನು ಮಾಡಿದ್ದಾರೆ ಅಂತಂದ್ರೆ ಇನ್ನೊಂದು ದತ್ತ ಕೊಟ್ಟಾರ. ಏನು ದತ್ತ ಕೊಟ್ಟಾರೆ? ಇನ್ನೊಂದು ಕೋನ 1 ಇಸ್ ಈಕ್ವಲ್ ಟು ಕೋನ 2. ಕೋನ 1 ಇಸ್ ಈಕ್ವಲ್ ಟು ಕೋನ 2 ಅಂತೀಯಲ್ಲ ನೀನು? ಅಂತಿಲ್ಲ. ಕೋನ 1ರ ಅಭಿಮುಖ ಅಥವಾ ಕೋನ 1 ಮತ್ತು ಕೋನ 2 ಯಾವ ತ್ರಿಭುಜದಾಗ? ಯಾವ? ಪಿ ಕ್ಯೂ ಆರ್. ತ್ರಿಭುಜ ಪಿ ಕ್ಯೂ ಆರ್ದಾಗ ಎರಡು ಕೋನ ಸಮ ಇದ್ರೆ ಅದರ ಅಭಿಮುಖ ಬಾಹುಗಳ ಸಮ ಇರ್ತಾವೆ. ಅದರ ಅಭಿಮುಖ ಬಾಹುಗಳು ಯಾವುವು? ಒಂದರ ಅಭಿಮುಖ ಯಾವುದು? ಪಿ ಆರ್. ಒಂದರ ಅಭಿಮುಖ ಪಿ ಆರ್ ಇಸ್ ಈಕ್ವಲ್ ಟು ಎರಡರ ಅಭಿಮುಖ ಯಾವುದು? ಕ್ಯೂ ಪಿ. ಪಿ ಆರ್ ಇಸ್ ಈಕ್ವಲ್ ಟು ಕ್ಯೂ ಪಿ. ಹೌದಿಲ್ಲ? ಹೌದೇನಿಲ್ಲ? ಇದೇ ಬೇಕಾಗಿತ್ತಿಲ್ಲ ನಮಗೆ? ಇದು ಯಾಕೆ ಬೇಕಾಗಿತ್ತು? ಇದು ಹೋಗಬೇಕಾಗಿತ್ತು. ಇದಕ್ಕೆ ಹೊರಗೆ ಕಳಿಸ್ಬೇಕಾಗಿತ್ತಾ? ಇದಕ್ಕೆ ಹೊರಗೆ ಕಳಿಸ್ಬೇಕಂತಂದ್ರೆ ಇದಕ್ಕೆ ಕ್ಯೂ ಪಿ ಈಕ್ವಲ್ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಹಾಕಿದ್ವಿ ಅಂದ್ರೆ ಮುಗಿದೈತಿಲ್ಲ? ಹಾಕಿದ್ರೆ ಏನು ಮುಗೀತು? ಒಂದು ಕೋನ ಸಮ ಆಯಿತು, ಇನ್ನೊಂದು ಅಭಿಮುಖ ಅಥವಾ ಅನುರೂಪ ಬಾಹುಗಳು ಸಮಾನುಪಾತ. ಅದು ಆದ್ದರಿಂದ ಯಾವ ಸಿದ್ಧಾಂತಪ್ಪ? ಬಾ ಸಿದ್ಧಾಂತದ ಪ್ರಕಾರ ಇವೆರಡು ತ್ರಿಭುಜಗಳೇನು? ಸಮರೂಪಿ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಹಾಗಿದ್ರೆ ನಾವು ಸಾಧನೆ ಒಳಗೆ ಏನೇನು ಬರೀಬೇಕು? ಸಾಧನೆ ಒಳಗಡೆ ಏನೇನು ಬರೆಯೋಣ? ಮೊದಲದಾಗಿ ಏನು ತಗೊಳ್ಳೋಣ? ಸಾಧನೆ ಯಾವ ತ್ರಿಭುಜದಲ್ಲಿ ಕೋನ 1 ಇಸ್ ಈಕ್ವಲ್ ಟು ಕೋನ 2 ಅದ? ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕೋನ 1 ಇಸ್ ಈಕ್ವಲ್ ಟು ಕೋನ 2. ಕೋನ 1ರ ಅಭಿಮುಖ ಯಾವುದು? ಪಿ ಆರ್ ಇಸ್ ಈಕ್ವಲ್ ಟು ಕೋನ 2ರ ಅಭಿಮುಖ ಯಾವುದು? ಕ್ಯೂ ಪಿ. ಅರ್ಥ ಆಯ್ತಾ? ಯಾಕಪ್ಪ ಇದನ್ನ ಕ್ವೆಶ್ಚನ್ ಬರುವಂತ ಯಾಕಪ್ಪ? ಇದು ಸಮಾನ ಕೋನಗಳ ಅಭಿಮುಖ ಬಾಹುಗಳು. ಸಮಾನ ಕೋನಗಳ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ. ಸರಿಯಾ? ಆಮೇಲೆ ದತ್ತ ಒಂದು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ದತ್ತ? ಓಕೆ, ನಮಗೆ ತಿಳಿದಂತೆ ತಿಳಿದೈತಿ. ಏನು ತಿಳಿದೈತಿ? ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಡಿವೈಡೆಡ್ ಬೈ ಪಿ ಆರ್ ಅಂತ ಸಿಕ್ಕೈತಿ. ಹೌದಿಲ್ಪ? ಪಿ ಆರ್ ಬದಲಿ ಏನು ಬರಿಬೋದು ನಾನು? ಕ್ಯೂ ಪಿ. ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಡಿವೈಡೆಡ್ ಬೈ ಕ್ಯೂ ಪಿ. ಯಾಕೆ? ಸಮೀಕರಣ 1ರಿಂದ. ಸರಿಯಾ? ಹಾಗಿದ್ರೆ ಥೇಲ್ಸ್ನ ಉಪಪ್ರಮೇಯದ ಪ್ರಕಾರ
ಏನಂತ ಬರ್ತೀಯಪ್ಪ ನಾನು ಇಲ್ಲಿ? ಥೇಲ್ಸ್ನ ಉಪ ಪ್ರಮೇಯದ ಪ್ರಕಾರ ಏನಂತ ಬರಿತೀಯಾ? ಪಿ ಎಸ್ ಸಮಾಂತರ ಟಿ ಆರ್ ಅಥವಾ ಟಿ ಆರ್ ಸಮಾಂತರ ಪಿ ಎಸ್ ಅಂತಲೂ ಬರಿಬೋದು. ಅಂದರೆ ಪಿ ಆರ್ ಮತ್ತು ಟಿ ಎಸ್ಗಳು ಯಾವ ತ್ರಿಭುಜದೊಳಗಿದ್ದಂಗೆ ಅದು? ತ್ರಿಭುಜ ಕ್ಯೂ ಟಿ ಆರ್ ಅಥವಾ ಟಿ ಕ್ಯೂ ಆರ್ ಒಳಗಡೆ ಅದು ಬಿಡು, ಅದು ಏನಾಕಿರ್ಲಕ್ಕ. ಇದು ಬರಲಿಲ್ಲ ಅಂದ್ರೂ ನಡಿತೈತಿ, ಏನು ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ನಮಗೆ ಈಗ ಯಾವ ತ್ರಿಭುಜ ತೊಗೋಬೇಕು? ನಾನು ಯಾವೆರಡು ತ್ರಿಭುಜ ತೊಗೋಬೇಕು ಈಗ? ಆದ್ದರಿಂದ ಈಗ ಅಂತ ಬರುತ್ತೆ. ಈಗ ಯಾವ್ಯಾವ ತ್ರಿಭುಜ ತೊಗೊಂತೀಯಪ್ಪ? ತ್ರಿಭುಜ ಪಿ ಕ್ಯೂ ಎಸ್ ಮತ್ತು ಟಿ ಕ್ಯೂ ಆರ್ನಲ್ಲಿ ತ್ರಿಭುಜ ಪಿ ಕ್ಯೂ ಎಸ್ ಮತ್ತು ಟಿ ಕ್ಯೂ ಆರ್ನಲ್ಲಿ ಯಾವ ಕೋನಕ್ಕೆ ಈಕ್ವಲ್ ಐತಿ? ಕೋನ ಪಿ ಕ್ಯೂ ಎಸ್ ಈಕ್ವಲ್ ಟು ಕೋನ ಟಿ ಕ್ಯೂ ಆರ್. ಪಿ ಕ್ಯೂ ಎಸ್ ಈಸ್ ಈಕ್ವಲ್ ಟು ಕೋನ ಟಿ ಕ್ಯೂ ಆರ್. ಯಾಕೆ? ಸಾಮಾನ್ಯ ಕೋನ ಅಂತ ನಾವು ಬರಿಬೋದು. ಒಂದು ಕೋನ ಸಾಮಾನ್ಯ ಬರ್ತೀವ. ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಏನು ಮಾಡಿದ್ವಿ? ಸಮೀಕರಣ 2 ಅಂತ ತೊಗೋಬೇಕಾದ್ರೆ ಆದ್ರೆ ಸಮೀಕರಣ 2 ಏನೈತಿ? ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಡಿವೈಡೆಡ್ ಬೈ ಕ್ಯೂ ಪಿ. ಯಾಕೆ ಬರ್ದ್ವಿ? ಸಮೀಕರಣ 2ರಿಂದ ಬರ್ದ್ವಿ. ಸಮೀಕರಣ 2ರಿಂದ ಅಂದ್ರೆ ಏನರ್ಥ? ಇಲ್ಲಿ ಎರಡು ಬಾಹುಗಳು ಸಮ ಅನುಪಾತ, ಒಂದು ಕೋನ ಅನುರೂಪ ಇದ್ದಿದ್ದು ಸಮ. ಆದ್ದರಿಂದ ಏನು ಬರ್ತೀಯಾ? ಆದ್ದರಿಂದ ಬಾ ಕೋ ಬಾ ಕುಂದ್ರು ಬಾ ಸಿದ್ಧಾಂತದ ಪ್ರಕಾರ ಕರೆಕ್ಟ್. ತ್ರಿಭುಜ ಯಾವ್ಯಾವಪ್ಪ? ತ್ರಿಭುಜ ಯಾವ್ಯಾವು? ಪಿ ಕ್ಯೂ ಎಸ್ ಸಮರೂಪಿ ತ್ರಿಭುಜ ಟಿ ಕ್ಯೂ ಆರ್. ಆದ್ದರಿಂದ ಸಾ ಧಿ ಸಿ ಧೆ. ತಿಳಿತಾ ಮಗು? ಬರ್ಕೊಂಡು ಏನು ಕೊಟ್ಟಿದ್ದಾರೆ ಅವರು? ತ್ರಿಭುಜ ಪಿ ಕ್ಯೂ ಆರ್ ಅಂದ್ರೆ ಹೌದಿಲ್ಲ? ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಪಿ ಕ್ಯೂಗೆ ಟಿ ಅಂದಾರೆ, ಆಮೇಲೆ ಪಿ ಆರ್ಗೆ ಎಸ್ ಅಂದಾರೆ. ಹೌದಾ? ಪಿ ಆರ್ ಬಿಂದುವಿನ ಮೇಲೆ ಎಸ್, ಆಮೇಲೆ ಆರ್ ಕ್ಯೂ ಅಥವಾ ಕ್ಯೂ ಆರ್ ಬಿಂದುವಿನ ಮೇಲೆ ಎಂದರು ಟಿ ಅಂದಾರೆ. ಇವೆರಡಕ್ಕೆ ಸೇರಿಸುವಂಥ ಒಂದು ರೇಖೆ ನಾವು ತಗೊತೀವಿ. ಸರಿಯಾ? ಆಮೇಲೆ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಆರ್ ಟಿ ಎಸ್ ಅಂತ ತಗೊತಾರೆ. ಕೋನ ಪಿ ಇಸ್ ಈಕ್ವಲ್ ಟು ಕೋನ ಆರ್ ಟಿ ಎಸ್. ಏನಪ್ಪ ದತ್ತ ಇಲ್ಲಿ? ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಎಸ್ ಮತ್ತು ಟಿ ಬಿಂದುಗಳು ಪಿ ಆರ್ ಮತ್ತು ಕ್ಯೂ ಆರ್ನ ಮೇಲಿವೆ. ಹೌದಾ? ನ ಮೇಲೆ ಇವೆ ಅಂತ ನಾವು ಬರಿತೀವಿ. ಇದು ದತ್ತ ಆಯಿತು. ಆಮೇಲೆ ಸಾಧನೀಯ ಏನು ಬರ್ತೀಯಾ? ಇನ್ನೊಂದು ದತ್ತ ಕೊಟ್ಟಿದ್ದಾರೆ. ಏನು? ಕೋನ ಪಿ ಇಸ್ ಈಕ್ವಲ್ ಟು ಕೋನ ಆರ್ ಟಿ ಎಸ್. ಸಾಧನೀಯ ಏನು ಸಾಧನೆ ಮಾಡಬೇಕು? ತ್ರಿಭುಜ ಆರ್ ಪಿ ಕ್ಯೂ ಸಮರೂಪಿ ತ್ರಿಭುಜ ಆರ್ ಟಿ ಎಸ್ ಅಂತ ನಾವು ಹೇಳಬೇಕು. ಎಲ್ಲಿದೆ ನೋಡಪ್ಪ? ಆರ್ ಪಿ ಕ್ಯೂ. ಆರ್ ಪಿ ಕ್ಯೂ ಓಕೆ. ಆರ್ ಟಿ ಎಸ್ ಆರ್ ಪಿ ಕ್ಯೂ ಒಳಗಡೆ ಬರೋಣ. ತ್ರಿಭುಜ ಸಮರೂಪಿ ಅಂತ ನಾವು ಇದು ಸಾಧನೆ ಐತೆ. ಸಾಧನೆ ಬರೀರಿ. ಸಾಧನೆ ಯಾವ್ಯಾವ ತ್ರಿಭುಜ? ತ್ರಿಭುಜ ಆರ್ ಪಿ ಕ್ಯೂ ಮತ್ತು ತ್ರಿಭುಜ ಆರ್ ಟಿ ಎಸ್ ನಲ್ಲಿ ಕೋನ ಯಾವುದು ಸಮ? ಕೋನ ಪಿ ಇಸ್ ಈಕ್ವಲ್ ಟು ಕೋನ ಆರ್ ಟಿ ಎಸ್. ಯಾಕಪ್ಪ? ಇದು ದತ್ತ ಅಂತ ಬರಿತೀವಿ. ಆಮೇಲೆ ಎರಡರೊಳಗೂ ಕೂಡ ಕೋನ ಆರ್ 2 ಸಲ ಅನ್ನಕತ್ತಿದಿಲ್ಲ? ಹಂಗಿದ್ರೆ ಏನು ಬರ್ತೀಯ? ಕೋನ ಪಿ ಆರ್ ಕ್ಯೂ. ಕೋನ ಪಿ ಆರ್ ಕ್ಯೂ ಇಸ್ ಈಕ್ವಲ್ ಟು ಕೋನ ಎಸ್ ಆರ್ ಟಿ. ಕೋನ ಎಸ್ ಆರ್ ಟಿ. ಎರಡು ಕೋನ ಸಮ ಅಲ್ವಾ? ಯಾಕಿದು? ಸಾಮಾನ್ಯ ಕೋನ. ಆದ್ದರಿಂದ ಕೋ ಸಮರೂಪಿ ನಿರ್ಧಾರಕ ಗುಣ ಅಥವಾ ಸಿದ್ಧಾಂತದ ಪ್ರಕಾರ. ಈ ಸಮರೂಪಿ ನಿರ್ಧಾರಕ ಗುಣ ಬರಲಿ ಅಂದರು ಕೋ ಸಿದ್ಧಾಂತದ ಪ್ರಕಾರ, ಗುಣದ ಪ್ರಕಾರ ಏನು ಬರೀತಿಯಪ್ಪ? ತ್ರಿಭುಜ ಆರ್ ಪಿ ಕ್ಯೂ ಸಮರೂಪಿ ತ್ರಿಭುಜ ಆರ್ ಟಿ ಎಸ್. ಆದ್ದರಿಂದ ಸಾಧಿಸಿದೆ. ಏನು ಮಾಡಿದ್ವಿ ನಾವು? ಎರಡು ಕೋನ ಈಕ್ವಲ್ ಮಾಡಿಬಿಟ್ವಿ. ಆಗಲೇ ಹೇಳಿದ್ದೆ ಗೊತ್ತಾ? ಎರಡು ಕೋನ ಈಕ್ವಲ್ ಅಂತ ಹೇಳಿದ್ರು ಕೂಡ ಏನಾಗ್ತಾವೆ? ಸಮರೂಪಿ ಆಗ್ತವೆ. ಇಲ್ಲಿ ಯಾವ ಕೋನಕ್ಕೆ ಈಕ್ವಲ್ ಆಯಿತು? ಕೋನ ಪಿ ಇಸ್ ಈಕ್ವಲ್ ಟು ಕೋನ ಟಿ. ಕೋನ ಆರ್ ಇಸ್ ಈಕ್ವಲ್ ಟು ಕೋನ ಆರ್. ದೊಡ್ಡ ತ್ರಿಭುಜದಿಂದ ಆರು, ಆಮೇಲೆ ಸಣ್ಣ ತ್ರಿಭುಜದಿಂದ ಆರ್, ಎರಡು ಈಕ್ವಲ್ ಆಯಿತು. ಕೋನ ದೊಡ್ಡ ತ್ರಿಭುಜದಿಂದ ಪಿ, ಸಣ್ಣ ತ್ರಿಭುಜದಿಂದ ಆರ್ ಟಿ, ಎರಡು ಈಕ್ವಲ್ ಆದವು.
ಎರಡು ಕೋನಗಳು ಸಮನಾಗಿದ್ದು ಅಂತಂದ್ರೆ ಅನುರೂಪ ಕೋನಗಳು, ಅವಾಗೇನಾಗ್ತಾವೆ ಎರಡು ತ್ರಿಭುಜಗಳು. ಪ್ರಶ್ನೆ 6, ಚಿತ್ರ 2.37ರಲ್ಲಿ ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ ಎ ಸಿ ಡಿ ಆದರೆ ತ್ರಿಭುಜ ಎ ಡಿ ಸಮರೂಪಿ ತ್ರಿಭುಜ ಎ ಬಿ ಸಿ ಎಂದು ಸಾಧಿಸಿ ಅಂತ ಇದೆ. ದತ್ತ ಏನು ಕೊಟ್ಟಿದ್ದಾರಲ್ಲಿ? ದತ್ತ ಯಾವ್ಯಾವ ತ್ರಿಭುಜಗಳು ಸರ್ವಸಮ ಅಂತ ಹೇಳಿದ್ದಾರೆ ಅವರು? ತ್ರಿಭುಜ ಎ ಬಿ ಇ, ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ ಎ ಸಿ ಡಿ ಅಂತ ಕೊಟ್ಟಿದ್ದಾರೆ. ಇದು ದತ್ತ ಆಯಿತು. ಆಮೇಲೆ ಎರಡೂ ತ್ರಿಭುಜಗಳು ಸರ್ವಸಮ ಅಂತಂದಾಗ ಎಲ್ಲ ಬಾಹುಗಳು ಏನಿರ್ತಾವಪ್ಪ? ಸಮನಾಗಿರ್ತಾವ. ಎಲ್ಲ ಕೋನಗಳು ಸಮನಾಗಿರ್ತಾವ. ಸಮರೂಪ ಅಲ್ಲಿ ಸಮನೇ ಇರ್ತಾವೆ. ದತ್ತ ಆಯಿತು. ಸಾಧನೀಯ ಏನು ಸಾಧನೆ ಮಾಡಬೇಕು? ತ್ರಿಭುಜ ಎ ಡಿ ಇ, ತ್ರಿಭುಜ ಎ ಡಿ ಇ ಸಮರೂಪಿ ತ್ರಿಭುಜ ಇನ್ನೊಂದು ಯಾವುದಪ್ಪ? ಎ ಬಿ ಸಿ, ಎ ಬಿ ಸಿ ಎಂದು ನಾವು ಸಾಧಿಸಬೇಕು. ಸರಿನಾ? ಇದು ಸಾಧನೀಯ ಆಗ್ತದೆ. ಇನ್ನೇನು ಮಾಡ್ಬೇಕು ನಾವು? ಸಾಧನೆ ಮಾಡಿ ನೋಡಬೇಕಾಗ್ತದೆ. ಸಾಧನೆಯೊಳಗಡೆ ಏನೇನು ತಗೊಳ್ತೀಯಾ? ಸಾಧನೆಯೊಳಗಡೆ ಏನೇನು ತಗೊಳ್ತೀಯಾ ನೋಡ್ಕೊಂಡು ತಗೋಣ. ಯಾವ ಎರಡು ತ್ರಿಭುಜಗಳ ಸಮರೂಪಿ ಅಂತ ನಾವು ಹೇಳಬೇಕು? ಎ ಡಿ ಇ ಮತ್ತು ಎ ಬಿ ಸಿ. ಎ ಡಿ ಇ ಸಣ್ಣ ತ್ರಿಭುಜ, ಓಕೆ. ಎ ಬಿ ಸಿ ದೊಡ್ಡ ತ್ರಿಭುಜ. ಎ ಡಿ ಇ ಒಳಗಡೆನೂ ಕೂಡ ಎ ಅಂತ ಇದೆ ಕೋನ. ಆಮೇಲೆ ಎ ಬಿ ಸಿ ಒಳಗಡೆ ಕೂಡ ಎ ಅಂತ ಇದೆ ಕೋನ. ಅಂದರೆ ಒಂದು ಕೋನ ಏನೈತಿ ಈಗ? ಸಮ ಆಯಿತು. ಕೋನ ಸಮ ಆಯ್ತು ಅಂತಂದ್ರೆ ಅದಕ್ಕೆ ಅನುರೂಪ ಬಾಹುಗಳು ಸಮ ಅನುಪಾತ ಅಂತ ತೋರ್ಸಮಂತ ನಾವು. ಏನು ತೋರ್ಸೋಣ? ಅನುರೂಪ ಬಾಹುಗಳು ಸಮ ಅನುಪಾತ ಅಂತ ನಾವು ತೋರ್ಸೋಣಂತ. ಸರಿನಾ? ಓಕೆ. ಈಗ ಯಾವ ಎರಡು ತ್ರಿಭುಜಗಳು ಸರ್ವಸಮ ಅದಾವ? ತ್ರಿಭುಜ ಎ ಬಿ ಮತ್ತು ತ್ರಿಭುಜ ಎ ಸಿ ಡಿ. ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ ಎ ಸಿ ಡಿ ಇದ್ದಾಗ ಎ ಬಿ ಇ, ಎ ಬಿ ಸಿ ಅಲ್ಲ, ಎ ಬಿ ಇ, ತ್ರಿಭುಜ ಎ ಬಿ ಇ ಮತ್ತು ಎ ಸಿ ಡಿ ಸರ್ವಸಮ ಇದ್ದಾಗ ಅವುಗಳ ಅನುರೂಪ ಕೋನಗಳು ಸಮನಾಗಿರ್ತಾವೆ. ಆಮೇಲೆ ಅನುರೂಪ ಬಾಹುಗಳು ಕೂಡ ಸಮನಾಗಿರ್ತವೆ. ಈಗ ಎ ಬಿ ಇ ಒಳಗಡೆ ಎ ಬಿ ಅಂತ ತಗೊಳ್ಳೋಣ ನಾವು. ಎ ಬಿಗೆ ಎ ಸಿ ಡಿ ಒಳಗಡೆ ಎ ಸಿ ಸಮ ಅಂತ ತಗೊಳ್ಳೋಣ. ನೋಡಿರಿ, ಎ ಬಿ ಇ ಹೌದಾ? ಈ ತ್ರಿಭುಜನ, ಈ ತ್ರಿಭುಜದೊಳಗೆ ಎ ಬಿ ತೊಗೊತೀನಿ ನಾನು. ಏನು ತೊಗೊತೀನಿ ರೀ? ಎ ಬಿ ಇಸ್ ಈಕ್ವಲ್ ಟು ಇನ್ನೊಂದು ಎ ಸಿ ಡಿ ಅಥವಾ ಎ ಡಿ ಸಿ. ಎ ಡಿ ಸಿ ಒಳಗಡೆ ಎ ಸಿ ಅಂತ ತೊಗೊತೀನಿ ನಾನು. ಅಂದರೆ ಎ ಬಿ ಇ ಒಳಗಡೆ ಎ ಬಿಗೆ ಇಲ್ಲಿ ಎ ಸಿ ಸಮ. ಎ ಬಿಗೆ ಏನು ಸಮಪ್ಪ? ಎ ಸಿ ಸಮ. ಆಮೇಲೆ ಇನ್ನೊಂದೇನದಿಲ್ಲ, ಎ ಬಿ ಡಿ ಅದಿಲ್ಲ. ಎ ಬಿ ಸಾರಿ ಯಾವುದೈತಿ? ಎ ಇ ಬಿ ಅದ ಅಥವಾ ಎ ಬಿ ಇ ಅದ. ಅಂದರೆ ಎ ಇ ತೊಗೊಳ್ಳ, ಎ ಇಗೆ ಈ ಕಡೆಯಿಂದ ತೊಗೊಳ್ಳಿ, ಎ ಡಿ ಸಮ ತೊಗೊಳ್ಳಿ. ಎ ಇಗೆ ಎ ಡಿ ಸಮ, ಎ ಇಗೆ ಎ ಡಿ ಸಮ ಅಂತ ನಾನು ತೊಗೊತೀನಿ. ಏನೇನು ಸಮ ತೊಗೊಂಡಪ್ಪ? ಮೊದಲು ಎ ಬಿಗೆ ಎ ಸಿ ಸಮ, ಆಮೇಲೆ ಎ ಇಗೆ ಎ ಡಿ ಸಮ ಅಥವಾ ಎ ಡಿಗೆ ಎ ಇ ಸಮ ತಗೋ. ಹಿಂಗೆ ಬರಿತೀರಿ ನಡೀತದೆ. ಈಗ ಎ ಡಿಗೆ ಎ ಇ ಸಮ ಎಲ್ಲ ಒಂದೇ. ಅರ್ಥ ಆಯ್ತಾ? ಈಗ ಇಲ್ಲಿ ಏನೂ ಇಲ್ಲ ಅಂದ್ರೆ ಇಲ್ಲಿ ಇಂಟು 1 ಇರ್ತದ. ಸರಿನಾ? ಓಕೆ. ಇಂಟು 1 ಈ ಕಡೆ ಬಂದಾಗ ಏನಾಗ್ತದೆ? ಅದು ಡಿವೈಡ್ ಆಗ್ತದ, ಭಾಗಾಕಾರ ಆಗ್ತದ. ಇಲ್ಲಿ ಗುಣಾಕಾರ ಒಂದಿರ್ತದೆ, ಏನಿಲ್ಲ ಅಂದ್ರೂ ಕೂಡ. ಓಕೆ. ಎ ಇ ಗುಂಡ್ಲೆ 1 ಏನು ಬರ್ತದೆ ವಾಪಸ್? ಎ ಇನೇ ಬರ್ತದೆ. ಎ ಇ ಗುಂಡ್ಲೆ 1 ಎ ಇನೇ ಬರ್ತದೆ. ಸರ್ ಗುಂಡ್ಲೆ ಯಾಕೆ ಬರ್ದ್ರಿ? ಯಾಕಂತಂದ್ರೆ ಎ ಸಿಯನ್ನು ಈ ಕಡೆ ಕಳಿಸ್ಬೇಕು. ನಾನು ಎ ಸಿ ಈ ಕಡೆ ಕಳಿಸ್ಬೇಕು. ನಾನು ಡೈರೆಕ್ಟಾಗಿ ಕಳಿಸಿ ಇಲ್ಲಿ 1 ಬರ್ದಂತ ತಿಳ್ಕೊ. ಸರ್ ಎಲ್ಲಿಂದ ಬರ್ತೀರಿ 1 ಅಂತ ಕೇಳ್ತಿ, ಹೌದಿಲ್ಲ? ಈಗ ನಾನು ಎ ಸಿ ಡೈರೆಕ್ಟ್ ಈ ಕಡೆ ಕಳಿಸ್ದಂತ ತಿಳ್ಕೊ. ಅವಾಗೇನು ಮಾಡ್ತೇನೆ ನೀನು? ಸರ್ ಇಲ್ಲಿ ನಾನು ರೈಟ್ ಸೈಡ್ 1 ಬರ್ತೀನಿ. ಫಾರ್ ಎಕ್ಸಾಂಪಲ್ ಹಿಂಗೆ ಬರ್ತೀನಿ. ಈಗ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಇದನ್ನ ಕಡೆ ತರ್ತೀನಿ. ಎ ಬಿ ಭಾಗಲೇ ಎ ಸಿ ಇಸ್ ಈಕ್ವಲ್ ಟು 1 ಅಂತ ಬರ್ಬಿಡ್ತೀನಿ ನಾನು. ಎಲ್ಲಿ ಬರ್ತೀರಿ 1 ಅಂತ ಕೇಳ್ತೀನಿ ನೀನು, ಹೌದಿಲ್ಲ? ಅದನ್ನು ಕೇಳಬಾರ್ದು ಅಂತ ಯಾಕೆ ನಾನು ಮಾಡಿದ್ದೀನಿ? ಇಲ್ಲಿ 1ರಲ್ಲೇ ಗುಣಾಕಾರ ಮಾಡಿದೆ. ಈಗ ಈ ಕಡೆ ತಗೋ, ಇಲ್ಲಿನ 1ರಲ್ಲೇ ಗುಣಾಕಾರ ಮಾಡಿ. ಆಯಿತಾ? ಅವಾಗೇನಾಗ್ತದೆ? ಈ ಎ ಸಿ ಗುಣಾಕಾರದ ಈ ಕಡೆ ಬಂದಾಗ ಏನೈತೆ ರೀ? ಭಾಗಾಕಾರ. 1 ಗುಂಡ್ಲೆ ಎ ಬಿ ಏನಾಯಿತು? 1 ಎ ಬಿ ಅಂದ್ರೆ ಒಂದೇ, ಎ ಬಿ ಅಂದ್ರೆ ಒಂದೇ. ಭಾಗಾಕಾರ ಏನು ಬರಲಿ? ಎ ಸಿ. ಎ ಬಿ ಭಾಗಲೇ ಎ ಸಿ ಇಸ್ ಈಕ್ವಲ್ ಟು ಎಷ್ಟಪ್ಪ? 1. ಅರ್ಥ ಆಯ್ತಾ? ಇದನ್ನ ಸಮೀಕರಣ 1 ತೊಗೊತೀನಿ. ಈ ಸೈಡು ಎ ಡಿ ಗುಂಡ್ಲೆ 1 ಏನಾಗ್ತದ? ಎ ಡಿ. ಆಮೇಲೆ ಗುಣಾಕಾರ ಇದು ಈ ಕಡೆ ಬಂದಾಗ ಏನೈತೆ ರೀ? ಭಾಗಾಕಾರ ಎ ಇ ಇಸ್ ಈಕ್ವಲ್ ಟು
1 ಎ ಬಿ ಬಾಗಿಲೆ ಎ ಸಿ ಎ ಬಿ ಬಾಗಿಲೆ ಎ ಸಿ ಇಸ್ ಈಕ್ವಲ್ ಟು ಎ ಡಿ ಬಾಗಿಲೆ ಎ ಇ ಅಂತ ಆಯಿತು. ನೆಕ್ಸ್ಟ್ ಈಗ ಸಮೀಕರಣ 1 ಮತ್ತು 2ರಿಂದ ಇದನ್ನು ಎರಡು ತೊಗೊಂಡಿದ್ದೀವಿ ನೋಡಿರಿ. ಸಮೀಕರಣ 1 ಮತ್ತು 2ರಿಂದ ಏನೇನು ಸಮ ಆಗ್ತಾವ? ಬಲಭಾಗ 1 ಅದ, ಎಡಭಾಗ ಸಮ ಆಗ್ಬಿಡ್ತಾವ. ಎ ಬಿ ಬಾಗಿಲೆ ಎ ಸಿ ಇಸ್ ಈಕ್ವಲ್ ಟು ಎ ಡಿ ಬಾಗಿಲೆ ಎ ಇ ಅಂತ ಆಯಿತು. ಎ ಬಿ ಬಾಗಿಲೆ ಎ ಸಿ ಇಸ್ ಈಕ್ವಲ್ ಟು ಏನಪ್ಪ ಎ ಡಿ ಬಾಗಿಲೆ ಎ ಇ ಅಂತ ಆಯಿತು. ಇದನ್ನು ಸಮೀಕರಣ 3 ಅಂತ ತಗೊತೀನಿ. ಸಮೀಕರಣ 3 ಅಂತ ತಗೊತೀನಿ. 3 ಅಂತ ತಗೊಂಡಾಗ ನಾನೀಗ ಯಾವ ತ್ರಿಭುಜ ತಗೊಳ್ಳಪ್ಪ? ಯಾವ ಎರಡು ತ್ರಿಭುಜಗಳು ಸಮರೂಪಿ ಅಂತ ಹೇಳ್ಬೇಕು ನಾನೀಗ? ಎ ಡಿ ಮತ್ತು ಎ ಬಿ ಸಿ ಬರ್ಕೊಳ್ಳೋಣ. ಏನಪ್ಪ? ತ್ರಿಭುಜ ಈಗ ಅಂತ ಬರಿತೀನಿ. ಈಗ ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿ ನಲ್ಲಿ ಯಾವ ಕೋನಗಳ ಸಮ ಅದಾವ? ಒಂದು ಕೋನ ಸಮ ಐತಿ. ಯಾವುದು? ಡಿ ಎ ಇ ಗೆ ಯಾವುದು ಸಮ? ಬಿ ಎ ಸಿ ಸಮ. ಕೋನ ಡಿ ಎ ಇ ಇಸ್ ಈಕ್ವಲ್ ಟು ಕೋನ ಬಿ ಎ ಸಿ. ಯಾಕಪ್ಪ? ಓಕೆ, ಸಾಮಾನ್ಯ ಕೋನ. ಉಭಯ ಸಾಮಾನ್ಯ ಕೋನ ಅಂತ ಒಂದೇ ಸಾಮಾನ್ಯ ಕೋನ. ಹೌದಾ? ಸಾಮಾನ್ಯ ಕೋನ ಆಗ್ತದೆ ಇದು. ಎರಡು ತ್ರಿಭುಜ ಎ ಡಿ ಇ ಒಳಗಡೆನೂ ಎ ಅದ, ಎ ಬಿ ಸಿ ಒಳಗಡೆನೂ ಎ ಅದ. ಎರಡು ಕೋನ ಸಮ ಅಂತ ಹೇಳಿದ್ವಿ. ಒಂದು ಕೋನ ಸಮ ಆಯ್ತಾ? ಅವುಗಳ ಅನುರೂಪ ಬಾಹುಗಳು ಏನಂತ ಹೇಳ್ಬೇಕು ನಾನೀಗ? ಸಮಾನುಪಾತ. ಅನುರೂಪ ಬಾಹುಗಳು ಯಾವುದು ಇಲ್ಲಿ? ಎ ಡಿ ಭಾಗಲೆ ಏನು ತಗೊಳ್ಳಿ? ಎ ಬಿ. ಎ ಡಿ ಭಾಗಲೆ ಏನು ತಗೊಳ್ಳಿ? ಎ ಬಿ ಇಸ್ ಈಕ್ವಲ್ ಟು ಈ ಕಡೆ ಎ ಇ ಭಾಗಲೆ ಎ ಸಿ. ಈ ಥರ ನಾನು ರೆಡಿ ಮಾಡ್ಕೋಬೇಕು. ಯಾಕೆ ರೆಡಿ ಮಾಡ್ಕೋಬೇಕು? ಒಂದು ಕೋನ ಸಮ ಆಗ್ಯದ. ಏನು ಸಮ ಆಗ್ಯದ? ಒಂದು ಕೋನ ಸಮ ಆಗ್ಯದ. ಯಾವ ಕೋನ ಸಮ ಆಗ್ಯದ? ಎ ಕೋನ ಸಮ ಆಗ್ಯದ. ಎ ಕೋನ ಸಮ ಆದಾಗ ಅದನ್ನು ಉಂಟು ಮಾಡ್ತಕ್ಕಂಥ ಬಾಹುಗಳು ಯಾವುವು? ಎ ಡಿ ಮತ್ತು ಎ ಇ ಅದಾವ. ಆಮೇಲೆ ದೊಡ್ಡ ತ್ರಿಭುಜದೊಳಗೆ ಏನದಾವ? ಎ ಬಿ ಮತ್ತು ಎ ಸಿ. ಇವು 4 ಬಾಹುಗಳು ಒಂದೇ ಕೋನವನ್ನು ಉಂಟು ಮಾಡಕತ್ತಾವ. ಈ 4 ಬಾಹುಗಳು ಒಂದಕ್ಕೊಂದು ಏನಪ್ಪ ಅಂತಂದ್ರೆ ಸಮ ಅನುಪಾತ ಅಂತ ನಾವು ಹೇಳಬೇಕು. ಅದನ್ನು ಹೆಂಗೆ ಬರಿಬೇಕು? ಅಂದ್ರೆ ಎ ಡಿ ಭಾಗಲೆ ಎ ಬಿ, ಎ ಇ ಭಾಗಲೆ ಎ ಸಿ ಅಂತ ನಾವು ತೋರಿಸ್ಬೇಕು. ಹೌದಾ? ಅರ್ಥ ಆಗ್ತದೆ? ಎ ಡಿ ಭಾಗಲೆ ಎ ಬಿ ಇಸ್ ಈಕ್ವಲ್ ಟು ಎ ಇ ಭಾಗಲೆ ಎ ಸಿ ಅಂತ ನಾವು ತೋರಿಸ್ಬೇಕು. ಆ ಥರ ತೋರಿಸ್ಬೇಕಂದ್ರೆ ನಮ್ಮ ಹತ್ರ ಏನೈತಿ? ಎ ಬಿ ಭಾಗಲೆ ಎ ಸಿ ಅದ. ಅದು ನಮಗೇನು ಬೇಕಾಗೈತಿ? ಇದನ್ನು ಉಲ್ಟಾ ಮಾಡಿದ್ರೆ ಏನಾಗ್ತದ? ಎ ಸಿ ಭಾಗಲೆ ಎ ಬಿ ಆಗ್ತದೆ. ಹೌದಿಲ್ಲ? ಇದನ್ನ ಈ ಕಡೆ ಕಳಿಸ್ಲಾ? ಇದನ್ನ ಈ ಕಡೆ ಕಳಿಸ್ತೀನಿ. ಅವಾಗ ಏನಾಗ್ತದೆ ಹೇಳಪ್ಪ? ಓರೆ ಗುಣಾಕಾರ ಮಾಡ್ಬೋದಾ? ಓಕೆ, ಇದು ಸಮೀಕರಣ 3ರಿಂದ ಅಂತ ಬರಿತೀನಿ. ಏನು ಬರಿತೀನಿ? ಸಮೀಕರಣ 3ರಿಂದ. ಏನು ಸಮೀಕರಣ 3? ಎ ಬಿ ಭಾಗಲೆ ಎ ಸಿ ಇಸ್ ಈಕ್ವಲ್ ಟು ಎ ಡಿ ಭಾಗಲೆ ಎ ಇ. ಇದನ್ನು ಈ ಕಡೆ ಭಾಗಾಕಾರ ಇದ್ದಿದ್ದು ಇಲ್ಲಿ ಹೋಗಿ ಗುಣಾಕಾರ ಆಗ್ತದೆ. ಸರಿಯಾ? ನೆಕ್ಸ್ಟ್ ಇದು ಈ ಕಡೆ ಬಂದಾಗ ಏನಾಗ್ತದಪ್ಪ? ಇದು ಭಾಗಾಕಾರ ಆಗ್ತದೆ. ಇಲ್ಲಿ ಗುಣಾಕಾರ ಇದ್ದಿದ್ದು ಭಾಗಾಕಾರ ಇದ್ದಿದ್ದು ಗುಣಾಕಾರ ಆಯಿತು, ಇದು ಗುಣಾಕಾರ ಇದ್ದು ಭಾಗಾಕಾರ ಆಯಿತು. ಏನು ಬರ್ತದೆ ಹೇಳಪ್ಪ ಅವಾಗ? ಎ ಬಿ ಭಾಗಲೆ ಎ ಡಿ ಇಸ್ ಈಕ್ವಲ್ ಟು ಎ ಸಿ ಭಾಗಲೆ ಎ ಇ ಅಂತ ಬರಿಬಹುದಾ? ನೋಡಿರಿ, ನೀವು ಚೆಂದಾಗಿ ನೋಡಿರಿ. ಎ ಸಿಯಲ್ಲಿ ಭಾಗಾಕಾರ ಐತಲ್ಲ, ಆ ಕಡೆ ಮ್ಯಾಗ ಹೋಗಿ ಏನಾಗಿದೆ? ಗುಣಾಕಾರ ಆಗಿದೆ. ಎ ಡಿ ಗುಣಾಕಾರ ಐತಿ, ಈ ಕಡೆ ಬಂದು ಏನಾಗಿದೆಪ್ಪ? ಭಾಗಾಕಾರ ಆಗೈತಿ. ಬಟ್ ನಮಗೆ ಹಂಗೆ ಬೇಡ. ನಮಗೆ ಹೆಂಗೆ ಬೇಕು? ಹಿಂಗೆ ಬೇಕು. ಹೆಂಗೆ ಬೇಕು? ಹಿಂಗೆ ಬೇಕು. ಹಿಂಗೆ ಬೇಕಂದ್ರೆ ಅದನ್ನೇನು ಮಾಡ್ಬೇಕು ನಾನು? ವ್ಯುತ್ಕ್ರಮಗೊಳಿಸೋಣಂತ. ವ್ಯುತ್ಕ್ರಮಗೊಳಿಸಿದಾಗ ಏನಾಗ್ತದ? ಎ ಡಿ ಭಾಗಲೆ ಎ ಬಿ ಇಸ್ ಈಕ್ವಲ್ ಟು ಎ ಇ ಭಾಗಲೆ ಎ ಸಿ. ಆದ್ದರಿಂದ ಯಾವ ಸಿದ್ಧಾಂತ ತಗೊಳ್ಳೋಣ ಇಲ್ಲಿ? ಯಾವ ಸಿದ್ಧಾಂತ ತಗೊಳ್ಳಿ? ಬಾ ಕೋ ಬಾ. ಒಂದೇ ಕೋನ ಸಮ ಅದ, ಎರಡು ಬಾವು ಸಮ ಅದಾವ. ಒಂದು ಕೋನ ಎರಡು ಬಾವು ಸಮ ಅಲ್ಲ, ಸಮಾನುಪಾತ. ಆದ್ದರಿಂದ ಏನು ಬರಲಿಪ್ಪ? ಆದ್ದರಿಂದ ಬಾ ಕೋ ಬಾ ನಿರ್ಧಾರಕ ಗುಣದ ಪ್ರಕಾರ ಅಥವಾ ಸಿದ್ಧಾಂತದ ಪ್ರಕಾರ ತ್ರಿಭುಜ ಯಾವೆರಡು? ತ್ರಿಭುಜ ಎ ಬಿ ಅಲ್ಲ ಎ ಡಿ. ತ್ರಿಭುಜ ಎ ಡಿ ಇ ಸಮರೂಪಿ ತ್ರಿಭುಜ ಎ ಬಿ ಸಿ. ಆದ್ದರಿಂದ ಸಾಧಿಸಿದೆ. ಬರ್ಕೊಟ್ರಿ. ಪ್ರಶ್ನೆ 7. ತ್ರಿಭುಜ ಎ ಬಿ ಸಿನಲ್ಲಿ ಎ ಡಿ ಮತ್ತು ಸಿಗಳು ಎತ್ತರಗಳಾಗಿವೆ. ಏನು ಸಾಧನೆ ಮಾಡಿ ತೋರಿಸ್ಬೇಕು ನಾವು ಇಲ್ಲಿ?
ತ್ರಿಭುಜ ಎ ಇ ಪಿ ಸಮರೂಪಿ ತ್ರಿಭುಜ ಸಿ ಡಿ ಪಿ ಅಂತ ತೋರಿಸ್ಬೇಕು. ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಸಿ ಬಿ ಇ ಅಂತ ತೋರಿಸ್ಬೇಕು. ತ್ರಿಭುಜ ಎ ಇ ಪಿ ಸಮರೂಪಿ ತ್ರಿಭುಜ ಎ ಡಿ ಬಿ ಅಂತ ತೋರಿಸ್ಬೇಕು. ತ್ರಿಭುಜ ಪಿ ಡಿ ಸಿ ಸಮರೂಪಿ ತ್ರಿಭುಜ ಬಿ ಇ ಸಿ ಅಂತ ತೋರಿಸ್ಬೇಕು. ನಾವು ಸಮರೂಪಿ ಅಂತ ತೋರಿಸ್ಬೇಕಾದ್ರೆ ನಮಗೆ ಏನೇನು ಸಿದ್ಧಾಂತಗಳು ಗೊತ್ತದ. ಕೊ ಮತ್ತು ಬಾಬಾ ಮತ್ತು ಕೋಬಾಕು ಮತ್ತು ಖೋ ಯಾವುದು ಖೋ. ಇಲ್ಲಿ ಖೋ ಅಪ್ಲೈ ಮಾಡ್ತೀವಿ ನಾವು. ಏನು ಅಪ್ಲೈ ಮಾಡ್ತೀವಪ್ಪ? ಖೋ ಅಂದರೆ ಎರಡು ಕೋನಗಳು ಸಮಾಂತ ಮಾಡೋಣ ಅಂತ. ಎರಡು ತ್ರಿಭುಜ ತೊಗೊಳ್ಳೋಣ, ಎರಡು ಕೋನ ಸಮಾಂತ ಮಾಡಿಬಿಡೋಣ, ಮುಗಿದೆ ಸಮರೂಪಿ ಅಂತ ಬರೆದು ಒಗೆದು ಬಿಡೋಣ. ಮತ್ತೆ ಕಡೆ ಅರ್ಥ ಆಯ್ತಾ? ಒಗೆಯೋದು ಬೇಡ, ಅಲ್ಲಿ ಇಡಬೇಕು ಪುಸ್ತಕ. ಒಗಿಬಾರ್ದು ಹಂಗಲ್ಲ. ಓಕೆ, ಯಾವುದಪ್ಪ ಎರಡು ತ್ರಿಭುಜ ಫಸ್ಟ್ ತೊಗೊಳ್ಳೋದು ಹೇಳು? ಎ ಇ ಪಿ ಮತ್ತು ಸಿ ಡಿ ಪಿ. ಯಾರು ಬರೀಬೇಡ್ರಿ. ತ್ರಿಭುಜ ಎ ಇ ಪಿ ಮತ್ತು ತ್ರಿಭುಜ ಸಿ ಡಿ ಪಿ ನಲ್ಲಿ, ತ್ರಿಭುಜ ಎ ಇ ಪಿ ಮತ್ತು ತ್ರಿಭುಜ ಸಿ ಡಿ ಪಿನಲ್ಲಿ ಎರಡು ತ್ರಿಭುಜಗಳದಾವ. ಇದರೊಳಗಡೆ ಯಾವ್ಯಾವ ಕೋನಗಳು ಸಮಾಂತರಕ್ಕೆ ಹೇಳ್ತಾರೆ ಹೇಳ್ರಿ? ತ್ರಿಭುಜ ಎ ಇ ಪಿ ಮತ್ತು ತ್ರಿಭುಜ ಸಿ ಡಿ ಪಿ ನೋಡಿ ಚಂದಾಗಿ. ಹೌದಾ? ಎರಡು ಕಡೆಗೂ ಪಿ ಪಿ ಏನಾಗ್ತದೆ? ಪಿ ಏನಾಗ್ತಿಲ್ಲ, ಬರೀ ಪಿ ಏನಾಗ್ತದೆ. ಎ ಇ ಪಿ, ಎ ಇ ಪಿ. ಇನ್ನೊಂದು ಯಾವುದು? ಸಿ ಡಿ ಪಿ, ಸಿ ಡಿ ಪಿ. ಇಲ್ಲಿ 90 ಡಿಗ್ರಿನಾ? ಹೌದಾ? ಇದನ್ನು 90 ಡಿಗ್ರಿನಾ? ಅಂದರೆ ಕೋನ ಏನು ಬರಲಾನು? ಕೋನ ಎ ಇ ಪಿ. ಕೋನ ಎ ಇ ಪಿ ಇಸ್ ಈಕ್ವಲ್ ಟು ಈ ಸೈಡ್ ಕೋನ ಸಿ ಡಿ ಪಿ. ಕೋನ ಸಿ ಡಿ ಪಿ ಈಕ್ವಲ್ ಟು ಏನಪ್ಪ? 90 ಡಿಗ್ರಿ. ಆಲ್ರೆಡಿ ಚಿತ್ರದಾಗ ಕೊಟ್ಟಿದ್ದಾರೆ 90 ಡಿಗ್ರಿ ಅಂತ ಹೇಳಿಕೆ. ಆಮೇಲೆ ಮತ್ತೆ ಇನ್ನೊಂದು ಕೋನ ಯಾವುದಂದು? ಪಿ. ಹೌದಿಲ್ಲ? ಕೋನ ಎ ಪಿ ಇ ಇಸ್ ಈಕ್ವಲ್ ಟು ಕೋನ ಸಿ ಡಿ ಪಿ ಅಲ್ಲ, ಸಿ ಪಿ ಡಿ. ಇದು ಕೋನಕ್ಕೆ ಸಮ. ಯಾಕೆ ಸಮ? ಇಲ್ಲಿ ಎ ಡಿ ಮತ್ತು ಸಿ ಗಳೇನದವ? ಎತ್ತರಗಳದವ. ಆ ಎರಡು ಎತ್ತರಗಳು ಒಂದು ಕಡೆ ಸಂಧಿಸ್ತಾವ. ಅಲ್ಲಿ ಸಂಧಿಸ್ತಾವ ಅಂತಂದ್ರೆ ಇಲ್ಲೇನಾಗ್ತದ? ಶೃಂಗಾಭಿಮುಖ ಕೋನ ಉಂಟಾಗ್ತದ. ಏನು ಉಂಟಾಗ್ತದ? ಶೃಂಗಾಭಿಮುಖ ಕೋನ ಉಂಟಾದಾಗ ಇವೆರಡು ಕೋನಗಳು ಸಮ ಇರ್ತಾವೆ. ಹೌದಾ? ಯಾವ್ಯಾವ ಸಮ ಬರಲಿ? ಕೋನ ಎ ಪಿ ಇ ಇಸ್ ಈಕ್ವಲ್ ಟು ಸಿ ಪಿ ಡಿ. ಕೋನ ಸಿ ಪಿ ಡಿ. ಏಕೆಂದರೆ ಏನು? ಶೃಂಗಾಭಿಮುಖ ಕೋನಗಳು. ಅರ್ಥ ಆಯ್ತಾ? ಮುಂದೆ ಎರಡು ಕೋನಗಳು ಸಮ ಆದವಾ? ಎರಡು ಕೋನ ಸಮ ಇದ್ರೆ ಏನಾಯ್ತು? ಕೋ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಇ ಪಿ ಸಮರೂಪಿ ತ್ರಿಭುಜ ಸಿ ಡಿ ಪಿ. ಒಂದೇದು ಮುಗಿತಾ? ಇದು ಒಂದೇದು ಸಾಧಿಸಿದ್ವಿ. ಎರಡನೇದು ನೋಡೋಣ. ಹಂಗೆ ಎರಡನೇದೇನದ ಹೇಳು? ಎ ಬಿ ಡಿ ಮತ್ತು ಸಿ ಬಿ ಇ. ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಸಿ ಬಿ ಇ. ಕರೆಕ್ಟ್? ಚಿತ್ರ ನೋಡ್ರಿ. ಎ ಬಿ ಡಿ ಅಂದರೆ ಡಿ ಏನು? 90 ಡಿಗ್ರಿ. ಓಕೆ. ಸಿ ಬಿ ಎಲ್ಲದ? ಸಿ ಬಿ ಇ ಏನದ? ಇವೆರಡು ಕೋನಗಳು ಸಮ ಆದವಾ? ಓಕೆ. ಒಂದೇದು ಹೇಳಪ್ಪ ನನಗೆ. ಹಾಗಿದ್ರೆ ಕೋನ ಎ ಡಿ ಬಿ. ಡಿ 90 ಡಿಗ್ರಿ ಅದಲ್ಲ, ಅದು ಮಧ್ಯದ ತೊಗೋಬೇಕು. ಎ ಡಿ ಬಿ ಇಸ್ ಈಕ್ವಲ್ ಟು ಈ ಸೈಡ್ ಕೋನ ಸಿ ಇ ಬಿ. ಕೋನ ಸಿ ಇ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಒಂದು ಕೋನ ಸಮ ಆಯ್ತಾ? ಇನ್ನೊಂದು ಬಾಹು ಸಮ ಅಲ್ಲ, ಕೋನ ಸಮ ಮಾಡಬೇಕಾಗ್ತದೆ. ಯಾವ ಕೋನ ಹೇಳಪ್ಪ? ಇಲ್ಲಿ ಎರಡು ಕಡೆ ಸಿ ಬಿ ಅದ. ಕೋನ ಎ ಬಿ ಡಿ. ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ಕೋನ ಸಿ ಬಿ ಇ. ಎರಡು ಕಡೆ ಬಿ ಬಿ ಅಂದಿರಿ. ಎರಡು ಕಡೆ ಬಿ ಬಿ ಅಂತಂದ್ರೆ ಹೆಂಡತಿ ಐತನ? ಓಕೆ. ಸಾಮಾನ್ಯ ಬಾಹು ಅಲ್ಲ ಕೋನ. ಬಿ ಬಿ ಅಂತಂದ್ರೆ ಹೆಂಡತಿ ಅಲ್ಲ, ಸಾಮಾನ್ಯ ಕೋನ. ಬಿ ಬಿ ಸಾಕೋ. ಬಿ ಬಿ ಸಾಕೋ. ಅರ್ಥ ಆಯ್ತಾ? ನೆಕ್ಸ್ಟ್ ನಂಬರ್ 3. ಆದ್ದರಿಂದ ಏನು ಬರ್ತೈತೆ ರೀ? ಒಂದು ಸೆಕೆಂಡ್. ಆದ್ದರಿಂದ ಏನು ಬರಲಿ? ಆದ್ದರಿಂದ ಕೋ ನಿರ್ಧಾರಕ ಗುಣದ ಪ್ರಕಾರ.
ಕೋಕೋ ಸಮರೂಪತೆ ಸಿದ್ಧಾಂತದ ಪ್ರಕಾರ ಹಂಗೆ ಬರೆದು ನಡೀತೈತಿ. ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಸಿ ಬಿ ಇ. ಅದೇ ರೀತಿಯಾಗಿ ಯಾವುದಪ್ಪ ಇಲ್ಲಿ ಎ ಇ ಪಿ ಮತ್ತು ಎ ಡಿ ಪಿ ಅದಾವೆ, ಎ ಡಿ ಬಿ ಅದ. ಎ ಇ ಪಿ ಮತ್ತು ಎ ಡಿ ಬಿ ಎರಡು ಕಡೆ ಎ ಏನಾಗ್ತದೆ ಅಂದ್ರೆ ಒಂದು ಕೋನ ಸಮ ಆಯಿತು. ನೆಕ್ಸ್ಟ್ ಎ ಇ ಪಿ ಒಳಗೆ ಇ ಏನದ ನೋಡಲ್ಲಿ ಚಿತ್ರದಾಗ ಈ 90 ಡಿಗ್ರಿ ಅದ. ಎ ಡಿ ಬಿ ಒಳಗೆ ಡಿ ಏನದ 90 ಡಿಗ್ರಿ ಅದ. ಎರಡು ಕೋನ ಸಮ ಅಂತ ಬರಿತೀನಿ ನೀನೇ ಚೆಂದಾಗಿ ಟ್ರೈ ಮಾಡ್ತಿ. ನೆಕ್ಸ್ಟ್ ಇಲ್ಲಿ ನೋಡೋಣ. ಪಿ ಡಿ ಸಿ ಬಿ ಇ ಸಿ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಿ ಇ ಸಿ 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 ಕೋನ ಸಮ ಅದವಾ. ಆಮೇಲೆ ಇ ಅಂದ್ರೆ ಎಷ್ಟದ, ಡಿ ಅಂದ್ರೆ ಎಷ್ಟದ, ಎರಡು ಕೋನಗಳ ಸಮ ಅದವಾ. ಕೋಕೋ ಸಿದ್ಧಾಂತದ ಪ್ರಕಾರ ಇವು ಕೂಡ ಏನಪ್ಪ ಸಮರೂಪಿ, ಇವು ಕೂಡ ಸಮರೂಪಿ. ಅವೆರಡು ನೀನೇ ಬರಿಬೇಕು. ಆದ್ದರಿಂದ ಸಾಧಿಸಿದೆ ಅಂತ ಬರಿಬೇಕು. ಬರಿತೀಯಾ ಚಿನ್ನು? ಬರಿ ಚಿನ್ನು. ಪ್ರಶ್ನೆ 8. ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ ಅಂದರೆ ಸಮಾಂತರ ಚತುರ್ಭುಜ ನಾವು ತೆಗೋಣಂತ. ಸಮಾಂತರ ಚತುರ್ಭುಜ ಅಂತಂದ್ರೆ ಅಭಿಮುಖ ಬಾಹುಗಳು ಏನಿರ್ತಾವಪ್ಪ ಸಮನಾಗಿರ್ತಾವೆ. ಅಭಿಮುಖ ಬಾಹುಗಳು ಸಮನಾಗಿರ್ತಾವೆ, ಅಭಿಮುಖ ಕೋನಗಳು ಕೂಡ ಸಮನಾಗೇ ಇರ್ತವೆ. ಅರ್ಥ ಆಯ್ತಾ? ಇದೊಂದು ಸಮಾಂತರ ಚತುರ್ಭುಜ. ಹೆಸರೇನಪ್ಪ? ಎ ಬಿ ಸಿ ಡಿ. ಹೌದಾ? ಎ ಡಿ ಬಾಹುವನ್ನು ವೃದ್ಧಿಸಿದವಂತ ನಾವು ಎ ಬಿ ಸಿ ಡಿ. ಎ ಡಿ ಅಂತಂದಾಗ ಹಿಂಗೆ ತಗೊಂಡಂತೆ ಎ ಬಿ ಸಿ ಮತ್ತು ಡಿ ಅಂತ ತೊಗೊತೀನಿ ನಾನು. ಯಾಕೆ ಎ ಡಿ ಬಾಹುವನ್ನು ವೃದ್ಧಿಸ್ಬೇಕಾ ಇದನ್ನು ವೃದ್ಧಿಸ್ತೀನಿ ಅಂತ. ಎ ಡಿ ಬಾಹುವನ್ನು ವೃದ್ಧಿಸಿದೆ ಅಥವಾ ವೃದ್ಧಿಸಿದ ಭಾಗದಲ್ಲಿ ಈ ಬಿಂದುವಿದೆ. ಎ ಡಿಯನ್ನು ಏನು ಮಾಡ್ಬೇಕು ನಾನು ವೃದ್ಧಿಸ್ಬೇಕಂತ. ಎಲ್ಲಿ ತನಕ? ಈ ಬಿಂದು ಅದ ಅಂತ. ಎ ಡಿ ಬಾಹುವನ್ನು ವೃದ್ಧಿಸಿದಾಗ ನಮಗೇನು ಸಿಗ್ತದಪ್ಪ? ಈ ಬಿಂದು ಸಿಗ್ತದ, ಈ ಬಿಂದು ಸಿಗ್ತದ, ಈ ಬಿಂದು ಸಿಗ್ತದೆ. ಅರ್ಥ ಆಯ್ತು? ಮುಂದೆ ನಂತರ ಅವರು ಮತ್ತು ಬಿ ಇ ಮತ್ತು ಸಿ ಡಿಗಳು ಪರಸ್ಪರ ಎಫ್ ಬಿಂದುವಿನಲ್ಲಿ ಕಟ್ ಮಾಡ್ತಾವ ಅಂತ, ಛೇದಿಸ್ತಾವಂತ. ಬಿ ಇ ಮತ್ತು ಸಿ ಡಿ ಎಲ್ಲದು ಬಿ ಇ, ಇದು ಬಿ ನಿಂದ ಇ, ಬಿ ನಿಂದ ಇ, ಇದು ಬಿ ನಿಂದ ಇದು ಮತ್ತು ಸಿ ಡಿ. ಸಿ ಡಿ ಅಂದ್ರೆ ಇದುವಾ ಬಿ ಇ ಮತ್ತು ಸಿ ಡಿಗಳು ಎಲ್ಲಿ ಕಟ್ ಮಾಡ್ತಾವ ಅಂತ ಒಂದು ಬಿಂದುವಿನಾಗ. ಆ ಬಿಂದುವಿನ ಹೆಸರು ಏನಂತ? ಎಫ್ ಬಿಂದುವಿನಲ್ಲಿ ಕಟ್ ಮಾಡ್ತವೆ, ಛೇದಿಸುತ್ತವೆ ಅಂತ ಹೇಳ್ತಾರೆ. ಹಾಗಿದ್ರೆ ಏನು ಸಾಧಿಸಬೇಕು? ತ್ರಿಭುಜ ಎ ಬಿ ಇ ಸಮರೂಪಿ ತ್ರಿಭುಜ ಸಿ ಎಫ್ ಬಿ ಎಂದು ಸಾಧಿಸ್ಬೇಕಂತ. ಮೊದಲ ದತ್ತ ಬರೆಯಣಂತ. ದತ್ತ ಏನಪ್ಪ? ತ್ರಿಭುಜ ಅಲ್ಲಿದೆ ಏನದು? ಚತುರ್ಭುಜ. ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ನಲ್ಲಿ ಎ ಡಿ ಯನ್ನು ಏನು ಮಾಡಿವಪ್ಪ ನಾವು? ಈನವರೆಗೆ ವೃದ್ಧಿಸಿದಿವಿ, ವೃದ್ಧಿಸಲಾಗಿದೆ. ಅರ್ಥ ಆಯ್ತಾ? ಆಮೇಲೆ ಬಿ ಇ ಏನಿದು? ಬಾಹು. ಬಿ ಇ ಬಾಹು ಸಿ ಡಿ ಬಾಹುವನ್ನು ಏನು ಮಾಡ್ತಾ ಇದೆ? ಎಫ್ನಲ್ಲಿ ಛೇದಿಸುತ್ತಿದೆ. ಓಕೆ, ಎಫ್ ಬಿಂದುವಿನಲ್ಲಿ ಛೇದಿಸುತ್ತಿದೆ. ಸಿ ಡಿ ಮತ್ತು ಬಿ ಇ ಎಫ್ ಬಿಂದುವಿನಾಗ ಛೇದಿಸಕತ್ತದಂತ. ಮುಂದೇನಂತಾರೆ ನೋಡೋರು? ಪರಸ್ಪರ ಎಫ್ ಬಿಂದುವಿನಲ್ಲಿ ಛೇದಿಸಿದರೆ ತ್ರಿಭುಜ ಸಾಧನೀಯ ಬರೆಯಣಂತ. ಏನು ಬರೆಯಣಪ್ಪ? ಸಾಧನೀಯ. ಏನು ಸಾಧನೀಯ ಮಾಡ್ಬೇಕು ಹೇಳು? ತ್ರಿಭುಜ ಎ ಬಿ ಇ, ತ್ರಿಭುಜ ಎ ಬಿ ಇ ಸಮರೂಪಿ ತ್ರಿಭುಜ ಸಿ ಎಫ್ ಬಿ ಎಂದು ಸಾಧನೆ ಮಾಡಿ ತೋರಿಸ್ಬೇಕು. ಸಾಧನೆ ಮಾಡೋಣ. ಈಗ ಮೊದಲು ಚಿತ್ರ ನೋಡೋಣಂತ. ಚಿತ್ರದಲ್ಲಿ ಎ ಬಿ ಇ ಎಲ್ಲದ ಅದನ್ನು ಹುಡುಕೋಣಂತ. ಎಲ್ಲದ ಹುಡುಕ್ರಿ? ಎ ಬಿ ಇ ದೊಡ್ಡ ತ್ರಿಭುಜನ. ಓಕೆ, ಎ ಬಿ ಇ. ಆಮೇಲೆ ಇನ್ನೊಂದು ಯಾವುದಪ್ಪ? ಸಿ ಎಫ್ ಬಿ. ಸಿ ಎಫ್ ಬಿ ಇರದ ಸಿ ಎಫ್ ಬಿ. ಕರೆಕ್ಟ್. ಓಕೆ, ಈಗ ಎ ಇ ಯಾವುದಕ್ಕೆ ಸಮಾಂತರದ? ಬಿ ಸಿಗೆ ಸಮಾಂತರದ. ಹೌದಿಲ್ಲಪ್ಪ? ಓಕೆ, ಎ ಇ ಯಾವುದಕ್ಕೆ ಸಮಾಂತರದ? ಬಿ ಸಿಗೆ ಸಮಾಂತರದ. ಆಮೇಲೆ ಈ ಲೈನ್ ಏನಾಗ್ತದ? ಛೇದಿಸುವ ರೇಖೆ ಆಗ್ತದ. ಹೌದಿಲ್ಲ? ಎರಡು ಸಮಾಂತರ ರೇಖೆಗಳನ್ನು ಛೇದಿಸುವ ರೇಖೆ ಇದ್ದಾಗ ಇವೆರಡು ಕೋನಗಳು ಏನಾಗ್ತಾವೆ? ಒಂದಕ್ಕೊಂದು ಸಮ ಆಗ್ತಾವಿಲ್ಲ? ಯಾಕೆ? ಪರ್ಯಾಯ ಅಂತರ್ಮುಖ ಕೋನಗಳು. ಪರ್ಯಾಯ ಅಂತರ್ಮುಖ ಕೋನಗಳು ಇದ್ದಿದ್ದಕ್ಕೆ ಕೋನ ಎಫ್ ಬಿ ಸಿ ಇಸ್ ಈಕ್ವಲ್ ಟು ಕೋನ ಎ ಇ ಬಿ. ಒಂದು ಕೋನ ಸಮ ಆಯ್ತಾ ಎರಡು ತ್ರಿಭುಜದಾಗ? ಇನ್ನೊಂದು ಕೋನ ನೋಡು. ಕೋನ ಎಫ್ ಇಸ್ ಈಕ್ವಲ್ ಟು ಆಗಲ್ಲ
ಇನ್ನೊಂದು ಯಾವುದು ನೋಡೋಣ. ಆಮೇಲೆ ಯಾವುದು ಸಮಾಂತರ ಸಮಾಂತರ ಚತುರ್ಭುಜದಾಗ ಅಭಿಮುಖ ಕೋನಗಳೇನಿರ್ತಾವೆ? ಸಮನಾಗಿರ್ತಾವ, ಹೌದಿಲ್ಲ? ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎ, ಎರಡು ಕೋನಗಳು ಸಮ ಆದ್ವಾ? ಹಾಗಿದ್ರೆ ಏನಂತ ಹೇಳ್ತೀಯ? ಇವೆರಡು ತ್ರಿಭುಜಗಳು ಕೋಕೋ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ತ್ರಿಭುಜಗಳು ಏನಪ್ಪ? ಸಮಾನಾಗಿರ್ತವೆ ಅಥವಾ ಸಮನಾಗಿಲ್ವ? ಇರಂಗಿಲ್ಲ, ಸಮರೂಪಿಯಾಗಿರ್ತವೆ. ಬರೋಣ. ಸಾ ಧ ನೆ ನೋಡ್ರಿ ಮೊದಲ ಯಾವ್ಯಾವ ತ್ರಿಭುಜಪ್ಪ? ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಸಿ ಎಫ್ ಬಿ ನಲ್ಲಿ ತ್ರಿಭುಜ ನೋಡ್ರಿ ಎಲ್ಲದಪ್ಪ? ಎ ಬಿ ಇ, ಎ ಬಿ ಇ ಕೋನ ಇ ತೊಗೊಂತೀನಿ ನಾನು. ಆಮೇಲೆ ಇನ್ನೊಂದು ಯಾವುದಪ್ಪ? ಸಿ ಎಫ್ ಬಿ. ಸಿ ಎಫ್ ಬಿ ಒಳಗಡೆ ಸಿ ಎಫ್ ಬಿ ಒಳಗಡೆ ಕೋನ ಬಿ ಕೋನ ಈಗೇನಪ್ಪ? ಸಮ ಇರ್ತದೆ. ಯಾಕೆ ಸಮ ಇರ್ತದೆ ಬರಿತೀನಿ ನೋಡಿ. ಈಗ ಕೋನ ಎ ಇ ಬಿ, ನನಗೆ ಈ ಬೇಕಿಲ್ಲ, ಈ ಬೇಕಂದ್ರೆ ಈನ ಮಧ್ಯ ಮಾಡ್ಕೊಂಡೆ ನಾನು. ಇಸ್ ಈಕ್ವಲ್ ಟು ಕೋನ ಇನ್ನೊಂದು ಯಾವುದಪ್ಪ? ಸಿ ಬಿ ಎಫ್ ಅಥವಾ ಎಫ್ ಬಿ ಸಿ. ಎಫ್ ಬಿ ಸಿ ಇವೆರಡು ಸಮ. ಯಾಕದು ಸಮ? ಏಕೆಂದರೆ ಪರ್ಯಾಯ ಅಂತರ್ಮುಖ ಕೋನಗಳು. ಯಾಕೆ ಪರ್ಯಾಯ ಅಂತರ್ಮುಖ ಕೋನಗಳು? ಎ ಇ ಯಾವುದಕ್ಕೆ ಸಮಾಂತರ? ಬಿ ಸಿಗೆ ಸಮಾಂತರ. ಎ ಇ ಸಮಾಂತರ ಬಿ ಸಿ ಮತ್ತು ಇದು ಯಾವುದಪ್ಪ? ಇನ್ನೊಂದು ಬಿ ಇ. ಬಿ ಇ ಯಾವ ರೇಖೆ ಇದು? ಛೇದಿಸುವ ರೇಖೆ. ಛೇದಿಸುವ ರೇಖೆ. ಹಾಗಿದ್ದಾಗ ಇವೆರಡು ಕೋನಗಳು ಏನಿರ್ತಾವ? ಸಮ ಇರ್ತಾವ. ಯಾಕೆ ಸಮ ಇರ್ತಾವ? ಪರ್ಯಾಯ ಅಂತರ್ಮುಖ ಕೋನಗಳು. ಆಮೇಲೆ ಯಾವುದೇ ಒಂದು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಏನಿರ್ತಪ್ಪ? ಸಮನಾಗಿರುತ್ತವೆ. ಆದ್ದರಿಂದ ಕೋನ ಯಾವುದಪ್ಪ? ಕೋನ ಡಿ ಎ ಬಿ. ಕೋನ ಡಿ ಎ ಬಿ ಇಸ್ ಈಕ್ವಲ್ ಟು ಇನ್ನೊಂದು ಕೋನ ಯಾವುದಪ್ಪ? ಬಿ ಸಿ ಎಫ್. ಕೋನ ಬಿ ಸಿ ಎಫ್. ಯಾಕೆ? ಇವೆರಡು ಏನಿವು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು. ಆದ್ದರಿಂದ ಏನು ಬರಲಿ? ಕೋಕೋ ನಿರ್ಧಾರಕ ಗುಣದ ಪ್ರಕಾರ ಅಥವಾ ಕೋಕೋ ಸಿದ್ಧಾಂತದ ಪ್ರಕಾರ ಯಾವ ತ್ರಿಭುಜ ಸಮರೂಪಿ? ಅದು ತ್ರಿಭುಜ ಎ ಬಿ ಇ ಸಮರೂಪಿ ತ್ರಿಭುಜ ಸಿ ಎಫ್ ಬಿ. ಆದ್ದರಿಂದ ಸಾಧಿಸಿದೆ. ಬನ್ನಿ ಪ್ರಶ್ನೆ 9. ಚಿತ್ರ 2.39ರಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳು ಕ್ರಮವಾಗಿ ಬಿ ಮತ್ತು ಎಂಗಳಲ್ಲಿ ಲಂಬಕೋನವನ್ನು ಉಂಟು ಮಾಡ್ತವೆ. ಬಿ ಮತ್ತು ಎಂಗಳಲ್ಲಿ ಲಂಬಕೋನ ಉಂಟು ಮಾಡ್ತವೆ. ಹಾಗಿದ್ರೆ ನಂಬರ್ 1 ಏನು ಸಾಧನೆ ಮಾಡಬೇಕು? ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಎಂ ಪಿ. ಸಿ ಎ ಭಾಗಲೆ ಪಿ ಎ ಇಸ್ ಈಕ್ವಲ್ ಟು ಬಿ ಸಿ ಭಾಗಲೆ ಎಂ ಪಿ ಎಂದು ಸಾಧಿಸಬೇಕಂತ. ಸರಿಯಾ? ದತ್ತ ಏನಪ್ಪ? ದತ್ತ ಯಾವ್ಯಾವ ತ್ರಿಭುಜಗಳಿವು? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿ ಇವೇನಿವು ಲಂಬಕೋನ ತ್ರಿಭುಜಗಳಾಗಿವೆ. ಇದು ದತ್ತ ಆಯಿತು. ನೆಕ್ಸ್ಟ್ ಸಾಧನೀಯ. ಏನು ಸಾಧನೀಯ ಮಾಡ್ತೀಪ್ಪ? ನಂಬರ್ 1 ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಎಂ ಪಿ ಅಂತ ಸಾಧನೆ ಮಾಡಬೇಕು. ನಂಬರ್ 2 ಸಿ ಎ ಡಿವೈಡೆಡ್ ಬೈ ಪಿ ಎ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎಂ ಪಿ ಎಂದು ಸಾಧಿಸಬೇಕು. ಇದು ಸಾಧನೀಯ ಆಯಿತು. ಸಾಧನೆ ಮಾಡಬೇಕಲ್ಲ. ಈಗ ಸಾಧನೆ ಮಾಡಬೇಕು ಅಂತಂದಾಗ ಯಾವ ಎರಡು ತ್ರಿಭುಜ ಅಂತ ನಾವು ಮೊದಲು ನೋಡಬೇಕು. ಒಂದನೇದು ಏನಪ್ಪ? ಯಾವ ತ್ರಿಭುಜಗಳು? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿ ನಲ್ಲಿ ಎಲ್ಲಿ ನೀರು. ಕರೆಕ್ಟ್? ನಲ್ಲಿಯಲ್ಲಿ ನೀರು. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿನಲ್ಲಿ ಏನೇನು ಸಮನಾಗಿದೆ ಹೇಳು? ಎ ಬಿ ಸಿ ಎ ಎಂ ಪಿ ಎರಡು ಕಡೆ ಎ ಏನಾಗ್ತದೆ? ಹೌದಿಲ್ಲ? ಓಕೆ. ಯಾವ ಕೋನ ಹಾಗಿದ್ರೆ ಸಿ ಎ ಬಿ ಕೋನ ಸಿ ಎ ಬಿ ಇಸ್ ಈಕ್ವಲ್ ಟು ಕೋನ ಎಮ್ ಎ ಪಿ. ಎಮ್
ಎ ಪಿ ಅಂದರೆ ಮಧ್ಯಭಾಗ ಏನು ತೊಗೊಂಡೆ ನಾನು ಎ ತೊಗೊಂಡೆ. ಎರಡು ಕಡೆ ಎ ಕೋನಗಳು ಸಮ ಅದಾವ ಅಂದರೆ ಸಾಮಾನ್ಯ ಕೋನ. ಇದು ಉಭಯ ಸಾಮಾನ್ಯ ಕೋನ. ಬರೀ ಸಾಕು ಅಂತ ಬರೆದ್ರೆ ಸಾಕು, ಸಾಕು ಅಂತ ಬರೆದ್ರೆ ಸಾಕು. ಆಮೇಲೆ ಇನ್ನೊಂದು ಕೋನ ಸಮ ಐತಿ ಕಾಕ, ಯಾವುದಪ್ಪ? ಕೋನ ಎ ಬಿ ಸಿ ಎಷ್ಟು ಡಿಗ್ರಿ? ದತ್ತದ ಕೊಟ್ರೆ ಚಿತ್ರದಲ್ಲಿ ಅಂತ ಕೇಳಿದ್ರೆ ನಡೀತದೆ, ದತ್ತದಲ್ಲಿ ಅಂತ ಹೇಳಿದ್ರೆ ನಡೀತದೆ. ಆಮೇಲೆ ಕೋನ ಎ ಬಿ ಸಿ 90 ಡಿಗ್ರಿ. ಈ ಕಡೆ ಸೈಡ್ ಕೋನ ಎ ಎಮ್ ಪಿ ಈಕ್ವಲ್ ಟು 90 ಡಿಗ್ರಿ. ಕೋನ ಎ ಬಿ ಸಿ ಈಕ್ವಲ್ ಟು ಕೋನ ಎ ಎಮ್ ಪಿ ಈಕ್ವಲ್ ಟು 90 ಡಿಗ್ರಿ. ಹೋಗ ತಗೋ, ಇಲ್ಲಿ ಏನು ಬರ್ತೀಪ್ಪ? ದತ್ತ ಬರ್ತಿ ಬರಿ. ಕೋ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಎಮ್ ಪಿ. ಸಮರೂಪಿ ತ್ರಿಭುಜದ ಅನುರೂಪ ಏನಪ್ಪ? ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಏನಿರ್ತಾವ? ಸಮ ಅನುಪಾತದಲ್ಲಿ ಇರುತ್ತವೆ. ಸಮ ಅನುಪಾತದಲ್ಲಿ ಇರುತ್ತವೆ. ಹಾಗಿದ್ದಾಗ ಯಾವ್ಯಾವ ಅನುಪಾತ ತಗೊಳ್ಳೋಣ ನಾವು? ಸಿ ಎ ಅನುಪಾತ ಭಾಗಲೇ ಪಿ ಎ ಅಂತ ತಗೊಳ್ಳೋಣ. ಸಿ ಎ ಅಂತಕ್ಕಂಥದ್ದು ಯಾವ ತ್ರಿಭುಜಪ್ಪ? ಎ ಬಿ ಸಿ ತ್ರಿಭುಜದ್ದು ಸಿ ಎ ತಗೊಳ್ಳೋಣ. ಆಮೇಲೆ ಎ ಎಮ್ ಪಿ ತ್ರಿಭುಜದ ಅಂತ ತಗೊಳ್ಳೋಣ ಪಿ ಎ ಅಂತ ತಗೊಳ್ಳೋಣ. ಸಿ ಎ ಭಾಗಲೇ ಪಿ ಎ ಅಂತ ನಾವು ಬರ್ತೀವಿ. ಆಮೇಲೆ ಇನ್ನೇನಪ್ಪ? ಹಂಗೆ ಬರೋಕ್ಕೆ ಬರೋಂಗಿಲ್ಲ. ಲಂಬಕೋನ ಉಂಟು ಮಾಡೋದು ಯಾವುದೈತಿ? ಲಂಬಕೋನ ಉಂಟು ಮಾಡೋದು ಬಿ ಸಿ ಅದ. ಲಂಬಕೋನ ಉಂಟು ಮಾಡೋದು ಯಾವುದೈತಿ? ಬಿ ಸಿ ಬರಬೇಕಾಗ್ತದೆ ಮೊದಲು. ಬಿ ಸಿ ಭಾಗಲೇ ಏನು ಬರಲಿ? ಪಿ ಎಮ್. ಬಿ ಸಿ ಭಾಗಲೇ ಪಿ ಎಮ್ ಈಸ್ ಈಕ್ವಲ್ ಟು ಅದಲ್ಲ ಇಲ್ಲಿ ಬಿ ಸಿ ಭಾಗಲೇ ಪಿ ಎಮ್. ನೆಕ್ಸ್ಟ್ ಒಂದು ಯಾವ್ದು ಉಳಿತದಪ್ಪ? ಸಿ ಎ ಭಾಗಲೇ ಪಿ ಎ. ಹೌದಿಲ್ಲ? ಸಿ ಎ ಭಾಗಲೇ ಪಿ ಎ. ಯಾಕೆ? ಇವು ಎರಡು ಏನದವ? ವಿಕರಣಗಳದವ. ಇದಕ್ಕೆ ವಿಕರಣ ಇದು ಆಗ್ತದೆ, ಇದಕ್ಕೆ ವಿಕರಣ ಇದು ಆಗ್ತದೆ. ಸಿ ಎ ಭಾಗಲೇ ಪಿ ಎ. ಇದೇ ನಾವು ಸಾಧನೆ ಮಾಡಬೇಕಾ? ಹೌದಿಲ್ಲ? ಎಮ್ ಪಿ ಅದಲ್ಲಿ ತಗೋಗ ಪಿ ಎಮ್ ಬದಲಿ ಏನು ಬರಲಿ? ಎಮ್ ಪಿ ಅಂತ ಬರ್ತದೆ. ಆದ್ದರಿಂದ ಸಾಧಿಸಿದೆ. ಸರ್ ಇದನ್ನು ಮೊದಲು ಇದನ್ನು ಬರ್ತೀನಿ ಅಂದ್ರೆ ನಡೀತದೆ, ಏನು ತೊಂದರೆ ಇಲ್ಲ. ಹಿಂಗೆ ಬಂದು ನಡೀತದೆ, ಹಂಗೆ ಬಂದು ಬರ್ಕೊಟ್ರಿ. 11ನೇ ಪ್ರಶ್ನೆ. ಇಲ್ಲಿ ತ್ರಿಭುಜ ಎ ಬಿ ಸಿನಲ್ಲಿ ಏನು ದತ್ತ ಕೊಟ್ಟಿದ್ದಾರೆ ಅವರು? ತ್ರಿಭುಜ ಎ ಬಿ ಸಿ ಒಂದು ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಅಂತ ಕೊಟ್ಟಿದ್ದಾರೆ. ಸಮದ್ವಿಬಾಹು ಅಂತಂದ್ರೆ ಎರಡು ಬಾಹುಗಳು ಸಮನಾಗಿರಬೇಕು. ಹಾಗಾಗಿ ನಾವು ಎರಡು ಬಾಹುಗಳು ಯಾವ ಸಮನಾಗಿ ತಗೊಳ್ಳೋಣ? ಎ ಬಿ ಮತ್ತು ಎ ಸಿಗಳನ್ನು ಸಮನಾಗಿ ತಗೊಳ್ಳೋಣ. ಸರಿಯಾ? ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಅರ್ಥ ಆಯ್ತಾ? ಮುಂದೆ ಮತ್ತೇನು ಕೊಟ್ಟಿದ್ದಾರೆ ಅವರು? ಎ ಡಿ ಲಂಬ ಬಿ ಸಿ. ಎ ಡಿ ಯಾವುದಕ್ಕೆ ಲಂಬ ಅಂತ ಕೊಟ್ಟಿದ್ದಾರೆ? ಬಿ ಸಿಗೆ ಲಂಬ ಅಂತ. ಅದೇ ರೀತಿ ಇ ಎಫ್ ಲಂಬ ಎ ಸಿ ಅಂತ ಕೊಟ್ಟಿದ್ದಾರೆ. ಇದು ದತ್ತ ಆಯಿತು. ಸಾಧನೀಯ ಏನಪ್ಪ? ಸಾಧನೀಯ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಇ ಸಿ ಎಫ್. ಇಲ್ಲದ ಇ ಸಿ ಎಫ್ ನೋಡ್ರಿ. ಇ ಸಿ ಎಫ್. ಎ ಬಿ ಡಿ ಎಲ್ಲೈತಿ? ಎ ಬಿ ಡಿ. ಸಾಧನೆ ನೋಡೋಣಂತ. ಈಗ ಏನು ನೋಡೋಣಪ್ಪ? ಸಾಧನೆ ತ್ರಿಭುಜ ಎ ಬಿ ಸಿನಲ್ಲಿ ಎ ಬಿ ಸಿ ಒಳಗಡೆ ಯಾವೆರಡು ಬಾಹುಗಳು ಸಮ ಅದಾವ? ಎ ಬಿ ಬಾಹುಗೆ ಎ ಸಿ ಬಾಹು ಸಮ ಅದ. ಎ ಬಿ ಬಾಹುಗೆ ಏನು ಸಮ ಅದಪ್ಪ? ಎ ಸಿ ಬಾಹು ಸಮ ಅದ. ಯಾಕೆ ಸಮ ಅದ? ಇದು ದತ್ತ ಅಂತ ನಾವು ಆಲ್ರೆಡಿ ತಗೊಂಡಿದ್ವಿ. ಅರ್ಥ ಆಯ್ತಾ? ಯಾವುದೇ ಎರಡು ತ್ರಿಭುಜದಲ್ಲಿ, ಯಾವುದೇ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮನಾಗಿದ್ದು ಅಂತ ತಿಳ್ಕೊ. ಅವುಗಳ ಅಭಿಮುಖ ಕೋನಗಳೇನಿರ್ತಾವ? ಸಮನಾಗಿರ್ತಾವೆ. ಅಭಿಮುಖ ಕೋನಗಳು ಕೂಡ ಸಮನಾಗಿರ್ತಾವೆ. ಬಾಹುಗಳು ಯಾವ ಸಮಾನ ಅದಾವ? ಈಗ ಎ ಬಿ ಎ ಸಿ ಸಮ ಅದಾವ. ಆದ್ದರಿಂದ ಎ ಬಿ ಬಾಹುಗೆ ಅಭಿಮುಖ ಕೋನ ಯಾವುದು? ಎ ಬಿ ಬಾಹುಗೆ ಅಭಿಮುಖ ಕೋನ ಸಿ. ಕೋನ ಸಿ ಇಸ್ ಈಕ್ವಲ್ ಟು ನೆಕ್ಸ್ಟ್ ಎ ಸಿಗೆ ಅಭಿಮುಖ ಕೋನ ಬಿ. ಕೋನ ಸಿ ಇಸ್ ಈಕ್ವಲ್ ಟು ಕೋನ ಬಿ. ಯಾಕಪ್ಪ? ಸಮಾನ ಬಾಹುಗಳ ಅಭಿಮುಖ ಕೋನಗಳು ಏನಿರ್ತಾವಪ್ಪ? ಸಮನಾಗಿರುತ್ತವೆ. ಅಭಿಮುಖ ಕೋನಗಳು ಸಮನಾಗಿರುತ್ತೆ. ಅರ್ಥ ಆಯ್ತಾ?
ಆದ್ದರಿಂದ ಏನು ಬಂದ್ವಿ ನಾವು ಕೋನ ಸಿ ಇಸ್ ಈಕ್ವಲ್ ಟು ಕೋನ ಬಿ ಅಂತ ನಮಗೆ ಸಿಕ್ತು. ಮುಂದೆ ಈಗ ನಾವು ಯಾವ ಎರಡು ತ್ರಿಭುಜಗಳು ತೊಗೋಬೇಕು? ಎ ಬಿ ಡಿ ಮತ್ತು ಇ ಸಿ ಎಫ್ ತೊಗೋಬೇಕು. ಈಗ ತ್ರಿಭುಜ ಅದಕ್ಕಿಂತ ಮುಂಚೆ ಇನ್ನೊಂದು ಬರಿತೀನಿ ನೋಡಲಿ. ಎ ಡಿ ಲಂಬ ಬಿ ಸಿ ಅದ, ಏನದ? ಎ ಡಿ ಲಂಬ ಬಿ ಸಿ ಅದ. ಹಾಗಿದ್ರೆ ಕೋನ ಎ ಡಿ ಸಿ ಏನಾಗ್ತದೆ? 90 ಡಿಗ್ರಿ ಆಗ್ತದೆ. ಆಗ್ತದೇನಿಲ್ಲ? ಆಮೇಲೆ ಎ ಡಿ ಬಿ ಏನಾಗ್ತದೆ? 90 ಡಿಗ್ರಿ ಆಗ್ತದೆ. ಅಂದ್ರೆ ಏನು ಬರಲಪ್ಪ? ಕೋನ ಎ ಡಿ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೀತೀವಿ. ಅದೇ ರೀತಿಯಾಗಿ ಇನ್ನೊಂದು ಯಾವುದು? ಇ ಎಫ್ ಲಂಬ. ಇ ಎಫ್ ಲಂಬ ಯಾವುದಪ್ಪ? ಎ ಸಿ. ಇ ಎಫ್ ಲಂಬ ಎ ಸಿ. ಇ ಎಫ್ ಎ ಸಿಗೆ ಲಂಬ ಆಯ್ತು ಅಂತ ತಿಳ್ಕೊ. ಯಾವ ಕೋನ 90 ಡಿಗ್ರಿ ಆಗ್ತದೆ? ಇದು ಕೋನ 90 ಡಿಗ್ರಿ ಆಗ್ತದೆ. ಈ ಕಡೆ ಸೈಡ್ ಆಗ್ತದೆ, ಈ ಕಡೆ ಸೈಡ್ 90 ಡಿಗ್ರಿ ಆಗ್ತದೆ. ಈ ಕಡೆ ಸೈಡ್ ಯಾವುದು? ಇ ಎಫ್ ಸಿ. ಕೋನ ಇ ಎಫ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಸರಿಯಾ? ಈಗ ಯಾವ ಎರಡು ತ್ರಿಭುಜ ತೊಗೊಳ್ಳೋಣ? ಎ ಬಿ ಡಿ ಮತ್ತು ಇ ಸಿ ಎಫ್. ಈಗ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಇ ಸಿ ಎಫ್ನಲ್ಲಿ ಎ ಬಿ ಡಿ ಒಳಗಡೆ ಡಯಾಗ್ರಾಮ್ ನೋಡ್ರಿ. ಎ ಬಿ ಡಿ ಒಳಗಡೆ ಕೋನ ಬಿ ಅದ, ಇ ಸಿ ಎಫ್ ಒಳಗಡೆ ಕೋನ ಸಿ ಅದ. ಆಲ್ರೆಡಿ ಕೋನ ಬಿ ಕೋನ ಸಿ ಈಕ್ವಲ್ ಅಂತ ನೀನು ಹೇಳಿದಿ, ಹೌದಾ ಇಲ್ಲ? ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತೊಗೊಳ್ಳಿ. ಓಕೆ, ಕೋನ ಬಿ ಈಸ್ ಈಕ್ವಲ್ ಟು ಕೋನ ಸಿ. ಯಾಕಪ್ಪ? ಸಮೀಕರಣ 1ರಿಂದ ಒಂದು ಕೋನ ಸಮ ಆಯಿತು. ಅದೇ ರೀತಿಯಾಗಿ ಇಲ್ಲೇನು ಸಮ ಅಂತ ತೊಗೊಂಡಿದ್ವಿ ನಾವು? ಎ ಡಿ ಬಿ ಈಸ್ ಈಕ್ವಲ್ ಟು ಇ ಎಫ್ ಸಿ. ಏನದು? ಎರಡು 90 ಡಿಗ್ರಿ ಅದು. ಅಂದರೆ ಇವೆರಡು ಏನದು? ಈಕ್ವಲ್ ಅದು ಇಲ್ಲ? ಓಕೆ, ಇದನ್ನು ಸಮೀಕರಣ 2 ತೊಗೋತೀನಿ, ಸಮೀಕರಣ 3 ತೊಗೊತೀನಿ. ಏನು ಈಕ್ವಲ್ ಬರಲಿ ಹೇಳು? ಕೋನ ಎ ಡಿ ಬಿ ಈಸ್ ಈಕ್ವಲ್ ಟು ಕೋನ ಇ ಎಫ್ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಯಾಕೆ? ಸಮೀಕರಣ 2 ಮತ್ತು 3ರಿಂದ. ಸಮೀಕರಣ 2 ಮತ್ತು 3ರಿಂದ ಅಂದ್ರೆ ಡಯಾಗ್ರಾಮ್ ನೋಡ್ರಿ. ಈಗ ಎ ಡಿ ಬಿ ಇಲ್ಲದ, ಎ ಡಿ ಬಿ ಇದು ಕೋನ. ನೆಕ್ಸ್ಟ್ ಇ ಎಫ್ ಸಿ ಇದು ಕೋನ. ಅಂದ್ರೆ ಇವೆರಡೂ ತ್ರಿಭುಜ ಯಾವಪ್ಪ? ಎ ಬಿ ಡಿ ಇದೊಂದು ತ್ರಿಭುಜ, ಇನ್ನೊಂದು ತ್ರಿಭುಜ ಯಾವುದು? ಇ ಎಫ್ ಸಿ ಇದೊಂದು ತ್ರಿಭುಜ. ಇವೆರಡೂ ತ್ರಿಭುಜದ ಎರಡು ಕೋನಗಳೇನದವ? ಸಮನಾಗಿದೆ. ಎರಡು ಕೋನಗಳು 90 ಡಿಗ್ರಿ ಅದಾವ. ಎರಡು ಕೋನಗಳೇನದವ? ಸಮ ಅದಾವ. ಎರಡು ಕೋನಗಳೇನದವ? ಸಮ ಅದಾವ. ಯಾವ ಎರಡು ಕೋನಗಳು ಸಮ ಅದಾವಪ್ಪ? ಕೋನ ಬಿ ಈಸ್ ಈಕ್ವಲ್ ಟು ಕೋನ ಸಿ, ಕೋನ ಎ ಡಿ ಬಿ ಈಸ್ ಈಕ್ವಲ್ ಟು ಕೋನ ಇ ಎಫ್ ಸಿ. ಆದ್ದರಿಂದ ಕೋಕೋ ನಿರ್ಧಾರಕ ಗುಣದ ಪ್ರಕಾರ, ಕೋಕೋ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ತ್ರಿಭುಜ ಏನಾಗ್ತವ? ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಇ ಸಿ ಎಫ್. ಆದ್ದರಿಂದ ಸಾಧಿಸಿದೆ. ಅರ್ಥ ಆಯ್ತಾ? ಯಾವುದೇ ಎರಡು ತ್ರಿಭುಜಗಳ ಸಮರೂಪಿ ಅಂತ ಹೇಳ್ಬೇಕಂದ್ರೆ ಎರಡು ಕೋನ ಸಮ ಅಂತ ಹೇಳಿಬಿಟ್ರೆ ಮುಗಿದೋಯ್ತು. ಎರಡು ಕೋನ ಸಮ ಅಂತ ಹೇಳಿದ್ವಿ. ಪ್ರಶ್ನೆ 12 ಅತಿ ಉತ್ತಮವಾದಂಥ ಪ್ರಶ್ನೆ ಇದು. ವೆರಿ ಬೆಸ್ಟ್ ಕ್ವಶನ್ ಅಂತ ನಾವು ಹೇಳ್ಬೋದು. ಚಿತ್ರ 2.41ರಲ್ಲಿ ಎ ಬಿ ಸಿಯ ಬಾಹುಗಳಾದ ಎ ಬಿ ಮತ್ತು ಬಿ ಸಿ ಹಾಗೂ ಮಧ್ಯರೇಖೆ ಎ ಡಿಗಳು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ನ ಬಾಹುಗಳಾದ ಪಿ ಕ್ಯೂ ಮತ್ತು ಕ್ಯೂ ಆರ್ ಹಾಗೂ ಮಧ್ಯರೇಖೆ ಪಿ ಎಂನೊಂದಿಗೆ ಸಮಾನುಪಾತದಲ್ಲಿದ್ದರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸಿ ಅಂತ ಅದು. ಮೊದಲಾಗಿ ದತ್ತ ಚಿತ್ರಗಳನ್ನು ತೆಗೆಯಣಂತೆ. ದತ್ತ ಏನು ಮಾಡ್ರಪ್ಪ? ಚಿತ್ರಗಳನ್ನು ತೆಗೆಯಣಂತೆ. ಎರಡು ಚಿತ್ರಗಳು, ಒಂದು ಎ ಬಿ ಸಿ, ಇನ್ನೊಂದೇನಪ್ಪ? ಪಿ ಕ್ಯೂ ಆರ್. ಒಂದು ಎ ಬಿ ಸಿ, ಇನ್ನೊಂದು ಪಿ ಕ್ಯೂ ಆರ್. ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ನಡುವೆ ಏನಪ್ಪ ಅಂತಂದ್ರೆ ಮಧ್ಯರೇಖೆಗಳದಂತೆ. ಏನದಂತ? ಮಧ್ಯ ರೇಖೆಗಳು. ಮಧ್ಯರೇಖೆಗಳು ಅಂದ್ರೆ ಅದೇನಾಗ್ತದ? ಮುಂದಿನ ಮೂರನೇ ಬಾಹು ಇರ್ತದಲ್ಲ, ಅದನ್ನು ಅರ್ಧ ಅರ್ಧ ಕಟ್ ಮಾಡ್ತದಪ್ಪ ಮಧ್ಯರೇಖೆಗಳಿದ್ದಾಗ. ಇಲ್ಲೇನು ತೊಗೊಂಡಿದ್ದಾರೆ ಅವರು? ಎ ಡಿ ಅಂತ ತೊಗೊಂಡಿದ್ದಾರೆ, ಬಿ ಸಿ ಅಂತ ತೊಗೊಂಡಿದ್ದಾರೆ. ಇದು ಪಿ ಕ್ಯೂ ಆರ್ ಅಂತ ಇದೆ, ಇದು ಎಮ್ ಅಂತ ತೊಗೊಂಡಿದ್ದಾರೆ. ಇಲ್ಲಿ ಮಧ್ಯರೇಖೆ ಎ ಡಿ ಅದಿಲ್ಲ, ಎ ಡಿ ಏನು ಮಾಡ್ತದ? ಬಿ ಸಿಯನ್ನು ಅರ್ಧ ಅರ್ಧ ಕಟ್ ಮಾಡ್ತದ. ಅದಕ್ಕೆ ನಾವು ಮಧ್ಯರೇಖೆ ಅಂತ ಕರಿತೀವಿ. ಮಧ್ಯರೇಖೆ ಅರ್ಥ ಏನು? ಆ ರೇಖೆ ಮುಂದಿನ ಬಾಹುವನ್ನು ಏನು ಮಾಡ್ತದೆ ಅಂತಂದ್ರೆ ಎರಡು ಸಮ ಭಾಗಗಳಾಗಿ ವಿಂಗಡಿಸ್ತದ. ಅಂದರೆ ಇಲ್ಲಿ ಕ್ಯೂ ಎಮ್ ಇದ್ದಷ್ಟು ಏನಿರ್ತದಪ್ಪ? ಎಮ್ ಆರ್ ಇರ್ತದ. ಅಂದರೆ ಕ್ಯೂ ಆರ್ ಅಂದ್ರೆ ಏನು ಬರಿಬೋದು ನಾನು? ಅರ್ಧ ಕ್ಯೂ ಎಮ್ ಬರಿಬೋದು. ಬಿ ಸಿ ಅಂದ್ರೆ ಏನು ಬರ್ಬೋದು ನಾನು? ಅರ್ಧ ಬಿ ಡಿ ಬರಿಬೋದು. ಬಿ ಸಿ ಅಂದ್ರೇನು? ಅರ್ಧ ಅಲ್ಲ, ಎರಡು ಬಿ ಡಿ, ಸಾರಿ. ಕ್ಯೂ ಆರ್ ಅಂದ್ರೇನು? ಎರಡು ಕ್ಯೂ ಎಮ್. ಯಾಕೆ? ಕ್ಯೂ ಎಮ್ ಕೊಡಿಸೋದು ಎರಡು ಕ್ಯೂ ಆರ್ ಆಗ್ತದೆ, ಒಂದು ಕ್ಯೂ ಆರ್ ಆಗ್ತದಿಲ್ಲ ಹಂಗೆ.
ಆಮೇಲೆ ಬಿ ಸಿ ಅಂದ್ರೇನು, ಎರಡು ಬಿ ಡಿ, ಎರಡು ಬಿ ಡಿ ಸೇರಿಸಿ ಏನಾಗ್ತದಪ್ಪ, ಬಿ ಸಿ ಆಗ್ತದೆ. ಸರಿಯಾ? ಅರ್ಥ ಆಯ್ತು? ಅಂದ್ರೆ ಬಿ ಸಿನ ಅರ್ಧ ಏನಪ್ಪ, ಬಿ ಡಿ. ಕ್ಯೂ ಆರ್ನ ಅರ್ಧ ಏನು, ಕ್ಯೂ ಎಮ್. ದತ್ತ ಬರೋಣ, ಹೇಳಪ್ಪ ದತ್ತ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಎ ಡಿ ಮತ್ತು ಪಿ ಎಮ್ಗಳು ಏನು, ಮಧ್ಯರೇಖೆಗಳು. ಆಮೇಲೆ ಅವ್ರು ಏನು ಕೊಟ್ಟಿದ್ದಾರೆ ಅಂತಂದ್ರೆ ಅನುಪಾತ ಕೊಟ್ಟಿದ್ದಾರೆ ನೋಡ್ರಿ ಮಕ್ಕಳೇ. ನೋಡಿ ಇಲ್ಲಿ ಏನು ಅನುಪಾತ ಇದ್ದಲ್ಲಿ, ತ್ರಿಭುಜ ಎ ಬಿ ಸಿಯ ಬಾಹುಗಳಾದ ಎ ಬಿ, ಬಿ ಸಿ ಮತ್ತು ಮಧ್ಯರೇಖೆ ಎ ಡಿಗಳು ಕ್ರಮವಾಗಿ ಪಿ ಕ್ಯೂ ಆರ್ ಬಾಹುಗಳಾದ ಪಿ ಕ್ಯೂ ಮತ್ತು ಇನ್ನೊಂದೇನು ಕ್ಯೂ ಆರ್ ಮತ್ತು ಇನ್ನೊಂದೇನು ಪಿ ಎಮ್ ನೊಂದಿಗೆ ಏನದಂತ ಸಮ ಅನುಪಾತ ಹೊಂದಿದೆ ಅಂದರು. ಅರ್ಥ ಆಯ್ತಾ? ಯಾವ್ದು ಜೊತೆ ಸಮ ಅನುಪಾತ ಅಂದ, ಪಿ ಎ ಬಿ ಜೊತೆಗೆ ಪಿ ಕ್ಯೂ, ಬಿ ಸಿ ಜೊತೆಗೆ ಕ್ಯೂ ಆರ್, ಎ ಡಿ ಜೊತೆಗೆ ಪಿ ಎಮ್ ಸಮ ಅನುಪಾತ ಹೊಂದೈತಿ ಅಂತ ಅವರೇ ಹೇಳಕತ್ತಾರ. ತಿಳಿತಾ? ಓಕೆ, ದತ್ತಾಯಿತು. ಈಗೇನು ಮಾಡ್ಬೇಕು ನಾನು, ಸಾಧನೀಯ ಏನು ಸಾಧನೀಯ ಮಾಡಬೇಕು, ಪ್ರಶ್ನೆ ಒಳಗೈತೆ ನೋಡು. ಎ ಬಿ ಸಿ ಸಮರೂಪಿ ಪಿ ಕ್ಯೂ ಆರ್ ಅಂತ, ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತ ನಾವು ಹೇಳಬೇಕು ಮಗು. ಆ ಥರ ಹೇಳಬೇಕು ಅಂತಂದ್ರೆ ಇವೆರಡೂ ತ್ರಿಭುಜದ ಯಾವ್ಯಾವ ತ್ರಿಭುಜ, ಎ ಬಿ ಸಿ ಪಿ ಕ್ಯೂ ಆರ್. ಸರ್ ಇಲ್ಲಿ ಎರಡು ತ್ರಿಭುಜ ಬಂದವು, ಇಲ್ಲಿ ಎರಡು ತ್ರಿಭುಜ ಬಂದವಲ್ರಿ, ವಿಚಾರ ಮಾಡೋದ್ರ ಬಗ್ಗೆ ಥಿಂಕು ಮಾಡಬೇಡ ನೀನು. ಯಾಕೆ ಅವ್ರು ಏನು ಕೊಟ್ಟಾರ ಇಲ್ಲಿ, ಏನು ಕೇಳತ್ತಾರ ಇಲ್ಲಿ, ಎ ಬಿ ಸಿ ಪಿ ಕ್ಯೂ ಆರ್, ಅದ್ರ ಬಗ್ಗೆ ಅಷ್ಟೇ ವಿಚಾರ ಮಾಡು. ತಿಳಿತಾ? ಯಾವ್ದ್ರ ಬಗ್ಗೆಪ್ಪ, ಎ ಬಿ ಸಿ ಪಿ ಕ್ಯೂ ಆರ್. ಇವೆರಡೂ ತ್ರಿಭುಜ ಸಮರೂಪಿ ಅನ್ನಬೇಕು ಅಂತಂದ್ರೆ ಅವುಗಳ ಮೂರೂ ಬಾಹುಗಳು ಸಮ ಅನುಪಾತ ಇರಬೇಕು. ವಲ್ಲ ಅಂದ್ರೆ ಎರಡು ಬಾಹು ಒಂದು ಕೋನ ಸಮ ಅನುಪಾತ ಇರಬೇಕು. ಅದನ್ನೂ ಅಲ್ಲ ಅಂತಂದ್ರೆ ಎರಡು ಕೋನ ಒಂದು ಬಾಹು ಸಮವಾಗಿ ಅಥವಾ ಸಮ ಅನುಪಾತ ಇರಬೇಕಾಗ್ತದೆ. ಅರ್ಥ ಆಯ್ತಾ? ಇಲ್ರಿ ಸರ್ ಅದನ್ನೂ ಅಲ್ಲ ಅಂತಂದ್ರೆ ಅಟ್ಲೀಸ್ಟ್ ನೀನು ಎರಡೆರಡು ಕೋನಗಳೇನು ಮಾಡ್ಬೇಕು, ನೀನು ಸಮ ಅಂತ ತೋರಿಸ್ಬೇಕು. ಕೋ ನಿರ್ಧಾರಕ ಗುಣ ಆಗ್ತದೆ, ಇಲ್ಲ ಕೋಬಾಕೋ ಆಗ್ತದೆ, ಇಲ್ಲ ಬಾಕೋಬಾ ಆಗ್ತದೆ, ಇಲ್ಲ ಬಾಬಾ ಆಗ್ತದೆ, ಇಲ್ಲ ಕೋ ಆಗ್ತದೆ. ತಿಳಿತು? ಇಲ್ಲ ಆಲ್ರೆಡಿ ಎ ಬಿ ಬೈ ಪಿ ಕ್ಯೂ ಕೊಟ್ರ. ಎ ಬಿ ಅಂದರೆ ಯಾವುದು, ಈ ತ್ರಿಭುಜದ ಎ ಬಿ ಒಂದು ಬಾಹು, ಪಿ ಕ್ಯೂ ಅಂದರೆ ಈ ತ್ರಿಭುಜದ ಒಂದು ಬಾಹು, ಅಂದರೆ ಒಂದು ಅನುಪಾತ ಸಿಕ್ತು ನಮಗೆ. ಆಮೇಲೆ ಯಾವುದಕ್ಕೆ ಸಮಾದ ಅದು, ಬಿ ಸಿ ಭಾಗಲೇ ಕ್ಯೂ ಆರ್ಗೆ ಸಮಾದ, ಬಿ ಸಿ ಭಾಗಲೇ ಕ್ಯೂ ಆರ್ಗೆ ಸಮಾದ. ಆಮೇಲೆ ಹಾಗಿದ್ರೆ ಎ ಬಿ ಭಾಗಲೇ ಪಿ ಕ್ಯೂ, ಬಿ ಸಿ ಭಾಗಲೇ ಕ್ಯೂ ಆರ್ ಸಮಾದ ಅಂತಂದ್ರೆ ಸಮ ಅನುಪಾತದ ಅಂತಂದ್ರೆ ಎರಡು ಬಾಹು ಅನುಪಾತ ಸಿಕ್ಕುವ ನಮ್ಗೆ, ಬಾ ಸಿಕ್ತು. ಇನ್ನೇನು ಮಾಡ್ಬೇಕು, ಬರೀ ಒಂದು ಬಾರ್ ಈಕ್ವಲ್ ಮಾಡ್ಕೋಬೇಕಿಲ್ಲ, ಕೋರ್ ಈಕ್ವಲ್ ಮಾಡ್ಕೋಬೇಕು. ನಾವು ಕೋ ಈಕ್ವಲ್ ಮಾಡ್ಕೊಳ್ಳೋಂತ, ಯಾಕೋ ಕಿದು ಕೋನ ಬಿ ಈಸ್ ಈಕ್ವಲ್ ಟು ಕೋನ ಕ್ಯೂ ಈಕ್ವಲ್ ಮಾಡ್ಕೊಳ್ಳೋಣಂತ. ಹ್ಯಾಂಗ್ರಿ ಸರ, ಹ್ಯಾಂಗೆ ಈಕ್ವಲ್ ಮಾಡ್ಕೋಬೇಕು, ಕೋನ ಬಿ ಕೋನ ಕ್ಯೂ ಈಕ್ವಲ್ ಮಾಡ್ಕೋಬೇಕಂತಂದ್ರೆ ನಾನು ಎ ಬಿ ಡಿ ಅದಲ್ಲ, ಎ ಬಿ ಡಿ ತ್ರಿಭುಜ ಮತ್ತು ಪಿ ಕ್ಯೂ ಎಮ್ ಈ ಎರಡು ತ್ರಿಭುಜ ತೊಗೊಂತೀನಿ ನಾನು. ಯಾವ್ಯಾವ ತ್ರಿಭುಜ ತೊಗೊಂತೀನಿ ಪಿ, ಎ ಬಿ ಡಿ ಪಿ ಕ್ಯೂ ಎಮ್. ಎ ಬಿ ಡಿ ಒಳಗಿಂದ ಎ ಬಿ ಭಾಗಲೇ ಪಿ ಕ್ಯೂ ಆದ, ಎ ಬಿ ಡಿ ಒಳಗಿಂದು ಎ ಬಿ, ಪಿ ಕ್ಯೂ ಎಮ್ ಒಳಗಿಂದು ಪಿ ಕ್ಯೂ ಸಮಾದ ಅಂದರೆ ಸಮ ಅನುಪಾತ ಅದ. ಆಮೇಲೆ ಎ ಬಿ ಡಿ ಒಳಗಿಂದು ಎ ಡಿ, ಇನ್ನೊಂದು ಯಾವುದು ಪಿ ಕ್ಯೂ ಎಮ್ ಒಳಗಿಂದು ಪಿ ಎಮ್, ಎರಡು ಸಮ ಅನುಪಾತ ಅದ. ಇಲ್ಲೇನೇನು ಮಾಡಬೇಕು ನಾನು ಅಂತಂದ್ರೆ ಬಿ ಡಿ ಈಸ್ ಈಕ್ವಲ್ ಟು ಕ್ಯೂ ಎಮ್ ಅಂತ ನಾನು ತೋರಿಸ್ಬೇಕು. ಏನು ತೋರಿಸ್ಬೇಕು, ಬಿ ಡಿ ಈಕ್ವಲ್ ಟು ಕ್ಯೂ ಎಮ್ ಅಂತ ತೋರಿಸ್ಬೇಕು. ಆಲ್ರೆಡಿ ಬಿ ಸಿ ಭಾಗಲೇ ಕ್ಯೂ ಆರ್ ಅದ ಇಲ್ಲ, ಬಿ ಸಿ ಭಾಗಲೇ ಕ್ಯೂ ಆರ್ ಅದ, ಅರ್ಧ ಬಿ ಸಿ ಭಾಗಲೇ ಅರ್ಧ ಕ್ಯೂ ಆರ್ ಅಂತ ಬರ್ಕೋತೀನಿ ನಾನು. ಬಿ ಸಿ ಭಾಗಲೇ ಕ್ಯೂ ಆರ್ ಇಲ್ಲೂ ಅರ್ಧಲೇ ಗುಣಾಕಾರ ಮಾಡ್ತೀನಿ, ಇಲ್ಲೂ ಅರ್ಧಲೇ ಗುಣಾಕಾರ ಮಾಡ್ತೀನಿ, ಇಲ್ಲಿ ಅರ್ಧಲೇ ಗುಣಾಕಾರ ಮಾಡ್ತೀನಿ. ಅರ್ಧ ಬಿ ಸಿ ಅಂದ್ರೆ ಏನು, ಬಿ ಡಿ. ಅರ್ಧ ಕ್ಯೂ ಆರ್ ಅಂದ್ರೆ ಏನು, ಕ್ಯೂ ಎಮ್. ಅಂದ್ರೆ ಬಿ ಡಿ ಬೈ ಕ್ಯೂ ಎಮ್ ಬಂತು ಅಂದ್ರೆ ಏನೇನು ಸಿಕ್ತು ನಮಗೆ, ಎ ಬಿ ಬೈ ಪಿ ಕ್ಯೂ ಸಿಕ್ತು, ಎ ಡಿ ಬೈ ಪಿ ಎಮ್ ಸಿಕ್ತು, ಆಮೇಲೆ ಬಿ ಡಿ ಬೈ ಕ್ಯೂ ಎಮ್ ಸಿಕ್ತು. ಅಂದರೆ ಸಣ್ಣ ಎರಡು ತ್ರಿಭುಜ ಏನಾಗ್ಬಿಟ್ಟು, ಎರಡು ಸಣ್ಣ ತ್ರಿಭುಜಗಳು ಸಮರೂಪ. ಅದು ಏನದು ಸಮರೂಪ ತ್ರಿಭುಜದ ಅನುರೂಪ ಕೋನಗಳು ಏನಿರ್ತಾವೆ,
ಸಮ ಇರ್ತವೆ. ಯಾವ ಕೋನ ಸಮ ಆಗ್ಬಿಡ್ತಾವೆ ಅವಾಗ ಕೋನ ಬಿ ಈಕ್ವಲ್ ಟು ಕೋನ ಕ್ಯೂಗೆ ಸಮ ಆಗ್ತದ. ಅದೇ ಬೇಕಾಗಿತ್ತಿಲ್ಲ ಮಗ, ಅದು ತಗೊಂಡು ಕಿವ್ಯಾಡ್ ಯೂಸ್ ಮಾಡಿ ಮುಗಿಸ್ಬಿಡೋಣ ಅಂತ ಕತೆ. ತಿಳಿತು? ಯಾರಿಗೆ ಗೊತ್ತು ಏನು ತಿಳಿತು ಅಂತೇಳಿ? ಯಾರಿಗೆ ಗೊತ್ತು ಏನು ತಿಳಿತು ಅಂತೇಳಿ ನೋಡು. ಸಾಧನೀಯ ನೀ ಬರೆದಿದ್ದಿ, ಈಗೇನು ಬರಬೇಕು? ಸಾಧನೆ ಬರಿಬೇಕು. ಸಾಧನೆ. ಏನು ಸಾಧನೆ ಮಾಡ್ಬೇಕು ನೀನು? ಏನು ಸಾಧನೆ ಮಾಡಬೇಕು? ABC ಸಮರೂಪಿ PQR ಅಂತ ನಮಗೆ ತಿಳಿದಂತೆ ಆಲ್ರೆಡಿ ದತ್ತದಿಂದ ಒಂದು ಗೊತ್ತೈತೆ ನಮಗೆ. ಏನು ಗೊತ್ತದ ದತ್ತದಿಂದ ಹೇಳು? AB ಭಾಗ್ಲೆ PQ ಇಸ್ ಈಕ್ವಲ್ ಟು BC ಭಾಗ್ಲೆ QR ಇಸ್ ಈಕ್ವಲ್ ಟು AD ಭಾಗ್ಲೆ PM. ಇದು ಗೊತ್ತೈತಾ? ಇದೇನಂತ ಬರಲಿ? ದತ್ತ ಅಂತ ಬರಲಿ. ದತ್ತ ಅಂತ ಬರದೆ ಸರಿಯಾ? ಇಲ್ಲಿ BC ಭಾಗಲೆ QR ಅದಲ್ಲ, ಅರ್ಧದಿಂದ ಗುಣಾಕಾರ ಮಾಡ್ತೀನಿ ನಾನು. BC ಮತ್ತು QR ಗಳಿಗೆ ಅರ್ಧದಿಂದ ಗುಣಿಸಿದಾಗ ಏನು ಮಾಡಿದಾಗ? ಗುಣಿಸಿದಾಗ. ಗುಣಿಸೋಣ? ಮುಂದೆ ಹೇಳ ಹಂಗಿದ್ರೆ ಏನಾಗ್ತದೆ? AB ಭಾಗಲೆ PQ ಇಸ್ ಈಕ್ವಲ್ ಟು ಏನಾಗ್ತದೆ ಇಲ್ಲಿ? ಅರ್ಧ BC. ಅರ್ಧದಲ್ಲಿ ಗುಣಾಕಾರ ಮಾಡ್ತೀನಿಲ್ಲ ಮತ್ತು ಹೇಳು, ಹಿಂಗ್ಯಾಕೆ ಮಾಡ್ತಿ? ಅರ್ಧ BC ಭಾಗಲೆ ಅರ್ಧ QR, ಅರ್ಧ BC ಭಾಗಲೆ ಅರ್ಧ QR ಇಸ್ ಈಕ್ವಲ್ ಟು ಏನು? ಇಸ್ ಈಕ್ವಲ್ ಟು ಏನು? AD ಭಾಗಲೆ PM. AD ಭಾಗಲೆ PM ಸರಿಯಾ? ಓಕೆ. ಇಲ್ಲಿ AD ಅಂತಕ್ಕಂಥದ್ದು ಮಧ್ಯರೇಖೆ ಹೌದಾ ಇಲ್ಲೋ? AD ಏನು? AD ಮಧ್ಯರೇಖೆ. ಆದ್ದರಿಂದ AD ಮಧ್ಯರೇಖೆ ಅಲ್ಲ, ಆದ್ದರಿಂದ ಮಧ್ಯರೇಖೆ ಏನು ಮಾಡ್ತದ? BCಯನ್ನು ಅರ್ಧ ಕಟ್ ಮಾಡ್ತದೆ. BCಯನ್ನು ಏನು ಮಾಡ್ತದಂತ? ಅರ್ಧ ಕಟ್ ಮಾಡ್ತದೆ. ಅಂದ್ರೆ ನಾನೇನು ಬರಲಿ? BD ಇಸ್ ಈಕ್ವಲ್ ಟು ಅರ್ಧ BC. ಸಾರಿ, ಅರ್ಧ BC ಬರಲಿ. BD ಈಕ್ವಲ್ ಟು ಏನು ಬರಲಿ? ಅರ್ಧ BC. AD ಒಂದು ಮಧ್ಯರೇಖೆ, ಆದ್ದರಿಂದ BD ಇಸ್ ಈಕ್ವಲ್ ಟು ಏನು ಬರಲಿ? ಅರ್ಧ BC. BD ಇಸ್ ಈಕ್ವಲ್ ಟು ಅರ್ಧ BC. ನೋಡ್ರಿ ಮಕ್ಕಳ, ಈಗ BC ಅದಲ್ಲ, ಇದು AD ಏನು ಮಾಡ್ತದ? ಕಟ್ ಮಾಡಕತ್ತದ. ಹೆಂಗೆ ಕಟ್ ಮಾಡ್ತದ? ಅರ್ಧ ಅಂದರೆ BCದು ಅರ್ಧ ಏನು? BCದು ಅರ್ಧ ಏನು ಬರ್ದಿನಿಲ್ಲ ಅಲ್ಲಿ? AD ಬಗ್ಗೆ ವಿಚಾರ ಮಾಡಬೇಡ್ರಿ. AD ಕಟ್ ಮಾಡಕತ್ತದ. ಯಾವುದಕ್ಕೆ? BCಗೆ ಕಟ್ ಮಾಡತ್ತದ. BC ಬಗ್ಗೆ ಅಷ್ಟೇ ವಿಚಾರ ಮಾಡಿರಿ. BC ಹೆಂಗೆ ಕಟ್ ಹಾಕತ್ತದ? BC ಅರ್ಧ ಮಾಡ್ದಂತ ಈಗ ಏನು ಸಿಗ್ತದೆ ನಿನ್ಗೆ? ಬರ್ದಿ ನೋಡಲ್ಲಿ. BD ಇಸ್ ಈಕ್ವಲ್ ಟು ಅರ್ಧ BC ಬರ್ದಿನಿಲ್ಲ? ಹಂಗೆ ಇನ್ನೊಂದು ಇಲ್ಲೇನು? PM ಏನಿದು? ಮಧ್ಯರೇಖೆ. ಆದ್ದರಿಂದ ಏನು ಬರಲಿ? QM ಇಸ್ ಈಕ್ವಲ್ ಟು ಏನು ಬರಲಿ? ಅರ್ಧ QR. QM ಇಸ್ ಈಕ್ವಲ್ ಟು ಅರ್ಧ QR. ತಿಳಿತು? ಈಗ ಇಲ್ಲೇನಾಗ್ತದೆ? ಇದು ಸಮೀಕರಣ 1 ತಗೋತೀನಿ. ಸಮೀಕರಣ 1 ಅರ್ಧ BC ಬದಲು ಏನು ಬರಲಿ? QM ಬರಲಿ. ಆಮೇಲೆ ಅರ್ಧ QR ಬದಲು ಏನು ಬರಲಿ? AB ಡಿವೈಡೆಡ್ ಬೈ PQ ಇಸ್ ಈಕ್ವಲ್ ಟು BD ಡಿವೈಡೆಡ್ ಬೈ QM ಇಸ್ ಈಕ್ವಲ್ ಟು AD ಡಿವೈಡೆಡ್ ಬೈ PM. ಸರಿಯಾ? ಡಯಾಗ್ರಾಮ್ ನೋಡಿ. ಈಗ ಡಯಾಗ್ರಾಮ್ ಎಲ್ಲೈತಿ? AB ಅದ, ಇದು AB ಡಿವೈಡೆಡ್ ಬೈ PQ. ನೆಕ್ಸ್ಟ್ BD ಡಿವೈಡೆಡ್ ಬೈ QM. ನೆಕ್ಸ್ಟ್ AD ಡಿವೈಡೆಡ್ ಬೈ PM ಆದಲ್ಲಿ ಅಂದ್ರೆ ಯಾವ ತ್ರಿಭುಜ? ABD ಮತ್ತು ತ್ರಿಭುಜ PQM ಇವೆರಡು ಏನಾಗ್ಬಿಡ್ತಾವೆ? ಸಮರೂಪಿ. ಯಾಕೆ ಆಗ್ತಾವ? ಏನದವ? ಬಾಹುಗಳೇನದವ? ಸಮಾನುಪಾತದಲ್ಲಿದ್ದಾವೆ. ಹೌದಿಲ್ಪ? ಇದನ್ನು ಬೇಕಾದ್ರೆ ನಾನು ಸಮೀಕರಣ 2 ಅಂತ ತೋರ್ತೀನಿ. ಆದ್ದರಿಂದ ತ್ರಿಭುಜ ABD ಮತ್ತು ತ್ರಿಭುಜ PQM ಸಮರೂಪಿ ಬರ್ಬಿಡ್ತೀನಿ. ಮತ್ತೆ ತ್ರಿಭುಜ ABD ಸಮರೂಪಿ ತ್ರಿಭುಜ PQM. ಯಾಕೆ? ಸಮೀಕರಣ 2ರಿಂದ ಅಂತ ಬರಿತೀನಿ. ಸಮೀಕರಣ 2ರಿಂದ ಏನದವ? ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿವೆ. ಓಕೆ, ತ್ರಿಭುಜಗಳ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿವೆ. ತ್ರಿಭುಜದ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿವೆ. ಆದ್ದರಿಂದ ಏನು ಸಿಕ್ತು ನಮ್ಗೆ? ತ್ರಿಭುಜ ABD ಸಮರೂಪಿ ತ್ರಿಭುಜ PQM. ಇವೆರಡು ತ್ರಿಭುಜ ಸಣ್ಣ ಎರಡು ತ್ರಿಭುಜ ಏನದವ? ಈಗ ಸಮರೂಪಿ. ಅನುರೂಪ ಕೋನಗಳೇನಿರ್ತಾವ? ಸಮ ಇರ್ತವೆ. ಆದ್ದರಿಂದ ಏನು ಬರಲಿ? ಕೋನ B ಇಸ್ ಈಕ್ವಲ್ ಟು ಕೋನ P. Q ಅದ? Q. ಯಾಕಪ್ಪ? ಸಮರೂಪಿ ತ್ರಿಭುಜದ ಅನುರೂಪ ಕೋನಗಳು ಸಮನಾಗಿರುತ್ತದೆ. ಕೋನಗಳು ಸಮನಾಗಿರುತ್ತವೆ.
ಕೋನ ಬಿ ಇಸ್ ಈಕ್ವಲ್ ಟು ಏನು ಸಿಕ್ತು ನಮಗೆ? ಕೋನ ಕ್ಯೂ ಸಿಕ್ತು. ಈಗ ಯಾವ ತ್ರಿಭುಜ ತೊಳೆಪ ಎರಡು ನಮ್ಗೆ ಬೇಕಾಗಿದ್ದು ಯಾವುದೈತಿ? ಎ ಬಿ ಸಿ ಮತ್ತು ಪಿ ಕ್ಯೂ. ಸಾಧನೆ ಇಲ್ಲದಲ್ಲ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಏನೇನು ಬರ್ತೀಯ? ಎ ಬಿ ಬೈ ಪಿ ಕ್ಯೂ, ಬಿ ಸಿ ಬೈ ಕ್ಯೂ ಆರ್. ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್, ಬಿ ಸಿ ಬೈ ಕ್ಯೂ ಆರ್. ಏನದು ಈಗ? ಎರಡು ಬಾಹುಗಳು ಸಮಾನುಪಾತದು. ಯಾವ್ಯಾವು? ಎ ಬಿ ಬೈ ಪಿ ಕ್ಯೂ, ಬಿ ಸಿ ಬೈ ಕ್ಯೂ ಆರ್. ಈಗ ಒಂದು ಕೋನ ಸಮ ಅಂತ ಹೇಳ್ಬಿಡೋಣ. ಯಾವ ಕೋನ ಸಮ ಅಂತ ಹೇಳೋಣ? ಇದನ್ನು ಬೇಕಾದ್ರೆ ಏನು ಬರ್ತೀಯ? ದತ್ತ ಬರಿ. ಅರ್ಥ ಆಯ್ತಾ? ಆಮೇಲೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ. ಇದನ್ನು ಬೇಕಾದ್ರೆ ಸಮೀಕರಣ ಏನು ತೊಗೊತೀಯ? 3 ತೊಗೊತಿರ್ತೀಯ. ಯಾಕೆ ಗೊತ್ತಿ? ಬ್ರಾಕೆಟ್ ಏನು ಬರ್ತೀಯ? ಸಮೀಕರಣ 3ರಿಂದ ಅಂತ ಬರೋಣ. ಸಮೀಕರಣ 3ರಿಂದ. ಆದ್ದರಿಂದ ಏನು? ಬಾ ಕೋ ಬಾ. ಇದು ಬಾ, ಇದು ಕೋ, ಇದು ಬಾ. ಬಾ ಕೋ ಬಾ ಸಿದ್ಧಾಂತದ ಪ್ರಕಾರ ಏನು ಬರಿತೀಯ? ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್. ಆದ್ದರಿಂದ ಸಾಧಿಸಿದೆ. ಬರ್ಕೊಟ್ರು. ಪ್ರಶ್ನೆ 13 ಅತಿ ಸುಂದರವಾದಂಥ ಪ್ರಶ್ನೆ ಇದು. ತ್ರಿಭುಜ ಎ ಯಾಕೆ ನಗಿದೆ? ಪ್ರಶ್ನೆ 13 ಅತಿ ಸುಂದರವಾದಂಥ ಪ್ರಶ್ನೆ. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಡಿ ಸಿ ಇಸ್ ಈಕ್ವಲ್ ಟು ಕೋನ ಬಿ ಎ ಸಿ ಆಗುವಂತೆ ಡಿ ಯು ಬಿ ಸಿ ಬಾಹುವಿನ ಮೇಲಿನ ಒಂದು ಬಿಂದುವಾದರೆ ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಎಂದು ಸಾಧಿಸಿ ಅಂತ ಅದ. ಚಿತ್ರ ಕೊಟ್ಟಿಲ್ಲ. ಚಿತ್ರ ಕೊಟ್ಟಿದ್ದೇ ಮಾಡೋದಾಗಲ್ಲಾಗ್ಯದ. ಇನ್ನು ಚಿತ್ರ ಕೊಟ್ಟಿಲ್ಲ ಅಂದರೆ ಹಂಗ್ರಿ ಸರ್ ಹಿಂಗೆ ಮಾಡಿದ್ರೆ ಬಡ ಜೀವ ನಾವು ಸಾತಿಗಿತ್ತೀವಿ ರೀ. ಹಿಂಗೆ ಯಾಕೆ ಮಾಡ್ತಾಯಿರಿ? ಓಕೆ ಈಸಿ ಅದ, ಏನಿಲ್ಲ ಇದ್ರೊಳಗಡೆ. ತ್ರಿಭುಜ ಎ ಬಿ ಸಿ ತೊಗೋಬೇಕಂತ ಮಗು. ಏನು ತೊಗೋಬೇಕಂತ? ತ್ರಿಭುಜ ಎ ಬಿ ಸಿ ತಗೊಳ್ಳೋಣಂತ. ಅದರೊಳಗಡೆ ಮುಂದೆ ನೋಡ್ರಿ, ಆಗುವಂತೆ ಡಿ ಯು ಬಿ ಸಿ ಬಾಹುವಿನ ಮೇಲಿದಂತ. ಬಿ ಸಿ ಬಾಹುವಿನ ಮೇಲಿದಂತ ಡಿ. ಅಂದರೆ ಬಿ ಸಿ ತಗೊಳ್ತೀನಿ. ಬಿ ಸಿ ಇದು ಎ ಅಂತ. ಬಿ ಸಿ ಬಾಹುವಿನ ಮೇಲೆ ಡಿ ಅದ. ಯಾವ್ಯಾವ ಕೋನಗಳು ಈಕ್ವಲ್ ಇರ್ಬೇಕಂತ? ಎ ಡಿ ಸಿ ಈಕ್ವಲ್ ಟು ಬಿ ಎ ಸಿ. ಎ ಡಿ ಸಿ ಇಲ್ಲಿ ತಗೊಳ್ಳ ಡಿ. ಹಿಂಗೆ ತೊಗೊಂಡ್ಬಿಡ್ತಾರೆ. ಎ ಡಿ ಸಿ ಈ ಕಡೆ ಸೈಡ್ ಇಲ್ಲ, ಈ ಕಡೆ ಸೈಡ್. ಎ ಡಿ ಸಿ ಇಸ್ ಈಕ್ವಲ್ ಟು ಏನಂತ? ಬಿ ಎ ಸಿ ಇರಂಗಂತ. ಬಿ ಎ ಸಿ ಐತಿ, ಬಿ ಎ ಸಿ. ಈ ಕೋನ ಎರಡು ಈಕ್ವಲ್ ಅಂತ ಐತಿ. ಒಂದು ಕೆಲಸ ಮಾಡೋಣ, ಇನ್ನು ಸ್ವಲ್ಪ ಡಯಾಗ್ರಾಮನ್ನು ಸ್ವಲ್ಪ ವೆರೈಟಿ ಮಾಡ್ತೀನಿ ಇದಕ್ಕೆ. ವೆರೈಟಿ ಅಂತಂದ್ರೆ ಇಲ್ಲೇ ಮಾಡ್ಬಿಡ್ತೀನಿ. ವೆರೈಟಿ ಒಂದು ಸೆಕೆಂಡ್. ಹಿಂಗೆ ಮಾಡ್ತಾರೆ. ಈ ಥರ ತೊಗೊಂಡ್ಬಿಡ್ತೀನಿ ನೋಡ್ರಿ. ಕೋನ ಡಿ ತೊಗೊತೀನಿ. ಇದು ಕೋನ ಏನಪ್ಪ? ಎ ಡಿ ಸಿ. ಯಾವುದಕ್ಕೆ ಸಮ? ಬಿ ಎ ಸಿಗೆ ಸಮ. ಇವೆರಡಕ್ಕೆ ಸಮ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಕೋನ ಎ ಡಿ ಸಿಯು ಕೋನ ಬಿ ಎ ಸಿಗೆ ಸಮವಾಗಿರುವಂತೆ ಏನು ಮಾಡಿರಿ? ಒಂದು ತ್ರಿಭುಜ ತೆಗಿರಿ. ಹಾಗಾದರೆ ಏನು ಸಾಧನೆ ಮಾಡಬೇಕು? ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಎಂದು ಸಾಧಿಸಿ ಅಂತ ಹೇಳ್ತಾರೆ. ದತ್ತ ಬರೆಯಣಂತ. ದತ್ತದಲ್ಲಿ ತ್ರಿಭುಜ ಎ ಬಿ ಸಿ ನಲ್ಲಿ ಬಿ ಸಿ ನ ಮೇಲೆ ಡಿ ಬಿಂದು ಇದೆ. ಏನಿದೆಪ್ಪ? ಡಿ ಬಿಂದು ಇದೆ. ಆಮೇಲೆ ಇದು ಹೆಂಗಿದೆ? ಕೋನ ಎ ಡಿ ಸಿ ಇಸ್ ಈಕ್ವಲ್ ಟು ಕೋನ ಬಿ ಎ ಸಿ ಆಗುವಂತೆ ಇದೆ. ಸಮೀಕರಣ 1 ಅಂತ ತಗೋತೀನಿ. ಕೋನ ಎ ಡಿ ಸಿ ಇಸ್ ಈಕ್ವಲ್ ಟು ಕೋನ ಬಿ ಎ ಸಿ. ಆಮೇಲೆ ದತ್ತ ಆಯಿತು. ಸಾಧನೀಯ ಮಗು ನೋಡಿಲಿ, ಸಾಧನೀಯ. ಏನು ಸಾಧನೀಯ ಐತಿ? ಸಿ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ. ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ. ಇಲ್ಲಿ ಸ್ವಲ್ಪ ಟ್ರಿಕ್ಕನ್ನು ಉಪಯೋಗ ಮಾಡಬೇಕಾಗ್ತದೆ. ಅರ್ಥ ಆಯಿತು? ಇದಾದಲ್ಲ, ಇದನ್ನು ಸಪ್ರೇಟಾಗಿ ರಫ್ ಒಳಗೆ ಬರಿತೀನಿ ನಾನು. ಕಚ್ಚಾದಾಗ ಈ ಮೂಲೆಗೆ ಏನು ಬರ್ತೀನಿ ಅಂದ್ರೆ ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ. ಹೌದಾ ಇಲ್ಲೋ? ಇದೆ ಅದಿಲ್ಲ? ಓಕೆ. ಸಿ ಎ ಸ್ಕ್ವೇರನ್ನು ನಾನು ಸ್ಪ್ಲಿಟ್ ಮಾಡಿದ್ರೆ ಹೆಂಗೆ ಬರಿಬೋದು? ಸಿ ಎ ಇಂಟು ಸಿ ಎ ಬರಿಬೋದಾ? ಬರಿಬೋದಿಲ್ಲ? ಸಿ ಎ ಇಂಟು ಸಿ ಎ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ.
ಇದು ಇಂಟು ಸಿ ಎ ಅದ, ಈ ಕಡೆ ಬಂದಾಗ ಏನಾಗ್ತದಪ್ಪ ಇದು ಡಿವೈಡೆಡ್ ಬೈ ಆಗ, ಇದು ಇಂಟು ಸಿ ಡಿ ಈ ಕಡೆ ಬಂದಾಗ ಏನಾಗ್ತದ ಡಿವೈಡೆಡ್. ಏನು ಸಿಗ್ತದೆ ನಿನಗೆ ಸಿ ಎ ಡಿವೈಡೆಡ್ ಬೈ ಸಿ ಡಿ ಈಸ್ ಈಕ್ವಲ್ ಟು ಸಿ ಬಿ ಡಿವೈಡೆಡ್ ಬೈ ಸಿ ಎ ಸಿಕ್ತು. ಸರಿಯಾ? ಇದೇನಿದು, ಇದು ಕಚ್ಚಾ ಕೆಲಸ. ಇದು ಏನಿದು ಕಚ್ಚಾ ಕೆಲಸ. ಕಚ್ಚಾ ಕೆಲಸದಿಂದ ನಮಗೆ ಪಕ್ಕಾ ಉತ್ತರ ಸಿಗ್ತದೆ. ಹೆಂಗೆ ಪಕ್ಕಾ ಉತ್ತರ ಸಿಗ್ತದೆ ನೋಡೋಣ ಅಂತ. ಸಿ ಎ ಡಿವೈಡ್ ಬೈ ಸಿ ಡಿ, ಸಿ ಎ ಡಿವೈಡ್ ಬೈ ಸಿ ಡಿ, ಎಲ್ಲದ ಸಿ ಎ ಸಿ ಎ ಡಿವೈಡ್ ಬೈ ಸಿ ಡಿ. ಹಾಂ, ಇದು ಸಿ ಎ ಅಂತಕ್ಕಂಥದ್ದು ದೊಡ್ಡ ತ್ರಿಭುಜ ತೊಗೊಳ್ಳಿ, ಸಿ ಡಿ ಅಂತಕ್ಕಂಥದ್ದು ಏನು ಸಣ್ಣ ತ್ರಿಭುಜ. ಹೌದಾ? ತಿಳಕತ್ತದ ನಿಮ್ಗೆ? ಸಿ ಎ ಅಂದರೆ ಯಾವ ತ್ರಿಭುಜ ತೊಗೊಳ್ಳಿ, ಎ ಬಿ ಸಿ ತ್ರಿಭುಜದೊಳಗೆ ಸಿ ಎ ತೊಗೋತೀನಿ, ಎ ಡಿ ಸಿ ಒಳಗೇನು ತೊಗೊಳ್ಳಿ ಸಿ ಡಿ ತೊಗೊತೀನಿ. ನೆಕ್ಸ್ಟ್ ಸಿ ಬಿ ಎಲ್ಲೈತಿ, ಸಿ ಬಿ ದೊಡ್ಡ ತ್ರಿಭುಜ. ಹಾಂ, ಎ ಬಿ ಸಿ ತ್ರಿಭುಜ ಒಳಗೆ ಸಿ ಬಿ ಡಿವೈಡ್ ಬೈ ಸಿ ಎ ಯಾವ ತ್ರಿಭುಜ ಸಣ್ಣ ತ್ರಿಭುಜ. ಹೌದಿಲ್ಲ? ಆ ರೀತಿ ಸಿಕ್ತಿಲ್ಲ ನಮ್ಗೆ. ಅಂದ್ರೆ ನಮ್ಮ ಮೈಂಡ್ ಒಳಗೆ ಏನು ಗೊತ್ತಾಗುತ್ತೋ ಅಂದ್ರೆ ಇಲ್ಲಿ ಟೋಟಲ್ ಎಷ್ಟು ತ್ರಿಭುಜ ಅದಾವೆ, 1 2 3. ಆ 3 ತ್ರಿಭುಜದೊಳಗೆ ಯಾವ 2 ತೊಗೋಬೇಕು ನಮ್ಗೆ ಗೊತ್ತಾಗಲಾಗೈತಿ. ಆ 3 ತ್ರಿಭುಜದೊಳಗೆ ಯಾವ 2 ತೊಗೋಬೇಕು ನಮ್ಗೆ ಗೊತ್ತಾಗಲಾಗೈತಿ. ಅದು ಗೊತ್ತಾಗಬೇಕಂದ್ರೆ ನಾವೇನು ಮಾಡಿದ್ವಿ, ಇದನ್ನು ರಫ್ ಒಳಗೆ ಹಿಂಗೆ ಸ್ಪ್ಲಿಟ್ ಮಾಡಿ ಬರೆದ್ವಿ. ಬರ್ಬೇಕು ನಮಗೇನು ಸಿಕ್ತು, ಸಿ ಎ ಬೈ ಸಿ ಡಿ ಇಸ್ ಈಕ್ವಲ್ ಟು ಸಿ ಬಿ ಬೈ ಸಿ ಎ ಸಿಕ್ತು. ಹಾಗಾಗಿ ಯಾವ 2 ತ್ರಿಭುಜ ತೊಗೋಬೇಕು ನಾನು ಹಾಗಿದ್ರೆ ಸಾಧನೆ ಯಾವ 2 ತ್ರಿಭುಜ ತೊಗೊಳ್ಳಿ ಹೇಳು. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿ ನಲ್ಲಿ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿ ನಲ್ಲಿ ಒಂದು ಕೋನ ಸಮಾದ ದತ್ತದ ಕೊಟ್ಟರು, ದತ್ತದಾಗ ಹಾಂ, ಇದು ಕೋನಕ್ಕೆ ಸಮಾನ ಅಲ್ಲ. ಯಾವ್ಯಾವ ಹೇಳು, ಕೋನ ಬಿ ಎ ಸಿ ಇಸ್ ಈಕ್ವಲ್ ಟು ಇಲ್ಲ ಎ ಡಿ ಸಿನ. ಹಾಂ, ಕೋನ ಎ ಡಿ ಸಿ ಈಕ್ವಲ್ ಟು ಕೋನ ಬಿ ಎ ಸಿ, ಕೋನ ಎ ಡಿ ಸಿ ಈಕ್ವಲ್ ಟು ಕೋನ ಬಿ ಎ ಸಿ. ದತ್ತ ಏನಿದು, ದತ್ತ ಏನಂತ, ದತ್ತ. ನೆಕ್ಸ್ಟ್ ಇನ್ನೊಂದು ಕೋನ ಈಕ್ವಲ್ ಮಾಡೋಣ. ಯಾವ ಕೋನ ಈಕ್ವಲ್ ಮಾಡ್ತೀವಿ? ಎ ಕೋನ 2 ಒಳಗದ, ಎಲ್ಲದ 2 ಒಳಗೆ, ಎಲ್ಲದ ಎ ಕೋನ 2 ಒಳಗೆ, ಅದು ದತ್ತದ ಕೊಟ್ಟರ. ಇನ್ನೊಂದು ಕೋನ ಹೇಳ್ತೀನಿ ನಾನು, ನೀನು ಹೇಳಿದ್ದು ಹೇಳ್ತಿದ್ದಿ. ಹಾಂ, ಸಿ ಕೋನ 2 ಒಳಗದಲ್ಲ. ಹಾಂ, ಎ ಸಿ ಬಿ ಅಂದರೆ ಇದು ಸಿ ಕೋನ ದೊಡ್ಡ ತ್ರಿಭುಜದಾಗೂ ಅದ, ಸಣ್ಣ ತ್ರಿಭುಜದ ಎ ಸಿ ಡಿ ಅದಿಲ್ಲ, ಸಣ್ಣ ತ್ರಿಭುಜದೂ ಅದ. ಅಂದರೆ ಕೋನ ಎ ಸಿ ಬಿ ಇಸ್ ಈಕ್ವಲ್ ಟು ಎ ಸಿ ಡಿ ಬರೋಣ ಫಸ್ಟ್. ಎ ಸಿ ಡಿ ಇಸ್ ಈಕ್ವಲ್ ಟು ಕೋನ ಎ ಸಿ ಬಿ. ಯಾಕಪ್ಪ, ಸಾಮಾನ್ಯ ಕೋನ ಸಾಕು. ಅರ್ಥ ಆಯ್ತು? ನೆಕ್ಸ್ಟ್ 2 ಕೋನಗಳು ಸಮಾದವಾ, ಕೋ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಡಿ ಸಿ. ಸರಿಯಾ? ಸಮರೂಪಿ ಅದು ಇಲ್ಲ, ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಸಮ ಅನುಪಾತದಾಗಿರ್ತವೆ. ಹೆಂಗಿರ್ತವೆ? ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿರ್ತವೆ. ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿ ಇರುತ್ತವೆ. ಅರ್ಥ ಆಯ್ತು? ಹಾಗಿರ್ತಾವ ಅಂತಂದ್ರೆ ಏನೇನು ಭಾಗಾಕಾರ ಮಾಡಲಿ? ಈಗ ಅನುಪಾತ ಬರೀಬೇಕಿಲ್ಲ. ಈಗ ನಾನು ಅನುಪಾತ ಏನು ಬರಲಿ? ಈಗ ದೊಡ್ಡ ತ್ರಿಭುಜದಿಂದ ಏನು ತೊಗೋತೀನಿ ನಾನು? ಸಿ ಎ ತೊಗೋತೀನಿ. ದೊಡ್ಡ ತ್ರಿಭುಜದಿಂದ ಏನು ತೊಗೋತೀನಿ? ಸಿ ಎ ದೊಡ್ಡ ತ್ರಿಭುಜದಿಂದ ತೊಗೊಂಡೆ. ಭಾಗಾಕಾರ ಸಣ್ಣ ತ್ರಿಭುಜದೊಳಗೆ ಸಿ ಡಿ ತೊಗೊತೀನಿ. ಸಣ್ಣ ತ್ರಿಭುಜದೊಳಗೆ ಏನು ತೊಗೋತೀನಪ್ಪ? ಸಿ ಡಿ ತೊಗೊತೀನಿ. ಇಸ್ ಈಕ್ವಲ್ ಟು ದೊಡ್ಡ ತ್ರಿಭುಜದೊಳಗೆ ಸಿ ಬಿ ತೊಗೊತೀನಿ. ಯಾವ್ದು ಒಳ್ಳೆಪ್ಪ? ಸಿ ಬಿ ಡಿವೈಡೆಡ್ ಬೈ ಸಣ್ಣ ತ್ರಿಭುಜದೊಳಗೆ ಏನು ತೊಗೊಳ್ಳಿ? ಸಿ ಎ ತೊಗೊತೀನಿ. ಸಣ್ಣ ತ್ರಿಭುಜದೊಳಗೆ ಸಿ ಎ ತೊಗೊತೀನಿ. ಸರಿ, ಹಂಗೆ ತೊಗೋಬೇಕ್ರಿ. ಇಲ್ಲಿ ರಫ್ದಾಗ ಮಾಡಿದಿಲ್ಲ, ಇದೇ ಬಡ್ಬಿಡು ಮತ್ತೆ ವಾಪಸ್. ತಿಳಿತು? ಇಲ್ಲಿ ಕಚ್ಚಾ ಮಾಡಿದ್ದಿಲ್ಲ, ಇದೇ ಇಲ್ಲಿ ಬರೀ ನಿನ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಅರ್ಥ ಆಯ್ತಾ? ಗೊತ್ತಾಗೇ ಆಗ್ತದೆ ರೀ. ಅದರೊಳಗೆ ಏನೈತಿ, 2 ತ್ರಿಭುಜ ಅದಾವ, ಅದರ ಅನುರೂಪ ಬಾಹುಗಳು ಸಮಾನುಪಾತ ಬರೋಕ್ಕಾಗಂಗಿಲ್ಲ. ಈಗ ಸಿ ಎ ಇದು ದೊಡ್ಡ ತ್ರಿಭುಜದು, ಬಾಗ್ಲೆ ಸಿ ಡಿ ಸಣ್ಣ ತ್ರಿಭುಜ. ಆಮೇಲೆಪ್ಪ ಅಂತಂದ್ರೆ ಇನ್ನೊಂದು ಯಾವುದು? ಸಿ ಬಿ ದೊಡ್ಡ ತ್ರಿಭುಜದು, ಆಮೇಲೆ ಇನ್ನೊಂದು ಯಾವುದು? ಸಿ ಎ, ಆಮೇಲೆ ಸಣ್ಣ ತ್ರಿಭುಜದು. ಬರ್ದಿ ಓರೆ ಗುಣಾಕಾರ ಮಾಡು. ಸಿ ಎ ಗುಂಡ್ಲೆ ಸಿ ಎ ಏನಾಗ್ತದೆ? ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಗುಣಾಕಾರ ಮಾಡಿದ್ರೆ ಏನಾಗ್ತದೆ? ಸಿ ಬಿ ಗುಂಡ್ಲೆ ಸಿ ಡಿ. ಆದ್ದರಿಂದ ಸಾಧಿಸಿ. ಬರ್ಕೊಟ್ರಿ ಮಕ್ಕಳೇ.